여러분 안녕하십니까? ಎಲ್ಲರಿಗೂ ನಮಸ್ಕಾರ. 오늘 우리 합창단 이렇게 찬송도 부르고 ಇವತ್ತು ನಮ್ಮ ಕೊಯರ್ ಹಾಡನ್ನು ಹಾಡಿದರು. 우리 그라시아스 음악원 우리 자매들이 이렇게 연주도 했는데 ಕ್ರಾಶಸ್ ಮ್ಯೂಸಿಕ್ ಸ್ಕೂಲಿಂದ ಬಂದ ಸಹೋದರಿ ಬಹಳ ಚೆನ್ನಾಗಿ ಪ್ರದರ್ಶನ ಮಾಡಿದರು. 그 플룻 연주도 얼마나 이렇게 정말 이 플룻을 어떻게 저렇게 연주를 잘하지? ನಿಜವಾಗಿ ನೋಡುವಾಗ ಪ್ರದರ್ಶನ ಮಾಡುವಾಗ ಹೇಗೆ ಈ ರೀತಿ ಪ್ರದರ್ಶನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಅನಿಸಿತು ನನಗೆ. 바이올린 연주하는 자매가 그 존 뉴턴의 어메이징 그레이스를 이렇게 연주를 했는데 ಸಹೋದರಿ ಯಾರು ಕೂಡ ಪರ್ಫಾರ್ಮೆನ್ಸ್ ಮಾಡಿದರು, ಆ ಒಂದು ಜಾನ್ ನ್ಯೂಟನ್ ಅವರು ಅಮೇಜಿಂಗ್ ಗ್ರೇಸ್ ಅನ್ನೋ ಹಾಡನ್ನು ಹಾಡಿದರು. 존 뉴턴 목사님은 원래 이 목회를 하기 전에 노예 상인이었습니다. And Pastor John Newton ಪಾಸ್ಟರ್ ಜಾನ್ ನ್ಯೂಟನ್ ಅವರು ಕೂಡ ಅವರು ಸೇವೆ ಮಾಡೋದಕ್ಕಿಂತ ಮುಂಚೆ ಅವರೊಬ್ಬರು 그래서 사람들을 잡아다가 노예로 팔아먹는 인신매매범이었죠. ಆತನು ಕೂಡ ದಾಸರನ್ನು ಮಾರುವವನಾಗಿದ್ದನು. ಆತನು ಆಫ್ರಿಕನ್ ಜನ ತೆಗೆದುಕೊಂಡು ಬಂದು ಮಾರಾಟ ಮಾಡುತ್ತಾ ಇದ್ದನು. 돌아가시고 ಯೌವನ ಕಾದಿರುವಾಗ ತಾಯಿ ಸತ್ತೋದಳು, 아버지가 일찍 재혼을 하면서 ಮತ್ತೆ ತಂದೆ ಇನ್ನೊಂದು ಮದುವೆ ಆದನು, 성격이 많이 삐뚤어졌어. ಮತ್ತೆ ಬಹಳ ವಕ್ರವಾಗಿ ಆತ ಬೆಳೆದನು. 그래서 아버지와 함께 배를 타면서 ಆತನು ತನ್ನ ತಂದೆಯೊಂದಿಗೆ ದೋಣಿಯಲ್ಲಿ ಹೋಗುವಾಗ 배 타는 사람들이 대체로 좀 거친데 ಯಾರೆಲ್ಲ ಕೂಡ ಹಡಗಿನಲ್ಲಿ ಕೆಲಸ ಮಾಡ್ತಾರೋ ಬಹಳಷ್ಟು ಕೂಡ ಒರಟು, 거친 삶을 살면서 ಮತ್ತೆ ಆತನು ಬಹಳಷ್ಟು ಕೂಡ ಒರಟಾದ ಜೀವಿತವನ್ನು ಜೀವಿಸಿದನು. 들을 잡아다 팔아먹는데 거의 양심의 가책을 못 느꼈어. ಮತ್ತೆ ಜನರನ್ನು ಕೂಡ ಹಿಡ್ಕೊಂಡು ಬಂದು ಮಾರಾಟ ಮಾಡಿ ಆತನದಲ್ಲಿ ಯಾವುದೇ ರೀತಿಯಾದಂದು ನೋವು ಪಡುತ್ತಿರಲಿಲ್ಲ ಅವನು. 사람이 어느 날 이제 복음을 듣고 ಒಂದು ದಿನ ಆತ ಸುವಾರ್ತೆಯನ್ನು ಕೇಳಿಸಿಕೊಂಡನು. 예수님이 그런 자신의 죄를 위하여 십자가에 못 박혀 죽으셨다는 걸 알게 돼. ಆತ ತಿಳಿದುಕೊಂಡು ಆತನಿಗೋಸ್ಕರ ಯೇಸು ಸ್ವಾಮಿ ಶಿಲುಬೆ ಸತ್ತಿದ್ದಾನೆ ಮತ್ತೆ ಪಾಪವನ್ನು ಕ್ಷಮಿಸಿದ್ದಾನೆ ಅಂತ 사랑이 너무 감사해서 ಕರ್ತನ ಪ್ರೀತಿಗಾಗಿ ಕರ್ತನ ಕೃಪೆಗಾಗಿ ಬಹಳ ಕೃತಜ್ಞನಾದನು. 을 이제 전하다가 주님 품으로 갔는데 ಮತ್ತೆ ಆ ಒಂದು ಇಡೀ ಜೀವಿತ ಆ ಒಂದು ಪ್ರೀತಿಯನ್ನು ಸಾರಿದನು. 뉴턴이 이제 이런 이야기를 했습니다. ಅದಾದ್ಮೇಲೆ ನ್ಯೂಟನ್ ಹೇಳಿದ, 만일에 여러분들이 하늘나라에 가게 되면 세 가지 사실 때문에 깜짝 놀라게 될 것이다. ಆಮೇಲೆ ಹೇಳಿದ, ನೀವು ಪರಲೋಕ ಹೋದ್ಮೇಲೆ 3 ಸತ್ತು ನೋಡಿ ಅದ್ಭುತ ಪಡ್ತೀರಾ. 여러분들이 천국에 가면 ಯಾವ ನೀವು ಪರಲೋಕ ಹೋಗುತ್ತೀಯೋ 그 나라에 와 있을 거라고 기대했던 대부분의 사람들이 그 나라에 없다는 사실 때문에 깜짝 놀랄 것이다. ಆದ್ರೆ ನೀನ್ ಯಾರೆಲ್ಲ ಕೂಡ ನಿರೀಕ್ಷೆ ಮಾಡ್ಕೊಂಡಿದ್ದು ಪರಲೋಕಲ್ಲಿ ನೋಡ್ಬೇಕು ಅಂತ, ಆದ್ರೆ ಅಲ್ಲಿರುವುದಿಲ್ಲ, ಅವರೆಲ್ಲರೂ ಕೂಡ ನರಕಲ್ಲಿ ಬಿದ್ದಿರ್ತಾರೆ. 두 번째는 절대로 그 나라에 못 올 거라고 생각했던 수많은 사람들이 거기 와 있다는 것 때문에 여러분 놀랄 거라. ಎರಡನೇ ಸಂಗತಿ ಏನಂದ್ರೆ ಯಾರೆಲ್ಲ ಕೂಡ ಅಂದುಕೊಂಡಿರ್ತೀಯೋ ಅವರೆಲ್ಲ ಅಲ್ಲಿರುತ್ತಾರೆ. there. 세 번째는 존 뉴턴이 거기 와 있다는 것 때문에 여러분이 놀라게 된 거예요. ಮತ್ತೆ ಕೂಡ ಜಾನ್ ನ್ಯೂಟನ್ ಅವರು ನೋಡಿ ಆಶ್ಚರ್ಯಪಟ್ಟರು. 그래서 이제 뉴턴 목사님이 정말 그 주님의 은혜와 사랑이 감사해서 평생 복음을 전했어요. And Pastor ಪಾಸ್ಟರ್ ನ್ಯೂಟನ್ ಅವರು ಕೂಡ ಬಹಳ ಸಂತೋಷಪಟ್ಟರು ದೇವರ ಪ್ರೀತಿ ಮತ್ತು ಸತ್ಯವನ್ನು ಸಾರಿದಕ್ಕಾಗಿ. his whole life. 80이 넘도록 복음을 전했는데 ಆತನು 80 ವರ್ಷಗಳು ಕೂಡ ಸುವಾರ್ತೆ ಸಾರಿದನು. 새가 드니까 말씀을 전하다가 막 말씀을 잊어버리기도 하고 ಅದಾದ ಮೇಲೆ ಆತ ಸುವಾರ್ತೆ ಸಾರುವ ಸಮಯದಲ್ಲಿ ವಯಸ್ಸಾದ ನಿಮಿತ್ತ ಆತ ಎಲ್ಲ ಮರೆತು ಹೋದನು. 끊어졌다 하는 거예요. ಮತ್ತೆ ಆತನ ಸಮಯ ಜ್ಞಾಪಕ ಶಕ್ತಿ ಹೋಗ್ತಾ ಇತ್ತು. 그래서 이제 말씀을 전하다가 막 까먹어서 ಆತನು ವಾಕ್ಯ ಹಂಚಿಕೊಳ್ಳೋ ಮಧ್ಯದಲ್ಲಿ ಮರೆತು ಹೋಗ್ತಾ ಇದ್ದನು. 성도들에게 아까 내가 무슨 이야기 했지요? ಅದಾದ್ಮೇಲೆ ಕೂಡ ಸಭೆ ಜನ ಕೇಳ್ತಾ ಇದ್ದ, ಏನ್ ಮಾತಾಡ್ತಿದ್ದ ನಾನು? 목사님 이런 말씀 하셨습니다. ಪಾಸ್ಟರ್ ನೀವು ಈ ರೀತಿಯಾದ ಸಂಗತಿ ಮಾತಾಡ್ತಾ ಇದ್ರಿ ಅಂತ ಹೇಳ್ತಿದ್ದರು. 후배 제자 목사님들이 권했어요. ಮತ್ತೆ ಅವನ ಪಾಸ್ಟರ್ ಕೇಳ್ತಾ ಇದ್ದರು, 목사님은 한평생 정말 복음을 섬겨 ಅವ್ರು ಹೇಳ್ತಾ ಇದ್ರು, ಪಾಸ್ಟರ್ ನೀವು ಸುವಾರ್ತೆಯನ್ನು ಇಡೀ ಜೀವಿತವೆಲ್ಲ ಸೇವಿಸಿದ್ದೀರಿ, 많은 사람들에게 복음을 전했는데 ಮತ್ತೆ ಅನೇಕ ಜನರಿಗೆ ಕೂಡ ಸುವಾರ್ತೆಯನ್ನು ಸಾರಿದ್ದೀರಿ. 이제 그만해도 하늘나라에 가면 많은 상을 받을 것입니다. ನಿನ್ನಲ್ಲೂ ಕೂಡ ದೇವರು ಕೂಡ ಬಹಳಷ್ಟು ಬಹುಮಾನ ಇದೆ ನಿನಗೆ. So many rewards. 이제 제자들도 많이 키웠고 ಮತ್ತೆ ನೀವು ಬಹಳ ಶಿಷ್ಯರಿದ್ದಾರೆ ಈಗ, 훌륭한 후배 목사님들도 많으니까 ಮತ್ತೆ ಬಹಳ ದೊಡ್ಡ ಯವನಸ ಪಾಸ್ಟರ್ಗಳಿದ್ದಾರೆ. 은퇴해서 좀 쉬십시오. ಪಾಸ್ಟರ್ ನೀವು ಕೂಡ ರಾಜೀನಾಮೆ ಕೊಟ್ಟು ವಿಶ್ರಾಂತಿ ಪಡೆದುಕೊಳ್ಳಬಹುದು. 도 많으시고 ಈ ವಯಸ್ಸಾಗಿದೆ, 기억도 옛날 같지 않으시고 ಮುಂಚೆ ಇದ್ದ ಹಾಗೆ ನಿನ್ನ ಜ್ಞಾಪಕ ಶಕ್ತಿ ಕೂಡ ಇಲ್ಲ. 쉬셔도 되겠습니다. ವಿಶ್ರಾಂತಿ ಪಡೆದುಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. 존 뉴턴 목사님 화를 버럭 냈어요. ಪಾಸ್ಟರ್ ಜಾನ್ ನ್ಯೂಟನ್ಗೆ ಬಹಳಷ್ಟು ಕೋಪ ಬಂತು. 사람을 잡아다가 노예로 팔아먹던 이 악한 늙은이가 ಈ ನಿಷ್ಠವಂತ ಮನುಷ್ಯನನ್ನು ಕೂಡ ನಾನು ಜನರನ್ನು ಕೂಡ ತೆಗೆದುಕೊಂಡು ಬಂದು ಮಾರಾಡ್ತಾ ಇದ್ದೆ. 입을 열어서 예수 그리스도의 사랑을 전할 수 있는데 ನಾನು ಇನ್ನೂ ಕೂಡ ಬಾಯಿಗಳನ್ನು ತೆರೆದು ನಾನು ಯೇಸುವಿನ ಪ್ರೀತಿಯನ್ನು ಸಾರುತ್ತೇನೆ. 사랑을 전하지 말라고. ನೀನ್ ಹೇಳ್ತೀಯ ಒಂದು ಪ್ರೀತಿ ಸಾರಬೇಡ ಅಂತ ನನಗೆ ಇನ್ನು. 그래서 한평생 복음을 전하다가 주님 품으로 가신 분. ಇಡೀ ಜೀವಿತವೆಲ್ಲ ಕೂಡ ಸುವಾರ್ತೆ ಸಾರಿ ಆತನು ಕರ್ತನ ಕಡೆಗೆ ಹೋದನು. 찬송이 나 같은 죄인 살리신 그 찬. ಆತನು ಹಾಡಿದಂತ ಹಾಡೇ ಬರೆದಂತ ಹಾಡೇ ಅಮೇಜಿಂಗ್ ಗ್ರೇಸ್, ಅದ್ಭುತವಾದ ಕೃಪೆ. 제가 오늘은 여러분들에게 복음을 좀 전하려고 합니다. ನಾನು ನಿಮಗೆ ಸುವಾರ್ತೆಯನ್ನು ಸಾರುತ್ತೇನೆ. To you. 베드로전서 1장 9절에 보면 ಮೊದಲ ಪೇತ್ರ 1ನೇ ಅಧ್ಯಾಯ 9ನೇ ವಚನದಲ್ಲಿ
믿음의 결국 곧 영혼의 구원을 받음이라 하는 말씀이 있습니다. ಅಲ್ಲಿ ಹೇಳುತ್ತದೆ ನಂಬಿಕೆಯ ಒಂದು ಫಲಿತಾಂಶವೇ ರಕ್ಷಣೆ ಅಂತ. of the soul. 믿음의 결국은 우리 영혼의 구원인데 ನಂಬಿಕೆಯ ಫಲಿತಾಂಶವೇ The salvation of ರಕ್ಷಣೆ. 어떻게 하면 우리가 구원을 받을 수 있는가? Then ನಿಮ್ಮ ನಂಬಿಕೆ ಕೂಡ ರಕ್ಷಣೆ ಕೊಡುತ್ತದೆ. ಮತ್ತೆ ಹೇಗೆ ರಕ್ಷಣೆ ಕೊಡುತ್ತೇವೆ ನಾವು? 성경은 우리 영혼의 구원에 대하여 뭐라고 이야기하는가? ಬೈಬಲ್ ಹೇಳುತ್ತದೆ ನಮ್ಮ ಆತ್ಮ ರಕ್ಷಿಸ ಕೊಡ್ತಾಗಿ. soul. 여러분 구원받는 건 시간이 많이 걸리는 거 아닙니다. ನೀವು ರಕ್ಷಣೆ ಹೊಂದ್ಕೊಳ್ಳಲಿಕ್ಕೆ ಬಹಳಷ್ಟು ಸಮಯ ತೆಗೆದುಕೊಳ್ಳಲ್ಲ. 여러분 마음을 열고 ನಿಮ್ಮ ಹೃದಯ ತೆರೆದರೆ, 여러분 생각을 좀 내려놓고 ನಿಮ್ಮ ಆಲೋಚನೆ ಪಕ್ಕಕ್ಕೆ ಇಟ್ಟರೆ, 생각이 어떠하든지 ನಿಮ್ಮ ಆಲೋಚನೆ ಎಂತದೇ ಆಗಿದ್ದರೂ ಕೂಡ 하나님이 뭐라고 말씀하시는가? ದೇವರು ಏನ್ ಹೇಳ್ತದೆ ಅಂತ ನಾವು ಕೇಳಿಸಿಕೊಳ್ಳುವಾಗ 그 말씀을 그대로 받아들이면 ನೀವು ಅದು ಹೇಗಿದೆ ಅದೇ ರೀತಿ ವಾಕ್ಯ ಒಪ್ಪಿಕೊಂಡರೆ, 오늘 밤에 여러분 어떤 분들이 오셨든지 ಇವತ್ತು ರಾತ್ರಿ ನೀವು ಯಾರೇ ಆಗಿದ್ದರೂ ಕೂಡ 여러분 지금까지 어떤 삶을 살았든지 ಇಲ್ಲಿವರೆಗೂ ಎಂತ ಜೀವಿತ ನೀವು ಜೀವಿಸಿದರೂ ಕೂಡ 여러분의 삶이나 행위가 어떠했든지 ನಿಮ್ಮ ಜೀವಿತ ಹೇಗೆ ಕೆಲಸವಾಗುತ್ತಿದ್ದರೂ 여러분 모두에게 은혜를 베푸실 줄 믿습니다. ನನ್ನ ಮತ್ತೆ ನಿಮ್ಮ ಮೇಲೆ ಕೂಡ ದೇವರು ಕೃಪೆಯನ್ನು ಕೊಡುತ್ತಾನೆ ಅಂತ. 로마서 10장 1절부터 10절까지 영어로 읽겠습니다. ನಾವು ರೋಮಪುರ 10ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನ ಓದಿಕೊಳ್ಳೋಣ. ರೋಮಪುರ 10ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನದವರೆಗೂ. ಸಹೋದರಿ, ಇಸ್ರಾಯೇಲ್ ರಕ್ಷಣೆ ಹೊಂದಬೇಕು ಎಂದು ನನ್ನ ಮನೋಭಿಲಾಷೆ ದೇವರಾಯಿಗೂ ಮಾಡುವ ವಿಜ್ಞಾಪನೆ ಆಗಿದೆ. ದೇವರಲ್ಲಿ ಆಸಕ್ತರಾಗಿದ್ದಾರೆ ಎಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ. ಆದರೂ ಅವರ ಜ್ಞಾನಸರವಾದದಲ್ಲ. ಅವರು ದೇವರ ದೊರಕುವ ನೀತಿಯನ್ನು ಅರಿಯದೆ ಸ್ವನೀತಿಯನ್ನು ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದ್ದರಿಂದ ದೇವರ ನೀತಿಗೆ ಅಧೀನರಾಗಲಿಲ್ಲ. ನಂಬುವವರೆಲ್ಲರಿಗೂ ನೀತಿಯನ್ನು ದೊರಕಿಸುವ ಕ್ರಿಸ್ತನಿಂದಲೇ ಕರ್ಮ ಮಾರ್ಗಕ್ಕೆ ಅಂತ್ಯವಾಯಿತು. ದೇವಶಿಗಳಿಂದಾಗುವ ನೀತಿ ವಿಷಯದಲ್ಲಿ ಅದನ್ನು ಅನುಸರಿಸಿದವನು ಅದರಿಂದ ಜೀವಿಸನೆಂದು ಮೋಶೆ ಬರೆಯುತ್ತಾನೆ. ಆದರೆ ನಂಬಿಕೆಯಿಂದುಂಟಾದ ಆಗುವ ನೀತಿ ಏನು ಹೇಳುತ್ತದೆ? ಕ್ರಿಸ್ತನನ್ನು ಕೆಳಕ್ಕೆ ಕರೆದುಕೊಂಡು ಬರುವುದಕ್ಕೆ ಯಾರು ಮೇಲಣ ಲೋಕಕ್ಕೆ ಏರಿ ಹೋದಾರು ಎಂದಾಗಲಿ, ಕ್ರಿಸ್ತನು ಸತ್ತೊಳಗಿಂದ ಎಬ್ಬಿಸಿಕೊಂಡು ಬರುವುದಕ್ಕೆ ಯಾರು ಪ್ರೇತ ಲೋಕಕ್ಕೆ ಇಳಿದು ಹೋದಾರು ಎಂದಾಗಲಿ ನೀನು ನಿನ್ನ ಮನಸ್ಸಿನಲ್ಲಿ ಅಂದುಕೊಳ್ಳಬೇಡ. ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿ ಇದೆ, ಅದು ನಿನ್ನ ಬಾಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಇದೆ ಅನ್ನುತ್ತದೆ. ಆ ವಾಕ್ಯವು ನಾವು ಸಾರುವ ನಂಬಿಕೆ ವಿಶ್ವದ ವಾಕ್ಯವೇ. ಅದೇನೆಂದರೆ, ನೀನು ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರ ಆತನನ್ನು ಸತ್ತೊಳಗಿಂದ ಎಬ್ಬಿಸಿದ ಹೃದಯದಿಂದ ನಂಬಿದ್ದರೆ ರಕ್ಷಣೆ ಉಂಟಾಗುತ್ತದೆ. ಹೃದಯದಿಂದ ನಂಬುವುದರ ಮೂಲಕ ನೀತಿ ದೊರಕುತ್ತದೆ. ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗುತ್ತದೆ. 아주 옛날에 어떤 성에 4명의 아내를 가진 사람이 있었어요. ಬಹಳ ದಿನಗಳ ಹಿಂದೆ ಒಂದು ಪಟ್ಟಣದಲ್ಲಿ ಒಬ್ಬ ಮನುಷ್ಯನಿಗೆ 4 ಜನ ಹೆಂಡತಿಯರಿದ್ದರು. 이 사람이 이제 어느 날 먼 나라로 긴 여행을 떠나게 And 됐어요. this ಒಂದು ದಿನ ಒಂದು ಮನುಷ್ಯನು ದೂರ ದೇಶಕ್ಕೆ ಪ್ರಯಾಣ ಮಾಡುತ್ತಾ ಇದ್ದನು. 그래서 이제 이 4 아내를 다 데리고 여행을 가고 싶어요. ಮತ್ತೆ ಆದರೂ ಕೂಡ 4 ಜನ ಹೆಂಡತಿ ಕರೆದುಕೊಂಡು ಹೋಗಬೇಕು ಅಂತ. 첫 번째 아내는 어떤 아내였냐면 and the ಮೊದಲೇ ಹೆಂಡತಿ 너무너무 사랑해서 ಬಹಳಷ್ಟು ಪ್ರೀತಿ ಮಾಡಿದನು ಅವಳನ್ನು. 한시도 이 아내와 떨어져 살아본 적이 없었어요. ಅದನ್ನು ಸ್ವಲ್ಪ ಹೊತ್ತಾಗಲಿ ಕೂಡ ಬಿಟ್ಟು ಹೋಗ್ತಿರ್ಲಿಲ್ಲ ಅವಳನ್ನು. 이제 두 번째 아내는 ಎರಡನೇ ಹೆಂಡತಿ 첫 번째 아내만큼 사랑하지는 않지만 ಮೊದಲೇ ಹೆಂಡತಿ ಪ್ರೀತಿ ಮಾಡುವ ಹಾಗೆ ಮಾಡಲಿಲ್ಲ. 이 두 번째 아내도 너무너무 소중하게 여겨서 ಆದ್ರೆ ಎರಡನೇ ಹೆಂಡತಿ ಬಹಳಷ್ಟು ಕೂಡ ಅಮೂಲ್ಯವಾಗಿದ್ದಳು. 두 번째 아내를 얻기 위하여 엄청나게 고생도 하고 ಎರಡನೇ ಹೆಂಡತಿ ಪಡೆದುಕೊಳ್ಳೋಕೋಸ್ಕರ ಬಹಳಷ್ಟು ಕೂಡ ಕಠಿಣ ಪರಿಸ್ಥಿತಿ ಅದು ಹೋದನು. 많은 수고를 해서 두 번째 아내를 얻은 ಮತ್ತೆ ಕಷ್ಟ ಮತ್ತೆ ಪ್ರಯಾಸ ಪಡಬೇಕಾಗಿತ್ತು ಹೆಂಡತಿಯನ್ನು ಪಡೆದುಕೊಳ್ಳಬೇಕಂದ್ರೆ ಎರಡನೇ ಹೆಂಡತಿಯನ್ನು. 아내 너무 귀했기 때문에 ಎರಡನೇ ಹೆಂಡತಿ ಅವನಿಗೆ ಬಹಳ ಅಮೂಲ್ಯಳು. 혹시 누가 넘볼까봐 ಮತ್ತೆ ಅದ್ರ ಭಯಪಟ್ಟಿದ್ದ ಯಾರು ಕೂಡ ಹೊಟ್ಟೆ ಕಿಚ್ಚು ಪಡಬಹುದು ಅಂತ. 이 두 번째 아내를 집안 깊숙한 곳에 살게 하고 ಮತ್ತೆ ಆ ಎರಡನೇ ಹೆಂಡತಿಯನ್ನು ಕೂಡ ಮನೆಯಲ್ಲೇ ಇರುವಂತೆ ಮಾಡಿದನು. 다른 사람들이 함부로 넘보지 못하게 했어. so ಬೇರೆ ಜನರು ಬಂದು ಯಾರು ನೋಡಬಾರದು ಅಂತ. 세 번째 아내는 ಮೂರನೇ ಹೆಂಡತಿ 헤어지면 가끔씩 보고 싶고 ಅವನ್ ಸ್ವಲ್ಪ ಹೊತ್ತು ಸಮಯದಲ್ಲಿ ಕೂಡ ಮಿಸ್ ಮಾಡ್ಕೊಂತ ಇದ್ದ ಆತ. 또 만나면 잠시 반갑다가 그저 그런 아내였어. ಯಾವ ಭೇಟಿ ಮಾಡ್ತಿದ್ದ ಸ್ವಲ್ಪ ಹೊತ್ತು ಒಳ್ಳೇದ ಅನಿಸ್ತಾ ಆಮೇಲೆ ಸುಮ್ಮನೆ ಆಗ್ತಿದ್ದ. then that was that. 네 번째 아내는 아내인데 ಮೂರನೇ ಹೆಂಡತಿ ಅವಳ ಹೆಂಡತಿ ಆದರೆ But 남편의 관심도 못 받고 ಗಂಡನ ಪ್ರೀತಿಯನ್ನು ಸೆಳೆತಾ ಇರಲಿಲ್ಲ. 남편 사랑도 못 ಗಂಡನ ಪ್ರೀತಿಯನ್ನು ಕೂಡ ಸೆಳೆತಾ ಇರಲಿಲ್ಲ. 그냥 시녀처럼 사는 아내였어. ಅವಳು ಒಂದು ಸೇವಕಿಯಾಗಿ ಕೆಲಸ ಮಾಡಿದ್ದಳು ಅಷ್ಟೇ. 아내에게 이야기했습니다. ಅವನು ಮೊದಲ ಹೆಂಡತಿ ಹೇಳಿದ, 내가 먼 나라로 긴 여행을 떠나려고 하는데 ನಾನು ದೂರ ದೇಶಕ್ಕೆ ನಾನು ಪ್ರಯಾಣ ಮಾಡಬೇಕಂದುಕೊಂಡಿದ್ದೇನೆ. 나는 당신을 떠나 살 수가 없다. ನಾನು ನಿನ್ನನ್ನು ಬಿಟ್ಟು ಇರಕ್ಕಾಗುವುದಿಲ್ಲ. ನಾನು
나와 함께 여행을 떠나자. ನನ್ನೊಂದಿಗೆ ನೀನ್ ಯಾಕೆ ಈ ಒಂದು ಪ್ರಯಾಣಕ್ಕೆ ಬರಬಾರದು? 그렇게 사랑하는 아내였는데 Daniel, ಬಹಳಷ್ಟು ಪ್ರೀತಿ ಮಾಡ್ತಿದ್ದ ಹೆಂಡತಿಯು 잠시도 떠나본 적이 없는 아내인데 ಆತನು ತನ್ನ ಹೆಂಡತಿ ಯಾವತ್ತೂ ಕೂಡ ದೂರ ಹೋಗಿರಲಿಲ್ಲ. 첫 번째 아내가 여행은 당신이 가는데 내가 왜 따라가는? ಮೊದಲ ಹೆಂಡತಿ ಹೇಳಿದಳು, ಇದು ನಿನ್ನ ಪ್ರಯಾಣ, ನಾನೇ ಬರಬೇಕು. why would I go with you? 여행 가고 싶으면 당신이나 갔다 오라고. ನಿನ್ನ ಪ್ರಯಾಣ ಹೋಗ್ಬೇಕಾದ್ರೆ ನಿನ್ನಿಂದ ನೀನು ಹೋಗು. 절대로 이성을 못 떠나. ನಾನು ಈ ಒಂದು ಪಟ್ಟಣ ಬಿಟ್ಟು ಬರಕ್ಕಾಗಲ್ಲ. 그래서 할 수 없이 두 번째 아내에게 이야기. ಆತನು ಏನು ಮಾಡಕ್ಕಾಗಲ್ಲ. ಎರಡನೇ ಹೆಂಡತಿಯನ್ನು ಕೇಳಿದನು, 내가 긴 여행을 떠날 ನಾನು ಬೇರೆ ಒಂದು ಉದ್ದ ಪ್ರಯಾಣಕ್ಕೆ ಹೋಗ್ತಾ ಇದ್ದೇನೆ. 함께 여행을 떠나지 않겠다. ಈ ಒಂದು ಪ್ರಯಾಣ ಬರ್ಲಿಕ್ಕೆ ನನ್ನ ಇಷ್ಟಪಡ್ತೀಯಾ? 두 번째 아내가 이야기하기로 해. ಎರಡು ಹೆಂಡತಿ ಹೇಳಿದಳು, 나보다도 더 사랑하는 첫 번째 아내도 안 가는데 ಮೊದಲ ಹೆಂಡತಿ ನನಗೆ ಹೆಚ್ಚಾಗಿ ಪ್ರೀತಿ ಮಾಡುವವಳು ಹೋಗ್ತಾ ಇಲ್ಲ. Even she's not going. 내가 왜 당신을 따라가냐? ಮತ್ತೆ ನಾನೇ ನಿನ್ನ ಜೊತೆ ಬರಬೇಕು. 당신은 잘 갔다 오라고. ಒಳ್ಳೆ ಪ್ರಾಣ ಇರಲಿ ಅಂತ ಹೇಳಿದಳು ಅವಳು. 절대 안 가. ನಾನು ನಿನ್ನ ಜೊತೆ ಬರಲ್ಲ ಅಂತ ಹೇಳಿದಳು ಅವಳು. 할 수 없이 세 번째 아내에게 이야기를 했어. ಬೇರೆ ಅವಕಾಶ ಇಲ್ಲದೆ, ಆಯ್ಕೆ ಇಲ್ಲದೆ ಮೂರನೇ ಹೆಂಡತಿ ಕೇಳಬೇಕಾಗಿತ್ತು. 내가 말하기로 ಮೂರನೇ ಹೆಂಡತಿ ಹೇಳಿದಳು, 남편이 여행을 떠나는데 내가 동구밖에까지 배웅은 하겠지만 ನಾನು ಗಂಡ ಪ್ರಯಾಣ ಹೋಗ್ತಾ ಇದ್ದೇನೆ, ಹೌದಾ, ನಾವು ಪಟ್ಟಣಕ್ಕೆ ಬರಬಹುದು, To the city, but 난 당신하고 여행을 가고 싶지 않아. ಆದ್ರೆ ನಾನು ಒಂದು ಪ್ರಯಾಣ ಬರಕ್ಕೆ ಇಷ್ಟ ಇಲ್ಲ. 잘 갔다 오라고. ಒಳ್ಳೆ ಪ್ರಯಾಣವಿರಲಿ ಅಂತ ಹೇಳಿದಳು. 할 수 없이 이제 네 번째 아내에게 이야기했어. ಬೇರೆ ಆಯ್ಕೆ ಇಲ್ಲದೆ ನಾಲ್ಕನೇ ಹೆಂಡತಿ ಹೋಗಿ ಕೇಳಿದನು. 남편의 사랑도 못 받고 거의 관심도 가져주지 않았던 아내인데 ಅವಳು ಗಂಡನ ಪ್ರೀತಿ ಆಗಲಿ ಏನು ಆಸಕ್ತಿಯಲ್ಲಿ ಪಡೆದುಕೊಂಡಿರಲಿಲ್ಲ. ಅವಳು 나와 함께 여행을 떠나자니까 ನೀನು ನನ್ನೊಂದಿಗೆ ಪ್ರಯಾಣ ಬರ್ತಿ ಅಂತ ಕೇಳಿದನು ಆತ. 남편과 아내는 바늘과 실의 관계인데 ಗಂಡ ಮತ್ತೆ ಹೆಂಡತಿ ಹೆಂಗಂತ ಹೇಳಿದ್ರೆ ಸೂಜಿ ಮತ್ತೆ ದಾರ ಇದ್ದ ಹಾಗೆ. Needle. 당신이 여행을 간다면 내가 가고 말고요. ನೀನು ಪ್ರಾಣ ಹೋಗ್ತೀನಿ ಅಂತ ಹೇಳಿದ್ರೆ ಖಂಡಿತ ನಾನು ಇನ್ನೊಂದು ಬಂದೇ ಬರುತ್ತೇನೆ. 당신이 가는 곳이라면 세상 끝까지 함께 갈 거예요. ನೀನ್ ಎಲ್ಲೆಲ್ಲಿ ಹೋಗುತ್ತೀಯೋ ನಾನು ಲೋಕದ ಕಟ್ಟ ಕೂಡ ನಿನ್ನೊಂದಿಗೆ ಬರುತ್ತೇನೆ. 사람이 살고 있던 그 성은 바로 이 세상을 의미하고 ಆತನ ಇದಂತ ಒಂದು ಪಟ್ಟಣ ಏನ್ ತೋರಿಸುತ್ತಂತಂದ್ರೆ ಒಂದು ಲೋಕ ತೋರಿಸುತ್ತದೆ. 여행을 떠나려는 먼 나라는 이제 저 세상을 이야기하는데 ಆತನು ಹೇಳ್ತಾನೆ ದೂರ ದೇಶಕ್ಕೆ ಪ್ರಯಾಣ ಮಾಡ್ಬೇಕಂತ ಒಂದು ದೇಶ ತೋರಿಸುತ್ತದೆ, ನಿತ್ಯ ದೇಶ. Represents the eternity. 자 이제 첫 번째 아내는 뭘 의미하느냐? ಮೊದಲ ಹೆಂಡತಿ ಏನ್ ಪ್ರತಿನಿಧಿಸುತ್ತದೆ? Represent. 우리 육체를 의미합니다. ನಮ್ಮ ಶರೀರವನ್ನು ತೋರಿಸುತ್ತದೆ. 사람들은 뭐니 해도 가장 사랑하는 게 육체예요. In the ಜನರು ಇಷ್ಟಪಡೋದೇನಂತ ಹೇಳಿದ್ರೆ ಅವರ ಶರೀರವೇ. flesh. 몸이 피곤해 하면 그래 쉬어. ಹೇಳುತ್ತೆ, ಹೌದು ದೇಹ ಸುಸ್ತಾಗಿದೆ, ಇಲ್ಲ ಸ್ವಲ್ಪ ವಿಶ್ರಾಂತಿ ಪಡೆದಕ್ಕೆ ಇಷ್ಟ ಪಡೆದಕ್ಕೋ. ಹೇಳಿದ್ರೆ ನೀರು ಹೇಳಿಕೆ ಆಗ್ತಾ ಇದೆ, 그럼 물 ಓ ನೀರು ಕುಡಿ. 배고파 ಹೇಳುತ್ತೆ ಹಸಿವಾಗ್ತಾ ಇದೆ, 먹어야지. ಊಟ ಮಾಡ್ಬೇಕು. 아파 ಓ ನನಗೆ ನೋವಾಗ್ತಾ ಇದೆ, 병원에 가야지. ಆಸ್ಪತ್ರೆಗೆ ಹೋಗಬೇಕು. 여러분 우리는 이 육체 안에 살고 있는데 ಇದು ನಾವೆಲ್ಲರೂ ಕೂಡ ಶರೀರದ ಒಳಗೆ ಜೀವಿಸಿದೆವು. 한 번도 이 육체와 떠나본 적이 없고 In the ನಾವು ಶರೀರ ಬಿಟ್ಟು ಯಾವತ್ತೂ ಕೂಡ ದೂರ ಹೋಗಿಲ್ಲ. 이 육체와 잠시도 떨어져 본 적이 없고 ಇವನ ಶರೀರದಿಂದ ಯಾವತ್ತೂ ಕೂಡ ದೂರ ಹೋಗುವುದಿಲ್ಲ ಅಲ್ವಾ ನಾವು. 언젠가 한 번은 우리가 이 육체를 떠나야 할 날이 오는 거. ಒಂದಿನ ಒಂದು ಸಮಯ ಬಂತು, ಅದು ಶರೀರ ಬಿಟ್ಟು ಹೋಗುವಂತದ್ದು. flesh. 그렇게 사랑했던 육체지만 ನಾವು ಇಷ್ಟಪಡುತ್ತಿದ್ದ ಒಂದು ಶರೀರವನ್ನು 이 세상을 떠날 때 이 ಯಾವಾಗ ನಾವು ಲೋಕ ಬಿಟ್ಟು ಹೋಗುತ್ತೇವೋ 육체는 결코 함께 갈 수 없습니다. ಶರೀರ ನಮ್ಮೊಂದಿಗೆ ಯಾವತ್ತೂ ಕೂಡ ಬರುವುದಿಲ್ಲ. 두 번째 아내는 뭐 같습니까? ಎರಡನೇ ಹೆಂಡತಿ ಏನಂತ ಅನ್ಕೊಂತೀರ ನೀವೆಲ್ಲರೂ? 우리 몸보다 아끼고 사랑하지는 않지만 ನಮ್ಮ ದೇಹಕ್ಕಿಂತ ಯಾರನ್ನು ಹೆಚ್ಚು ಪ್ರೀತಿ ಮಾಡುವುದಿಲ್ಲ, ಯಾವುದನ್ನು ಕೂಡ ಅಷ್ಟು ಬೆಳೆಸುವುದಿಲ್ಲ. ಆದರೆ 위하여 고생하고 싸우고 ಆ ಹೆಂಡತಿ ಪಡೆದಕ್ಕೋಸ್ಕರ ಬಹಳ ಹೋರಾಡ್ತೇವೆ, ಬಹಳಷ್ಟು ಕೂಡ ಪ್ರಯಾಸ ಪಡುತ್ತೇವೆ. 까봐 깊숙한 곳에 감추어 ಬೇರೆ ಜನ ನೋಡಬಾರ್ದಂತ ನಾವು ಬಹಳಷ್ಟು ಪ್ರಯಾಸ ಪಟ್ಟು ಬಚ್ಚಿಡ್ತೇವೆ. 너무너무 사랑하는 아내. It's a, ಇನ್ನು ಪ್ರೀತಿ ಮಾಡಿದಂತ ಹೆಂಡತಿ. 예? 여러분 마음을 잘 조사해 보면 뭔지 감이 와요. ನೀನ್ ಹೃದಯನ ಪರೀಕ್ಷೆ ಮಾಡಿಕೊಂಡು ಹೇಳಿರಿ ಅದೇನಂತ. 여러분 육체 다음으로 사랑하는 게 ನಿಮ್ಮ ಶರೀರ ಆದ್ಮೇಲೆ ಎರಡು ಪ್ರೀತಿ ಮಾಡುವಂತದ್ದು ಏನಂದ್ರೆ 재물입니다. ಆಸ್ತಿ. 사람들은 재물을 얻기 위하여 ಜನರು ಆಸ್ತಿ ಪಡೆದುಕೊಳ್ಳೋದಕ್ಕೋಸ್ಕರ 저녁까지 고생하고 ಮುಂಜಾನೆಯಿಂದ ಸಂಜೆವರೆಗೂ ಯಾತನೆ ಪಡುತ್ತಾರೆ. 보니까 새벽기도 나오라 하니까 잘 안 나오는 사람. ಜನರು ಯಾವಾಗ ಕರಿತಾರೋ ಮುಂಜಾನೆ ಕೂಟ ಬರ್ರಿ ಅಂತ ಅನೇಕರು ಬರಲ್ಲ. 새벽에 일찍 일어나가지고 막 돈 많이 준다 그러면 ಮುಂಜಾನೆ ಬೇಗ ಎದ್ರೆ ಬಹಳಷ್ಟು ಹಣ ಸಿಗುತ್ತೆ. 자다가도 벌떡 일어나가 ಅಲ್ಲಿದ್ದೆ ಮಾಡ್ತಿರೋ ಹಂಗೆ ಎದ್ದು ಬರ್ತಾರೆ. 돈을 벌기 위해서는 막 일찍 일어나가 고생하고 ಹಣ ಮಾಡೋದಕ್ಕೋಸ್ಕರ ಅನೇಕ ಜನರು ಬಹಳಷ್ಟು ಬೇಗ ಎದ್ದುತ್ತಾರೆ, ಯಾತನೆ ಪಡುತ್ತಾರೆ, 먹고 ಅದು ಶಪಿಸುತ್ತಾರೆ, 무시도 당하고 ತಿರಸ್ಕಾರ ಹೊಂದಿಕೊಂಡರು ಕೂಡ. ಆದರೆ 사람들이 막 돈에 끌려가요. ಜನರು ಹಣದಿಂದ ಎಳಿಸಲ್ಪಡ್ತಿದ್ದಾರೆ. 우리가 이 세상을 떠날 ಯಾವಾಗ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೋ, 아무리 많은 재물을 쌓아두어도 ನಾವೆಷ್ಟೇ ಆಸ್ತಿಯನ್ನು ಕೂಡಿಟ್ಟರೂ 재물은 절대 가져갈 수 없어요. ನಿಮ್ಮೊಂದಿಗೆ ಹಣವನ್ನು ಆಗಲಿ ಆಸ್ತಿ ತೆಗೆದುಕೊಂಡು ಹೋಗಕ್ಕಾಗಲ್ಲ. 첫 번째 아내는 뭐 같습니까? ಮೂರನೇ ಹೆಂಡತಿ ಯಾವುದು? fizz.
헤어지면 그립고 ಯಾವಾಗ ಅವ್ರು ದೂರ ಇರ್ತೋ ಮಿಸ್ ಮಾಡ್ಕೊಂತೀರಾ. 만나면 잠시 반갑다가 또 그저 그런 아내. ಜೊತೆ ಇರುವಾಗ ಸ್ವಲ್ಪ ಹೊತ್ತು ಸಮಯ ಸಂತೋಷವಾಗಿರ್ತೀರಾ. 이건 혈육을 가리킵니다. ಅದು ಮಾತಾಡ್ತಿರೋ ನಿಮ್ಮ ಕುಟುಂಬದ ಕುರಿತಾಗಿ. 여러분 가끔 이제 명절 때 고향으로 가서 ಆಗಾಗ್ಗೆ ನೀವೆಲ್ಲ ಕೂಡ ರಜೆ ಬಂದವ ಮನೆಗೆ ಹೋಗ್ತೀರಾ. 친척들 만나면 ನಿಮ್ಮ ಕುಟುಂಬದವರು ಮತ್ತೆ ಸಂಬಂಧಿಕರು ಭೇಟಿ ಮಾಡ್ತೀರಾ. 오래간만이다. ಅಯ್ಯೋ ಬಹಳ ದಿನ ಆಯ್ತು, 그래 어째 지냈노? ನೀ ಹೇಗಿದೀಯಾ, 아이고 애들은 ನಿನ್ ಮಕ್ಕಳು ಹೇಗಿದ್ದಾರೆ, 신랑은 뭐 하노? ನಿಮ್ ಗಂಡ ಏನ್ ಮಾಡ್ತಿದಾರೆ ಇಲ್ಲಿ, 아이고 연락 좀 자주 해. ನೀ ಹಾಗೆ ಇರುದು ನಮ್ ಜೊತೆ. 연락할 ಸರಿ ಆಯ್ತು, ನಿಮ್ ಜೊತೆನೆ ಅದೇ ಇರ್ತೀನಿ ಟಚ್ ಅಲ್ಲಿ. 명절 끝나고 나면 And then ರಜೆ ಮುಗ್ದಾದ್ಮೇಲೆ 또 연락도 안 해요. ನೀವು ಫೋನೇ ಮಾಡಲ್ಲ ಅಲ್ವಾ. 그래서 이제 헤어지면 보고 싶은 ದೂರ ಇರುವಾಗ ಅವ್ರನ್ನ ಬಹಳ ಮಿಸ್ ಮಾಡ್ಕೊಳ್ತೇವೆ. 만나면 또 그저 그런 ಅವ್ರನ್ನ ಭೇಟಿ ಮಾಡುವಾಗ ಆಯ್ತು ಸುಮ್ಮನೆ ಇರ್ತೇವೆ. 이제 세 번째 아내 ಅದು ಮೂರನೇ ಹೆಂಡತಿ, 혈육이에요. ನಿಮ್ಮ ಒಂದು ಸಂಬಂಧಿಕರು. 이 네 번째 아내 ನಾಲ್ಕನೇ ಹೆಂಡತಿ, 사람들이 별로 관심도 갖지 않고 ಜನರದಕ್ಕೋಸ್ಕರ ಬಹಳಷ್ಟು ಕೂಡ ಚಿಂತೆ ಮಾಡೋದಿಲ್ಲ. 사랑도 받지 못하는 아내. ಹೆಂಡತಿ ಅಷ್ಟು ಪ್ರೀತಿಯನ್ನು ಪಡೆದುಕೊಳ್ಳಲ್ಲ. ಅದು 근데 이 세상을 떠날 ಯಾವಾಗ ಈ ಲೋಕ ಬಿಟ್ಟು ಹೋಗುತ್ತೀರೋ ನೀವು, 함께 가는 아내. the wife. ಹೆಂಡತಿನಿಂದ ಬರುವಂತದ್ದೇ. 이 네 번째 아내가 바로 우리 영혼입니다. ನಾಲ್ಕನೇ ಹೆಂಡತಿಯೇ ನಮ್ಮ ಆತ್ಮ. 우리가 이 세상을 살다가 ನಾವು ಲೋಕದಲ್ಲಿ ಇರುವಾಗ, 세 안에 살다가 ನಾವು ಶರೀರದಲ್ಲಿ ಜೀವಿಸುತ್ತೇವೆ. 반드시 한 번은 이 세상을 떠나고 ನಿಜವಾಗಿ ಕೂಡ ಒಂದಿನ ಲೋಕ ಬಿಟ್ಟು ಹೋಗುತ್ತೇವೆ. 육체를 떠나야 하는 날이 옵니다. ಆ ದಿನವನ್ನು ಬಂದಾಗ ನಾವು ಶರೀರ ಬಿಟ್ಟು ಹೋಗಲೇಬೇಕು. 죽음은 누구에게나 반드시. ಎಲ್ಲರೂ ಕೂಡ ಈ ಒಂದು ಮರಣ ಎಲ್ಲರ ಮೇಲೆ ಬಂದೇ ಬರುತ್ತದೆ. 저는 어린 나이에 이 죽음이라는 불청객과 좀 자주 만났어요. ಯೌವನ ಕಾಲದಲ್ಲಿ ನಾನು ಯೌವನ ಇರುವಾಗ ಅನೇಕ ಸಾರಿ ಮರಣ ಎದುರಿಸಿದ್ದೇನೆ. 전혀 이제 하나님을 모르는 가정에 태어나. ನಾನೊಂದು ಕುಟುಂಬದಲ್ಲಿ ಬೆಳೆದೆ, ದೇವರ ಬಗ್ಗೆ ಗೊತ್ತೇ ಇರಲ್ಲ ಅಂತ ಕುಟುಂಬದಲ್ಲಿ ಬೆಳೆದನು. 어린 나이에 이 죽음이라는 불청객이 너무너무 자주 찾아왔어요. And from a young ಯೌವನ ಕಾಲದಿಂದ ಈ ಒಂದು ಮರಣ ಪದ ಪದೇ ಪದೇ ಭೇಟಿ ಮಾಡ್ತಾ ಇತ್ತು. visited me many times. 제가 몸이 아파서 죽을 뻔한 적도 있었고 ಬಹಳಷ್ಟು ಕಾಯಿಲೆಯಲ್ಲಿ ಬಿದ್ದು ಸಾಯ್ತಾ ಇರ್ಬೇಕು, ಇನ್ನೇನು 맞아서 죽을 뻔한. ಇನ್ನೇನು ಕೂಡ ಸಾಯಲೇ ಇರ್ಬೇಕು, ಇನ್ನೇನು. 그리고 이제 고등학교 때는 연탄가스에 중독이 돼가지고 ಹೈಸ್ಕೂಲಲ್ಲಿ ನಾನು ಕಾರ್ಬನ್ ಮಾನಾಕ್ಸೈಡ್ ಕೂಡ ಇದು ಉಸಿರಾಟದ ನಿಮಿತ್ತ 완전히 의식을 잃고 이제 눈을 뜨니까 그 다음날 병원이었어요. ಪ್ರಜ್ಞೆ ಬಿದ್ದೋಗಿದ್ದೆ. ನಾನು ಕಣ್ತೆ ನೋಡುವಾಗ ಮಾರನೇ ದಿನ ಆಸ್ಪತ್ರೆಯಲ್ಲಿ ಇದ್ದೆ. 제가 다녔던 그 학교가 미션 스쿨이었어요. ನಾನು ಕೂಡ ಒಂದು ಸ್ಕೂಲ್ ಹೋಗ್ತಿದ್ದೆ, ಮಿಷನ್ ಸ್ಕೂಲ್ ಹೋಗ್ತಿದ್ದೆ. 어릴 때는 이 죽음 앞에 이렇게 섰어도 ಯೌವನ ಕಾಲದಲ್ಲಿ ಮರಣ ಮುಂದೆ ನಿಂತುಕೊಂಡಿದ್ದರೂ ಕೂಡ 아 죽을 뻔했는데 ನಾನಿನ್ನ ಸಾಯ್ಬೇಕಾಗಿತ್ತು, 운이 좋았다. ಆದ್ರೆ ಕೂಡ ಅದೃಷ್ಟ ಒಂದು, 다행히 안 죽고 살았구나. ದುರದೃಷ್ಟ ನಾನು ಸತ್ತಿಲ್ಲ, ಇನ್ನು ಬದುಕಿದ್ದೇನೆ. 했어요. And then ಅದೇ ಕೂಡ ಮುಂದೆ ಹೊರದೆ ಇದೇ ರೀತಿ. 근데 이제 고등학생이 되면서 ಹೈಸ್ಕೂಲ್ ವಿದ್ಯಾರ್ಥಿ ಆದ ಮೇಲೆ ನಾನು 인생에 대해서 좀 고민을 하게 되고 ನನ್ನ ಜೀವಿತ ಬಗ್ಗೆ ನಾನು ಚಿಂತೆ ಮಾಡ್ಲಿಕ್ಕೆ ಪ್ರಾರಂಭಿಸಿದೆ. 사람이 왜 사는 거지? ಯಾಕೆ ಜನರು ಜೀವಿಸುತ್ತಾರೆ, 인생은 어디서 왔다 어디로 가는 거야? ಯಾಕೆ ಈ ಜೀವಿತ ಎಲ್ಲಿಂದ ಬರುತ್ತೆ ಎಲ್ಲಿಂದ ಹೋಗುತ್ತದೆ, 사람이 죽으면 어떻게 될까? ಒಬ್ಬ ಮನುಷ್ಯ ಸತ್ತೋದ್ರೆ ಏನಾಗುತ್ತದೆ, 세상은 누가 만들었을까? ಮನುಷ್ಯ ಸತ್ತೋದ ಮೇಲೆ ಏನಾಗುತ್ತದೆ, 사람 왜 사는 걸까? ಯಾರು ಲೋಕವನ್ನುಂಟು ಮಾಡಿದ್ದು, 사람 왜 죽는 거지? ಜನರು ಯಾಕೆ ಸಾಯ್ತಾ ಇದ್ದಾರೆ, 인생의 의미와 목적은 뭐지? ಜೀವನದ ಉದ್ದೇಶ ಮತ್ತೆ ಅರ್ಥವೇನು, 이런 고민을 좀 하고 있는데 ಯಾವಾಗ ಇದ್ರ ಬಗ್ಗೆ ನಾನು ಚಿಂತೆ ಮಾಡುತ್ತಿದ್ದೇನೋ. 이 죽음이라는 불청객이 내 삶 속에 예고 없이 불쑥 끼어들어오니까 and so ಸ್ವಾಗತ ಮಾಡಿದಂತ ಒಂದು death just ಸಂಬಂಧಿಕನು ಮರಣ ಬಂದು ಹೋಗ್ತಾ ಇತ್ತು. go. 나는 온통 삶의 마음을 쏟고 있는데 ನಾನು ಈ ಜೀವಿತ ಜೀವಿಸೋದಕ್ಕೆ ಬಹಳಷ್ಟು ಪ್ರಯಾಸ ಪಟ್ಟು ಜೀವಿಸ್ತಾ ಇದ್ದೆ. 어느 날 죽음이 불쑥 찾아오면 ಮರಣ ನನ್ನ ಹತ್ರ ತಕ್ಷಣ ಬಂದು ತೋರಿಸುವಾಗ 그냥 모든 걸 놓고 떠나야 하는데 ನಾನೆಲ್ಲ ಕೂಡ ಬಿಟ್ಟು ಹೋಗ್ಲೇಬೇಕಾಗುತ್ತದೆ. 정말 가난한 가정에 태어나 ನಾನು ಬಡ ಒಂದು ಕುಟುಂಬದಲ್ಲಿ ಹುಟ್ಟಿದ್ದೇನೆ. ನಾನು 고생스럽게 농사를 짓고 ನಾವು ಬಹಳಷ್ಟು ಕೂಡ ಯಾತನೆ ಪಡಬೇಕು. 너무 무서운 아버지 밑에서 ನಾನು ಕೂಡ ಬಹಳ ಭಯಾನಕ ತಂದೆ ಅಂತ ಕೆಳಗೆ ಜೀವಿಸಿದೆ. 늘 이렇게 힘든 삶을 ನಾನು ಬಹಳ ಪ್ರಯಾಸ ಪಟ್ಟು ಜೀವನ ದಂಡದವಂತ ಜೀವಿತ ಜೀವಿಸಿದೆನು. 만일에 내가 어제 연탄가스를 마시고 죽었 ಇನ್ನೇನು ಕೂಡ ಕಾರ್ಬನ್ ಮಾನಾಕ್ಸೈಡ್ ಕೂಡ ಕುಡಿದು ನಾನು ಸಾಯ್ಬೇಕಾಗಿತ್ತು ನಾನು. 인생이란 건 뭐야? ಆದ್ರೆ ಎಂತ ಒಂದು ಸಂಗತಿ ಇದೆ ನನ್ನ ಜೀವಿತದ ಒಳಗೆ. 이렇게 살다 가려고 이 세상에 왔단 말이야. ನಾನು ಇರ್ದಾಗಿ ಜೀವಿಸಲಿಕ್ಕೆ ಭೂಮಿಯಲ್ಲಿ ಬಂದಿದ್ದೀನಾ? 하나님이 계신다면 ಅಲ್ಲಿ ನಿಜವಾಗಿ ದೇವರಿದ್ದರೆ 왜 태어나게 하신 거지? ಯಾಕೆ ನಾನು ಹುಟ್ಟಿಸಿದ್ದಾನೆ ಇಲ್ಲಿ? 그런 고민을 하게 됐어. ನಾನು ಅದರಿಂದ ನಾನು ಬಹಳಷ್ಟು ಕೂಡ ಒದ್ದಾಡುತ್ತಾ ಇದ್ದೆ. 그래서 9장 27절에 보면 ಇಬ್ರಿ 9ನೇ ಅಧ್ಯಾಯ 27 ವಚನ ಹೇಳುತ್ತದೆ, 한 번 죽는 것은 사람에게 정하신 것이 ಮನುಷ್ಯರಿಗೆಲ್ಲವೂ ಕೂಡ ಮರಣವು ಎಲ್ಲರೂ ಸಾಯಲೇಬೇಕು. 후에는 심판이 있으리. ಅದಾದ ಮೇಲೆ ನ್ಯಾಯ ತೀರ್ಪು. 여러분 사람이 왜 죽어야 하는지 ಯಾಕೆ ಜನರು ಸಾಯಬೇಕು? 착하든 악하든 ಅವ್ರು ಒಳ್ಳೆಯರಾಗಿರ್ಲಿ ಕೆಟ್ಟವರಾಗಿರ್ಲಿ, 잘났든 못났든 ದೊಡ್ಡವರಾಗಿರ್ಲಿ ಬಡವರಾಗಿರಲಿ, 건강하든 연약하든 ಆರೋಗ್ಯವಾಗಿರ್ಲಿ ಬಲಹೀನರಾಗಿರಲಿ, 하나님이 모든 사람은 한 번 죽도록 정해놓으신. ದೇವರೆಲ್ಲರಿಗೂ ಕೂಡ ಮರಣವನ್ನು ಕೊಟ್ಟಿದ್ದಾನೆ. ಎಲ್ಲರೂ ಕೂಡ ಸಾಯಲೇಬೇಕು ಅಂತ. 죽음은 이미 정해져 있기 때문에 ಮರಣ ಆಗ್ಲೇ ತೀರ್ಮಾನವಾಗಿದೆ.
우리가 산다는 ನಾವು ಜೀವಿಸ್ತಿರೋಂಥ ಸಂಗತಿ ನೋಡುವಾಗ 이미 정해진 죽음 안에서 살고 있고 ಮರಣವಾಗಲೇ ನಾವು ಸಿದ್ಧವಾಗಿದೆ ಅದೇ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಾವು 태어날 때 ಇ미 죽음이 정해져 있고 ಯಾವ ನಾವು ಲೋಕದ ಹುಟ್ಟಿದ್ದೇವೋ ಆಗಲೇ ಮರಣ ಅನ್ನೋದು ಕೂಡ ಸೇರಿದೆ. 어떤 면으로 보면 이 세상은 거대한 감옥이에요. ಬೇರೆ ಮಾರ್ಗ ನೋಡುವಾಗ ಜನರಿಗೆ ದೊಡ್ಡ ಒಂದು ಸೆರೆಮನೆ ಆಗಿರುತ್ತದೆ. 세상에 살고 있는 사람들은 태어나는 순간 이미 사형 선고를 받고 태어나는데 ಜನರು ಯಾರೆಲ್ಲೂ ಕೂಡ ಹುಟ್ಟಿದ ತಕ್ಷಣವೇ ಕೂಡ ಮರಣದಂಡ ಹೊಂದಿಕೊಂಡಿರ್ತಾರೆ. penalty. 다만 이제 사형 집행을 하지 않았을 뿐이에요. ಇನ್ನು ಕೂಡ ಹೊರಗೆ ಹಾಕೋದೇನು ಆಗಿಲ್ಲ ಅಷ್ಟೇ. 언젠가 우리는 한번 죽는데 ಒಂದು ದಿನ ಅವೆಲ್ಲ ಕೂಡ ಸಾಯ್ಬೇಕಾಗಿತ್ತು. 성경은 로마서 5장 12절에서 죄로 말미암아 사망이 왔다고 얘기해요. ಆದ್ರೆ ಬೈಬಲ್ ಹೇಳುತ್ತೆ, ಬೈಬಲ್ ಅಲ್ಲಿ 5ನೇ ಅಧ್ಯಾಯ 12ನೇ ವಚನ, ರೋಮದಲ್ಲಿ ಮರಣ ಎಲ್ಲರೂ ಪ್ರವೇಶ ಮಾಡಿತು ಅಂತೆ. 때문에 Because ಮರಣ ಪಾಪ ನಿಂಬಸ್ಕೊಂಡು ಹೋಗುತ್ತದೆ. 여러분들 마음에 죄가 있다면 ನಿಮ್ಮಲ್ಲಿ ಪಾಪವಿದ್ದರೆ ನಿಮ್ಮ ಹೃದಯದಲ್ಲಿ, 여러분이 평신도든 장로든 목사님이든 ನೀನು ಸಬ್ ವಿಶ್ವಾಸಿ ಆಗಿದ್ರು, ಹಿರಿಯರಾಗಿದ್ರು, ಮತ್ತೆ ಪಾಸ್ಟರ್ ಆಗಿದ್ರು ಕೂಡ, 여러분의 마음을 보시는데 ಯಾಕಂದ್ರೆ ದೇವರು ನಿಮ್ಮ ಹೃದಯ ನೋಡುತ್ತಾನೆ. 여러분 마음에 죄가 있으면 ನಿಮ್ಮ ಹೃದಯದಲ್ಲಿ ಪಾಪ ಅನ್ನೋದಿದ್ದರೆ 여러분에게 반드시 사망이 옵니다. ನಿಜವಾಗಿಯೂ ಕೂಡ ಮರಣ ಬಂದೇ ಬರುತ್ತೆ ನಿನ್ನ ಹತ್ರ. 자, 성경은 한 번 죽는 것은 사람에게 정해져 있고 ಬೈಬಲ್ ಹೇಳುತ್ತೆ ಎಲ್ಲಾ ಮನುಷ್ಯರು ಕೂಡ ಸಾಯಬೇಕಂತ ನೇಮಿಸಲ್ಪಟ್ಟಿದ್ದಾರೆ ಅಂತ. 그 후에는 심판이 있다는 거예요. ಇದಾದ ಮೇಲೆ ನ್ಯಾಯ ತೀರ್ಪು. 자, 여러분 죽음은 순서가 없어요. ಮರಣದಲ್ಲಿ ಯಾವುದೇ ಒಂದು ಕ್ರಮಗಳಿಲ್ಲ. 태어나는 데는 순서가 있지만 ಜನದಲ್ಲಿ ಒಂದು ವಿಧಾನವಿದೆ, 죽는 데는 순서가 없습니다. but there is no death in ಸಾಯೋದ್ರಲ್ಲಿ ಯಾವುದೇ ವಿಧಾನಗಳಿಲ್ಲ. 자, 우리가 죽을 때 우리는 이 세상에 아무것도 가져갈 수가 없습니다. ಯಾವಾಗ ನಾವು ಸಾಯುತ್ತೇವೋ ನಾವು ಏನು ತೆಗೆದುಕೊಂಡು ಹೋಗಕ್ಕಾಗುದಿಲ್ಲ ಈ ಲೋಕದಿಂದ. 예, 그 4명의 아내 중에 이제 4번째 아내 외에 아무도 따라갈 수가 없어요. and 4 ಹೆಂಡತಿಯಲ್ಲಿ ಕೂಡ ಯಾರು ಹೋಗಲಿಲ್ಲ. can go with him. 여러분, 이 죽음은 누구도 대신해 줄 수가 없어요. ಯಾರು ಕೂಡ ನಿಮ್ಮ ಮರಣ ಜಾಗ ತೆಗೆದುಕೊಳ್ಳುವುದಿಲ್ಲ. 죽음은 미리 경험할 수도 없어요. ನೀವು ಮರಣನು ಕೂಡ ಆಗಾಗ ಅನುಭವಿಸಕ್ಕಾಗಲ್ಲ. 우리는 한 번 반드시 죽음 앞에 서야 되는데 ಒಂದೇ ಸಾರಿ ನಾವೆಲ್ಲರೂ ಕೂಡ ಮರಣದ ಮುಂದೆ ನಿಂತುಕೊಳ್ಳಲೇಬೇಕು. 여러분이 죽음 앞에 서기 전에 ನೀವು ಮರಣದ ಮುಂದೆ ನಿಂತುಕೊಳ್ಳೋದಕ್ಕಿಂತ ಮುಂಚೆ 복음을 듣고 죄 사함을 받을 기회가 있을 때 ನೀವು ಅವಕಾಶ ಸಿಕ್ಕರೆ ಸುವಾರ್ಥ ಕೇಳಿಸ್ಕೊಳ್ಳುವಂತ ಮತ್ತೆ ಪಾಪ ಹೊಂದಿಕೊಂಡರೆ 하나님 앞에 마음을 열고 ನೀನ್ ದೇವರ ಕಡೆಗೆ ಹೃದಯ ತೆರುವಾಗ 말씀 앞에 여러분의 생각을 내려놓고 ದೇವರ ವಾಕ್ಯದ ಮುಂದೆ ಆಲೋಚನೆ ಬಿಸಾಕಿ 어떻게 하면 우리 마음에 있는 죄를 씻을 수 있냐, ನಮ್ಮ ಹೃದಯದಿಂದ ಪಾಪ ಇರುವಂತ ಹೇಗೆ ತೊಳೆಯಲ್ಪಡುತ್ತದೆ, 내가 어떻게 하면 하나님의 은혜를 입을 수 있는가. ಹೇಗೆ ನಾನು ದೇವರ ಕೃಪೆ ಹೊಂದಿಕೊಳ್ಳಕ್ಕೆ ಸಾಧ್ಯವಾಗುತ್ತದೆ. 성경의 하나님은 우리가 어떻게 하면 구원을 받을 수 있다고 말씀하는가. ಬೈಬಲ್ ಏನ್ ಹೇಳ್ತದೆ ಮತ್ತೆ ನಾವು ಪಾಪ ರಕ್ಷಣೆ ಹೊಂದ್ಕೊಳ್ಳೋದು ಹೇಗೆ? 그 말씀을 듣고 죄 사함을 받아야 합니다. ನೀನು ಆ ವಾಕ್ಯ ಕೇಳಿಸಿಕೊಳ್ಳಬೇಕು ಮತ್ತೆ ನೀನು ಪಾಪ ಹೊಂದಿಕೊಳ್ಳಬೇಕು. 자, 저는 오늘 로마서 10장을 읽었습니다. ಇವತ್ತು ನಾನು ರೋಮಾಪುರ 10ನೇ ಅಧ್ಯಾಯ ಓದಿದೆ. 여러분, 우리가 하늘나라에 갈지 못 갈지 ನಾವು ಪರಲೋಕ ಹೋಗುತ್ತೇವೋ ಹೋಗಲ್ಲವೋ 어떻게 알 수 있겠습니까? ಹೇಗೆ ಗೊತ್ತಾಗುತ್ತದೆ? 만일 예수님을 이 자리에 모시고 올 수만 있다면 ನಾವು ಈ ಜಾಗಕ್ಕೆ ಯೇಸು ಸ್ವಾಮಿ ತೆಗೆದುಕೊಂಡು ಬಂದರೆ 예수님 여기 모시고 와서 ಯೇಸು ಸ್ವಾಮಿ ತರಬಹುದು ನಾವು. 아유 예수님 안녕하십니까? ಯೇಸು ಹೇಗಿದ್ದೀರಾ? 아 예수님 정말 꼭 뵙고 싶었어요. ಯೇಸು ನಿಜವಾಗಿ ನಿಮ್ಮನ್ನು ನೋಡ್ಬೇಕಂದಿದ್ದೇನೆ. 잘 오셨습니다. ಇನ್ನು ಒಳ್ಳೇದು ನಿಲ್ಲುವುದಿಲ್ಲಿ. 예수님 제가 꼭 묻고 싶은 게 있어요. ಯೇಸು ಸ್ವಾಮಿ ನಿಮ್ಗೆ ಒಂದು ಕೇಳಬೇಕಂದಿದ್ದೇನೆ. 내 죄가 사해졌습니까 안 사해졌습니까? ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆಯಾ ಇಲ್ಲವಾ? 예수님 저도 하늘나라에 갈 수 있습니까? ಯೇಸು ಸ್ವಾಮಿನ ಪರಲೋಕ ಹೋಗ್ತೀನಾ ಇಲ್ವಾ? Not. 그 예수님께 물어서 ನಾನು ಸಹ ಒಂದು ಯೇಸುವನ್ನು ಕೇಳುವಾಗ ಒಂದು ಸಾರಿ 예수님이 네가 분명히 천국에 간다. ಯೇಸು ಹೇಳ್ತಾನೆ ಖಚಿತವಾಗಿ ನೀನು ಪರಲೋಕ ಹೋಗಬಹುದು. 너는 죄 사함을 받았다. ನಿನ್ ಪಾಪ ಹೊಂದಿಕೊಂಡಿದ್ದೀಯಾ? 그럼 누가 뭐라 해도 ಬೇರೆ ಯಾನೇ ಹೇಳಲಿ, 아 목사님이 너 구원 아니야. ಪಾಸ್ ಹೇಳಿದ್ರು ಕೂಡ ರಕ್ಷಣೆ ಹೊಂದಿಕೊಂಡಿಲ್ಲ ಅಂತ ನಿಮಗೆ. 예수님이 나 구원 받았다고 ಯೇಸು ಸ್ವಾಮಿ ವಾಗ್ದಾನ ಮಾಡಿದ್ದೇನೆ, ರಕ್ಷಣೆ ಹೊಂದಿಕೊಂಡಿದ್ದೇನೆ ಅಂತ ನಾನು. 마음에 흔들리지 않는 믿음이 ನನ್ನ ಹೃದಯದಲ್ಲಿ ನಂಬಿಕೆ ಇದೆ. ಆ ಒಂದು ನಂಬಿಕೆ ಯಾವತ್ತೂ ಕೂಡ ಅಲ್ಲಾಡುವುದಿಲ್ಲ. 이 자리에 모시고 와서 ಈ ಒಂದು ಜಾಗದಲ್ಲಿ ಯೇಸು ಸ್ವಾಮಿ ಇದ್ದಿದ್ದಾರೆ. 예수님의 직접적인 말씀을 들을 수 있으면 얼마나 And 좋겠어요. if we ಯೇಸುವಿನ ನೇರ ವಾಕ್ಯ ಕೇಳಿಸಿಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತದಲ್ಲ. 근데 예수님 지금 어디에 계십니까? ಈಗ ಯೇಸು ಎಲ್ಲಿದ್ದಾನೆ? 예수님 이 땅에 계시지 않고 ಯೇಸು ಈ ಭೂಮಿಯಲ್ಲಿ ಇಲ್ಲ, 하늘나라에 계시. ಯೇಸು ಪರಲೋಕದಲ್ಲಿದ್ದಾನೆ. 예수님 이 땅에 오셨다고 ಯೇಸು ಈ ಭೂಮಿಗೆ ಬಂದಿದ್ದರೆ 우리 죄를 씻으시고 ಆತನು ಬಂದನು, ಪಾಪ ತೊಳೆದನು, 들어가셨다고 ಮತ್ತೆ ಸಮಾಧಿಯೊಳಗೆ ಹೋದನು, 4일 만에 부활하셨어요. 3 ದಿನ ಪುನರುತ್ಥಾನನಾದನು, 이제 하늘로 올라가시고 ಮತ್ತೆ ಪರಲೋಕಕ್ಕೆ ಹೋದನು, 하나님 보좌 우편에 앉아 계시고 ಮತ್ತೆ ದೇವರ ಬಲಗಡೆಯಲ್ಲಿ ಕೂತುಕೊಂಡನು. 예수님을 이 자리에 모시고 올 수 있다면 참 좋겠지만 ಈ ಭೂಮಿಯಲ್ಲಿ ಯೇಸು ತರಲಿಕ್ಕೆ ಬಹಳಷ್ಟು ಕೂಡ ಚೆನ್ನಾಗಿರ್ತಿತ್ತು ಅಲ್ವಾ? 누가 하늘에 올라가서 ಆದ್ರೆ ಪರಲೋಕ ಯಾರು ಪ್ರವೇಶ ಮಾಡಕ್ಕಾಗುತ್ತದೆ? 하늘에 계신 예수님을 여기까지 모시고 올 수 있게 ಪರಲೋಕದ ಯೇಸು ಸ್ವಾಮಿನ ಕೆಳಗೆ ಯಾರು ತೆಗೆದುಕೊಂಡು ಬರ್ತಾರೆ? 누가 하늘에 올라가서 ಪರಲೋಕ ಯಾರು ಪ್ರವೇಶ ಮಾಡಿ
하늘에 계신 예수님을 여기까지 모시고 내려올 수만 있으면 ಪರಲೋಕದ ಯೇಸು ಸ್ವಾಮಿನ ಯಾರು ಕೆಳಗೆ ತೆಗೆದುಕೊಂಡು ಬರ್ತಾರೆ? Down here, 예수님에게 직접 묻고 ನಾವು ಯೇಸು ಸ್ವಾಮಿನ ಕೇಳಬೇಕು. 정말 예수님이 내 죄를 다 씻으셨는지, ಯೇಸು ಸ್ವಾಮಿ ನಿಜವಾಗಿ ನನ್ನ ಪಾಪ ಎಲ್ಲ ತೊಳೆದಿದ್ಯಾ? 내가 구원받았는지, ನಾನು ರಕ್ಷಣೆ ಹೊಂದಿಕೊಂಡಿದ್ದೀನಾ? 예수님께 직접 말씀을 들으며 ನಾವು ಯೇಸುವಿಂದ ನೇರ ಒಂದು ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ 영혼의 구원에 대하여 우리가 확신을 가질 수 있어요. ನಮ್ಮ ಆತ್ಮದ ಒಂದು ರಕ್ಷಣೆ ನಮಗೆ ಭರವಸೆ ಇರ್ತಿತ್ತು. 여러분, 누가 하늘에 올라가서 예수님을 여기까지 모시고 내려올 수 있고? ಪರಲೋಕಕ್ಕೆ ಯಾರು ಹೋಗಿ ಯೇಸು ಕರೆದುಕೊಂಡು ಬರ್ತಾರೆ? 자, 로마서 10장 6절은 바로 이 부분을 이야기합니다. ರೋಮಪುರ 10ನೇ ಅಧ್ಯಾಯ 6ನೇ ವಚನ ಹೇಳ್ತಾ ಇದೆ ಅದನ್ನ. 믿음으로 말미암는 의인은 이같이 말하되 but ಆದರೆ ನಂಬಿಕೆಯಿಂದುಂಟಾಗುವ ನೀತಿ ಏನು ಹೇಳುತ್ತದೆ? this wise. 내 마음에 누가 하늘에 올라가겠느냐 하지 말라 하니, ಕ್ರಿಸ್ತನನ್ನು ಕೆಳಗೆ ಕರೆದುಕೊಂಡು ಬರುವುದಕ್ಕೆ ಯಾರು ಮೇಲೋಕಕ್ಕೆ ಏರಿ ಹೋದಾರು? 올라가겠느냐 하면 그리스도를 모셔 내리 ಕ್ರಿಸ್ತನನ್ನು ಕೆಳಗೆ ಕರೆದುಕೊಂಡು ಬರುವುದಕ್ಕೆ ಯಾರು ಮೇಲೋಕಕ್ಕೆ ಏರಿ ಹೋದಾರು? 하늘 아래 가려면 ಪರಲೋಕ ಪ್ರವೇಶ ಮಾಡಬೇಕೆಂದರೆ 믿음으로 말미암는 의가 있어야 돼. ನಂಬಿಕೆ ಸಿಗುವಂತ ನೀತಿ ನಮ್ಮಲ್ಲಿರಬೇಕು. 근데 믿음으로 말미암는 이같이 말하되 But ಆದ್ರೆ ಏನು ಹೇಳುತ್ತದೆ ಇದು? this wise. 내 마음에 누가 하늘에 올라가겠느냐 하지 말라는 거예요. ನಿನ್ನ ಹೃದಯದಲ್ಲಿ ಅಂದುಕೊಳ್ಳಬೇಡ ಯಾರು ಪರಲೋಕಕ್ಕೆ ಏರಿ ಹೋದರಂತ. In your heart, that's what it's saying. 올라가겠느냐 하면 그리스도를 모셔 내리는 것이요. ಕ್ರಿಸ್ತನನ್ನು ಕೆಳಗೆ ಕರೆದುಕೊಂಡು ಬರುವುದಕ್ಕೆ ಯಾರು ಮೇಲಕ್ಕೆ ಹೋದಾರು ಅಂತ ಅಂದುಕೊಳ್ಳಬೇಡ. Down from above. 누가 하늘에 올라가겠느냐? ಯಾರು ಪರಲೋಕಕ್ಕೆ ಎತ್ತಲ್ಪಟ್ಟಿದ್ದು? 누군가가 하늘에 올라가서 ಯಾರು ಕೂಡ ಪರಲೋಕಕ್ಕೆ ಪ್ರವೇಶ ಮಾಡೋದಾದಿದ್ದಾರೆ. 하늘에 계신 예수님을 여기까지 모시고 와야 할 텐데, ಯೇಸು ಪರಲೋಕದ ಕೆಳಗೆ ತರಬೇಕೆಂದರೆ Here. 그래야 우리가 그 예수님을 만나고 ಆಗ ನಾವು ಯೇಸು ಭೇಟಿ ಮಾಡಬಹುದಾಗಿತ್ತು. 예수님께 묻고 ಯೇಸು ಕೇಳಬಹುದಾಗಿತ್ತು. 예수님의 음성을 듣고 ಮತ್ತೆ ಯೇಸುರ ಸ್ವರ ಕೇಳಿಸ್ಕೊಳ್ಳಬಹುದಾಗಿತ್ತು. 약속을 우리 마음에 받을 수 있을 텐데, ಮತ್ತೆ ಆ ಒಂದು ವಾಗ್ದಾನ ಹೃದಯದಲ್ಲಿ ಹೊಂದಿಕೊಳ್ತಾ ಇದ್ದೆವು. 그런 생각을 하지 말라는 거예요. ಆದ್ರೆ ಅದನ್ನ ಮಾಡಬೇಡ್ರಿ, ಅದನ್ನ 그렇게 안 해도 된다는 거예요. ನೀನ್ ಮಾಡಬೇಡ ಅಂತ ಹೇಳ್ತಾ ಇದೆ ಇಲ್ಲಿ. 하늘에까지 올라가서 예수님을 여기까지 모시고 내려오지 않아도 ನೀನ್ ಯೇಸುವನ್ನು ಕೆಳಗೆ ತರಬೇಕಂತ ಹೋಗದಿದ್ರು ಕೂಡ ಪರಲೋಕಕ್ಕೆ Just back down here. 예수님의 말씀을 들을 수 있는 길이 있다는 거예요. ನೀನ್ ಯೇಸುನ ವಾಕ್ಯ ಕೇಳಿಸ್ಕೊಳ್ಳಕ್ಕೆ ಒಂದು ಮಾರ್ಗವಿದೆ. Us. 그러면 하늘에 올라가서 예수님을 모시고 내려올 필요가 없다면 ನೀನ್ ಹೋಗಿ ಯೇಸು ಸ್ವಾಮಿ ಕರ್ಕೊಂಡು ಬರುವ ಅವಶ್ಯಕತೆ ಇಲ್ಲ. ಪರಲೋಕಕ್ಕೆ ಹೋಗಿ 예수님 하늘에 안 계시는가? Then is ಯೇಸು ಸ್ವಾಮಿ ಪರಲೋಕದ ಇಲ್ಲವಾ? 예수님 이 땅에도 안 계시는데, ಯೇಸು ಸ್ವಾಮಿ ಭೂಮಿಯಲ್ಲಿ ಇಲ್ಲ. 이 땅에도 안 계시고 하늘에도 안 계신다. ಯೇಸು ಸ್ವಾಮಿ ಭೂಮಿಯಲ್ಲಿ ಮತ್ತೆ ಪರಲೋಕದಲ್ಲಿ ಅಂತ ಹೇಳಿದರೆ 예수님이 계실 만한 데는 음부밖에 없는데, then ಯೇಸು ಸ್ವಾಮಿ ಒಂದು ಯಾವುದೊಂದು ಇರ್ತದೆ ಅಷ್ಟೇ. 예수님이 음부에 계실 리도 없지만 still ಯೇಸು ಸ್ವಾಮಿ ಯಾವುದೇ ಊಹೆಯಲ್ಲಿ ಇರುವುದಿಲ್ಲ. 이 땅에도 안 계시고 하늘에도 안 계신다면 ಯೇಸು ಸ್ವಾಮಿ ಭೂಮಿಯಲ್ಲಿ ಮತ್ತೆ ಪರಲೋಕದಲ್ಲಿ ಅಂತ ಹೇಳಿದರೆ 예수님이 계실 때라고는 음부밖에 없으니까, ಯೇಸು ಸ್ವಾಮಿ ಒಂದು ಊಹನೆಯಲ್ಲಿ ಇರ್ಬೇಕಷ್ಟೇ. 예수님이 음부에 계신다 치더라도 ಯೇಸು ಸ್ವಾಮಿ ಊಹನೆಯಲ್ಲಿ ಇದ್ದರೂ ಕೂಡ listen. 누가 음부에까지 내려가서 그 예수님을 모시고 올 수 있겠느냐? ಯಾರು ಹೋಗುತ್ತಾರೆ? ಪ್ರೇತ ಲೋಕಕ್ಕೆ ಹೋಗಿ ತೆಗೆದುಕೊಂಡು ಬರ್ತಾರೆ ಯಾರನ್ನ? Bring Jesus back up. 여러분, 하늘에 올라가서 예수님을 모시고 오는 게 쉽습니까? 음부에 내려가서 예수님을 모시고 올라오는 게 쉽습니까? ಪರಲೋಕ ಹೋಗಿ ಯೇಸು ತರೋದು ಸುಲಭನಾ ಇಲ್ಲ ನರಕಕ್ಕೆ ಹೋಗಿ ಯೇಸು ಪ್ರೇತ ಲೋಕಕ್ಕೆ ಹೋಗಿ ಯೇಸು ತರೋದು ಒಳ್ಳೇದಾ? 하늘에서 예수님 모시고 내려오는 게 쉬워요? 음부에 내려가서 예수님 모시고 올라오는 게 쉬워요? ಪರಲೋಕ ಹೋಗಿ ಯೇಸು ಕರ್ಕೊಂಡು ಒಳ್ಳೇದು ಸುಲಭನಾ ಇಲ್ಲ ಪ್ರೇತ ಲೋಕಕ್ಕೆ ಹೋಗಿ ಕರ್ಕೊಂಡು ಬರೋದು ಸುಲಭನಾ? 둘 다 불가능하죠. ಎರಡು ಅಸಾಧ್ಯ. 근데 왜 모시고 올 수 있는 것처럼 대답도 안 하고 가만히 계십니까? ನೀವು ಯಾಕೆ ಉತ್ತರ ಕೊಡ್ತಲ್ಲ? ಸುಮ್ಮನೆ ಕೂತ್ಕೊಂಡಿದ್ದೀರಲ್ವಾ? Bring him up. 자, 이제 로마서 10장 7절은 그 부분을 이야기합니다. ರೋಮಪುರ 10ನೇ ಅಧ್ಯಾಯ 7ನೇ ವಚನದ ಬಗ್ಗೆ ಮಾತಾಡ್ತಾ ಇದೆ. 혹 누가 음부에 내려가겠느냐 하지 말라 하니, ಎಂದಾಗಲಿ ಕ್ರಿಸ್ತನನ್ನು ಸತ್ತೊಳಗಿಂದ ಎಬ್ಬಿಸಿಕೊಂಡು ಬರುವುದಕ್ಕೆ 내려가겠느냐 하면 그리스도를 죽은 자 가운데서 모셔 올리려는 것이라. ಯಾರು ಪ್ರೇತರ ಲೋಕಕ್ಕೆ ಇಳಿದು ಹೋದಾರು? From the dead. 만일에 예수님이 음부에 계신다면 ಯೇಸು ಸ್ವಾಮಿಯವರು ಕೂಡ ಪ್ರೇತ ಲೋಕಕ್ಕೆ ಇದ್ದಿದ್ದಾರೆ. 음부에 내려가겠느냐? ಯಾರು ಪ್ರೇತ ಲೋಕಕ್ಕೆ ಹೋಗ್ತಾ ಇದ್ದರು? 음부에 내려가야 거기 계신 예수님을 여기까지 모시고 올 텐데, ನೀನ್ ಯೇಸು ತರಬೇಕಂತ ಹೇಳಿದ್ರೆ ಪ್ರೇತ ಲೋಕಕ್ಕೆ ಹೋಗಿ ವಾಪಸ್ ತರಬೇಕಾಗಿತ್ತು. 누가 그렇게 할 수 있겠느냐? ಯಾರಾದ್ರೂ ಮಾಡಕ್ ಸಾಧ್ಯವಾಗುತ್ತದೆ? 하나님은 그런 걱정도 하지 마. ದೇವ್ರು ಹೇಳ್ತಾರೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನೀವು 그렇게 하지 않고도 예수님의 말씀을 들을 수가 있다. ನೀವು ಅದನ್ನ ಮಾಡದಿದ್ರು ಕೂಡ ಯೇಸು ವಾಕ್ಯ ಕೇಳಿಸ್ಕೊಳ್ಳಬಹುದು. 하늘에 올라가서 예수님을 모시고 내려오거나 ನೀ ಮೇಲೆ ಹೋಗಿ ಯೇಸು ಕರ್ಕೊಂಡ್ ಬರ್ತೀವಿ ಇಲ್ಲೋ ಗೊತ್ತಿಲ್ಲ. 음부에 내려가서 예수님을 모시고 올라오지 않아. ನೀನು ಪ್ರೇತ ಲೋಕಕ್ಕೆ ಹೋಗಿ ಯೇಸು ಕರೆದುಕೊಂಡು ಬರದಿದ್ದರೂ ಕೂಡ 예수님의 분명한 말씀을 듣고 ನೀ ಸ್ಪಷ್ಟವಾದ ಯೇಸು ವಾಕ್ಯ ಕೇಳಿಸಿಕೊಂಡರೆ 예수님의 확실한 약속을 받을 수가 있다. ನಾವು ಯೇಸುವಿನ ಒಂದು ಭರವಸೆಯಾದ ಒಂದು ವಾಕ್ಯ ಹೊಂದಿಕೊಳ್ಳಬಹುದು. 이렇게 ಹೇಗೆ? 자, 8절에서 그 부분을 설명하고 8ನೇ ವಚನ ನಮಗೆಲ್ಲರೂ ಕೂಡ ವಿವರಿಸುತ್ತದೆ. 그러면 무엇을 말하느냐? ಏನಂದು ಹೇಳುತ್ತದೆ? 말씀이 내게 가까워 내 입에 있으며 내 마음에 있다 하였으니 곧 우리가 전파하는
믿음의 말씀이라. ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿ ಇದೆ, ಅದು ನಿನ್ನ ಬಾಯಲ್ಲಿ ನಿನ್ನ ಹೃದಯದಲ್ಲಿ ಇದೆ ಅದೇ ಅನ್ನುತ್ತದೆ. ಆ ವಾಕ್ಯವೇ ನಾವು ಸಾರುವ ನಂಬಿಕೆ ವಿಷಯವಾದ ವಾಕ್ಯವೇ. ಏನ್ ಮಾಡಬೇಕು? 하늘나라에 올라가서 예수님을 모시고 내려오지도 말고, ನೀನ್ ಪರಲೋಕ ಹೋಗ್ಬೇಕಾಗಿಲ್ಲ ಯೇಸುವಿನ ಕರ್ಕೊಂಡ್ ಬರಲಿಕ್ಕೆ. 에 내려가서 예수님을 모시고 올라오지도 말고, ನೀನು ಕೂಡ ಪ್ರೇತಲೋಕಕ್ಕೆ ಹೋಗಬೇಕಾಗಿಲ್ಲ ಯೇಸುವಿನ ಕರ್ಕೊಂಡ್ ಬರಲಿಕ್ಕೆ. 어떻게 예수님을 만나? ಮತ್ತೆ ಹೇಗೆ ಯೇಸುವಿನ ಭೇಟಿ ಮಾಡುತ್ತೇವೆ? 예수님의 말씀을 들어. ಮತ್ತೆ ಯೇಸುವಿನ ವಾಕ್ಯ ಕಳಿಸಿಕೊಳ್ಳುವುದು ಹೇಗೆ? ನಾವು 예수님의 말씀을 들어 믿음을 가질 텐데, ನಾವು ಯೇಸುವಿನ ವಾಕ್ಯ ಕಳಿಸಿಕೊಳ್ಳಬೇಕು, ನಂಬಿಕೆ ಇರಬೇಕು. 어떻게 예수님을 만나지? ಹೇಗೆ ಯೇಸುವಿನ ಭೇಟಿ ಮಾಡುತ್ತೇವೆ ನಾವು? 히브리서 13장 8절에 보면 ಇಬ್ರಿ 13ನೇ ಅಧ್ಯಾಯ 8ನೇ ವಚನದಲ್ಲಿ 예수는 어제나 오늘이나 영원토록 동일하시니라. ಯೇಸು ನಿನ್ನೆ ಇದ್ದ ಹಾಗೆ ನಾಳೆ ನಿರಂತರವೂ ಎಂದೆಂದಿಗೂ ಅದೇ ರೀತಿಯಾಗಿರ್ತಾನೆ. 예수님은 변치 않는 분입니다. ಯೇಸು ಸ್ವಾಮಿ ಯಾವತ್ತೂ ಕೂಡ ಬದಲಾಗಿಲ್ಲ. 자, 예수님 2000년 전에 이 땅에 오셔서 ಯೇಸು ಸ್ವಾಮಿ 2000 ವರ್ಷಗಳಿಂದ ಈ ಭೂಮಿಗೆ ಬಂದನು. 우리를 위하여 모든 일을 하시고 ನಮಗೋಸ್ಕರ ಆತರ ಎಲ್ಲ ಮಾಡಿ ಮುಗಿಸಿದ್ದಾನೆ. 예수님이 하셨던 모든 말씀이 이 책에 기록이 되어 있습니다. ಯೇಸು ಸ್ವಾಮಿ ಹೇಳಿದಂತ ಎಲ್ಲಾ ವಾಕ್ಯಗಳಲ್ಲೂ ಕೂಡ ಈ ಒಂದು ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. 자, 이제 예수님을 이 자리에 모시고 와. ನಾವು ಯೇಸು ಸ್ವಾಮಿಗೆ ಭೂಮಿಗೆ ಕರೆದುಕೊಂಡು ಬಂದರೂ ಕೂಡ 2000년 전 예수님이 이 땅에 계실 때 하셨던 그 말씀과 똑같은 말씀을 하시. ಆತನು ಭೂಮಿ 2000 ವರ್ಷಗಳಿದ್ದಂತ ಒಂದು ಪದವನ್ನು ಅದೇ ರೀತಿಯಾದ ವಾಕ್ಯ ಮಾತ್ರ ಹೇಳ್ತಾನೆ ಅಷ್ಟೇ. 다른 말씀을 하지 않는다는. ಆತನದಕ್ಕಿಂತ ವ್ಯತ್ಯಾಸವಾದ ಸಂಗತಿಯನ್ನು ಹೇಳುವುದಿಲ್ಲ. 예수는 어제나 오늘이나 동일하시. ಯೇಸು ನಿನ್ನಿದ್ದ ಹಾಗೆ ನಾಡಿದ್ದು ಇನ್ನೆಂದಿಗೂ ನಿರಂತರವಾಗಿ ಅದೇ ರೀತಿಯಾಗಿರ್ತೇವೆ. 2000년 전에 예수님이 오셔서 하신 말씀이 우리 앞에 가까이 있는데, ಯೇಸು ಸ್ವಾಮಿ 2000 ವರ್ಷಗಳಿಂದ ಹೇಳಿದ ಮಾತು ನಮ್ಮ ಮುಂದೆನೇ ಇದೆ. In front of us. 예수님이 하신 말씀을 기록한 이 성경을 보고 받아들이면, ನೀವು ಬೈಬಲ್ ನೋಡುವುದಾದ್ರೆ, ಯೇಸು ಸ್ವಾಮಿ ಬರೆಯಲ್ಪಟ್ಟ ವಾಕ್ಯಗಳು ನೋಡುವುದಾದ್ರೆ, ನೀವೆಲ್ಲ ಒಪ್ಪಿಕೊಂಡರೆ 그건 예수님을 이 자리에 모시고 와서 ಯೇಸು ಸ್ವಾಮಿ ತರುವುದು 예수님의 말씀을 직접 듣고 받아들이는 것과 똑같다는 거예요. ಮತ್ತೆ ಅದು ಹೇಗೆ ಅಂತ ಹೇಳಿದ್ರೆ, ಇನ್ನು ಮುಂದೆ ಇದು ಯೇಸು ಸ್ವಾಮಿ ವಾಕ್ಯ ಒಪ್ಪಿಕೊಂಡ ಹಾಗಿರ್ತದೆ. And accepting his words. 그 예수님이 하신 말씀이 여기 우리 앞에 있는데, ಯೇಸು ಸ್ವಾಮಿ ಹೇಳಿದ ಮಾತುಗಳು ನಮ್ಮ ಮುಂದೆನೇ ಇದೆ. In front of us. 그 말씀이 가까이 있는데 ಆ ವಾಕ್ಯವಲ್ಲೇ ಇದೆ. 이 말씀을 보고 그대로 받아들이면 되지. ನೀನ್ ಮಾಡ್ಬೇಕಾಗುತ್ತೆ ಈ ವಾಕ್ಯ ನೋಡಿ ಒಪ್ಪಿಕೊಳ್ಳಬೇಕು ಅಷ್ಟೇ. 하늘에 올라가서 예수님을 모시고 내려오거나 ನಾವು ಪರಲೋಕ ಹೋಗ್ಬೇಕಾಗಿಲ್ಲ ಯೇಸು ಸ್ವಾಮಿ ಕರ್ಕೊಂಡ್ ಬರ್ಲಿಕ್ಕೆ. 음부에 내려가서 예수님을 모시고 올라와야 할 필요. ನಿಮ್ ಪ್ರೇತ ಲೋಕಕ್ಕೂ ಕೂಡ ಹೋಗ್ಬೇಕಾಗಿಲ್ಲ ಯೇಸು ಸ್ವಾಮಿ ಕರ್ಕೊಂಡ್ ಬರ್ಲಿಕ್ಕೆ. 그래서 성경에 기록된 하나님의 말씀을 보고 그대로 받아들이면, And so if ನಾವು ಬೈಬಲ್ ಬರೆಯಲ್ಪಟ್ಟ ಹೇಗೆ ವಾಕ್ಯಗಳಿದೆ ಅದೇ ರೀತಿಯನ್ನು ಒಪ್ಪಿಕೊಳ್ಳುವಾಗ 그게 예수님의 말씀을 직접 듣고 마음에 받아들인 것 똑같다는 거예요. ಆ ವಾಕ್ಯ ಹೇಗಿರ್ತದೆ, ಯೇಸು ಸ್ವಾಮಿ ವಾಕ್ಯ ಕೇಳಿಸಿಕೊಳ್ಳುವ ಹಾಗೆ ಮತ್ತೆ ಒಪ್ಪಿಕೊಳ್ಳುವ ಹಾಗಿರುತ್ತದೆ. 자, 그러면 이제 성경이 말하는 구원은 어떻게? ಮತ್ತೆ ನಾವು ಹೇಗೆ ರಕ್ಷಣೆ ಹೊಂದಿಕೊಳ್ಳುತ್ತೇವೆ ಅದರ ಬೈಬಲ್ ಮಾತಾಡುತ್ತದೆ. 성경에 구원에 관한 말씀이 많이 있는. ಬೈಬಲ್ ಅಲ್ಲಿ ಬಹಳಷ್ಟು ಕೂಡ ರಕ್ಷಣೆ ವಾಕ್ಯಗಳಿದೆ. 제가 볼 때 ನನ್ನ ಕಣ್ಣಲ್ಲಿ 성경 전체를 통해서 ಇಡೀ ಬೈಬಲ್ ಮೂಲಕ 하나님이 우리에게 약속하신 구원의 말씀을 가장 정확하게 기록해 놓은 게 로마서 10장 9절이에요. ಬಹಳ ಖಚಿತವಾಗಿ ಬರೆಯಲ್ಪಟ್ಟಿರುವಂತ ವಾಕ್ಯಗಳಂತೆ ದೇವರು ಕೊಟ್ಟಿರೋದು God has given us is ರೋಮ 10ನೇ ಅಧ್ಯಾಯ 9ನೇ ವಚನ. 우리가 어떻게 하면 구원을 받는지 ನಾವು ಹೇಗೆ ರಕ್ಷಣೆ ಹೊಂದಿಕೊಳ್ಳುತ್ತೇವೆ? 10장 9절에 정확하게 하나님께서 말씀해. ದೇವರು ಖಚಿತವಾಗಿ ಹೇಳ್ತಾರೆ 10ನೇ ಅಧ್ಯಾಯ 9ನೇ ವಚನದಲ್ಲಿ. 9. 자, 우리가 구원을 받기 위해 두 가지 조건이 있습니다. ಎರಡು ಷರತ್ತುಗಳಿದೆ ನಾವು ರಕ್ಷಣೆ ಹೊಂದಿಕೊಳ್ಳಲಿಕ್ಕೆ. 9절을 보겠습니다. 9ನೇ ವಚನ ನೋಡಿಕೊಳ್ಳೋಣ. 내가 만일 내 입으로 예수를 주로 시인하며. ಅದೇನೆಂದರೆ, ನೀನು ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು 혼자 가운데서 살리신 것을 내 마음에 믿으면 구원을 얻으리니. ಸತ್ತರೊಳಗೆ ಎಬ್ಬಿಸಿದರೆಂದು ಹೃದಯದಲ್ಲಿ ನಂಬಿದರೆ ನಿನಗೆ ರಕ್ಷಣೆ ಆಗುವುದು ಎಂಬುದೇ. 자, 여기 어떻게 하면 구원을 얻는다고 주님 말씀하셨냐? ಇದರೊಳಗೆ ನಾವು ಹೇಗೆ ರಕ್ಷಣೆ ಹೊಂದಿಕೊಳ್ತೀವಿ ಅಂತ ಇಲ್ಲಿ 첫 번째, 내 입으로 예수를 주로 시인하라. ಮೊದಲು ನಿಮ್ಮ ಬಾಯಿಂದ ಅರಿಕೆ ಮಾಡ್ರಿ ಯೇಸು ಕ್ರಿಸ್ತರು ಅಂತ. 그럼 여러분 교회 다니면서 예수님을 주로 시인하지 않는 사람 누구? ಯಾರ್ದಾನ ಸಭೆಗೆ ಹೋಗಿ ಯಾರ್ದಾನ ಹೇಳಲ್ಲ ಯೇಸು ಸ್ವಾಮಿನ ಕರ್ತನೆ ಅಂತ. 로마 카톨릭 신자들도 예수님을 주라고 하고, ಕ್ಯಾಥೋಲಿಕ್ ಜನರು ಹೇಳ್ತಾರೆ ಕರ್ತನೆ ಯೇಸುವೆ ಅಂತ. 장로교나 감리교나 다 예수님을 주로 시인합니다. ಬ್ಯಾಪ್ಟಿಸ್ಟ್ ಚರ್ಚ್, ಪ್ರೆಸ್ಬಿಟೇರಿಯನ್, ಮೆಥೋಡಿಸ್ಟ್ ಚರ್ಚ್ ಎಲ್ಲರೂ ಯೇಸು ಅಂತ ಕರ್ತನೆ ಅಂತ ಹೇಳ್ತಾರೆ. 마태복음 7장 21절 이하에 보면 ಆದ್ರೆ ಮತ್ತಾಯ 7ನೇ ಅಧ್ಯಾಯ 22ನೇ ವಚನದಲ್ಲಿ 나더러 주여 주여 하는 자마다 다 천국에 들어갈 것이 아니. ಸ್ವಾಮಿ 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 ಎಲ್ಲರೂ ಕೂಡ ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ. 22절 ಇ하에 보면 And after ಅದಾದ್ಮೇಲೆ ಹೇಳುತ್ತದೆ, 심지어 선지자 노릇하고 ಪ್ರವಾದಿಗಳು ಹೇಳಿದರೂ ಕೂಡ 주의 이름으로 귀신을 쫓아내고 ದೆವ್ವಗಳನ್ನು ಬೇಡಿಸಿದರೆ ಸ್ವಾಮಿ ಹೆಸರಲ್ಲಿ 주의 이름으로 많은 놀랄만한 일을 했다 할지라도 and even though ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಕೂಡ ಅದ್ಭುತ ಕಾರ್ಯ ಮಾಡಿದ್ದರು. 구원을 받지 못하는 사람들이 있습니다. there ಜನರು ಯಾರು ರಕ್ಷಣೆ ಹೊಂದಿಕೊಳ್ಳಲ್ಲ ಅವರು. 자, 우리가 왜 예수를 주로 시인하느냐? and
ಯಾಕೆ ನಾವು ಕರ್ತನಾದ ಯೇಸು ಕ್ರಿಸ್ತನ ಅರಿಕೆ ಮಾಡಬೇಕು? 교회 다니면서 ನೀವು ಸಭೆ ಹೋಗುವಾಗ 입으로만 예수님을 주여 한다고 주가 아니에요. ಈ ಬಾಯಿಂದ ನಿನ್ನ ಕರ್ತನಂತ ಕೂಗಿದರೂ ಕೂಡ ಅದು ನಿಜವಾದ ಯೇಸು ಸ್ವಾಮಿ ಅಂತಲ್ಲ. 예수님 왜 우리의 주시냐? ಯಾಕೆ ನಮ್ಮ ದೇವರು ಕರ್ತನಾದ ದೇವರಾಗಿದ್ದಾನೆ? 예수님은 우리를 지으신 우리의 창조주이시고 ಆತನು ನಮ್ಮ ಸೃಷ್ಟಿಕರ್ತನು, ಆತನು ಉಂಟು ಮಾಡಿದಲ್ಲವನು. 또 살아 계셔서 ಆತನು ಬದುಕಿದ್ದಾನೆ. 우리 인생의 모든 짐을 대신 지시 ಆತನು ನಮ್ಮ ಇಡೀ ಜೀವಿತದಲ್ಲಿ ಆತನ ಜೀವಿತವನ್ನು ತೆಗೆದುಕೊಳ್ಳುತ್ತಾನೆ. 모든 문제를 당신의 문제로 받아서 ಮತ್ತೆ ನಮ್ಮ ಸಮಸ್ಯೆಯನ್ನು ಆತನ ಸಮಸ್ಯೆಯನ್ನು ಒಪ್ಪಿಕೊಳ್ಳುತ್ತಾನೆ. 이 해결해 주시는. ಮತ್ತೆ ಎಲ್ಲವನ್ನು ಹೊತ್ತುಕೊಳ್ಳುತ್ತಾನೆ ಆತ. 자, 예를 들어서 제가 현대 자동차를 한 대 구입해서 ಉದಾಹರಣೆಗೆ ನಾನು ಒಂದು ಹಿಂಡೈ ಕಾರ್ ತಂದರೆ, 제가 새 차를 샀는데 ಹೊಸ ಕಾರ್ ತಂದಿನಿ ಅನ್ಕೊಳ್ಳಿ. 차를 한 달 정도 탔는데 ಒಂದು ತಿಂಗಳು ಓಡಿಸಿರ್ತೇನೆ, 시동이 안 걸려요. ಇಗ್ನಿಷನ್ ಆನ್ ಆಗಲ್ಲ, 기름이 없는 것도 아니고 ಗ್ಯಾಸ್ ಇದೆ, 내가 사고를 낸 것도 아니고 ಆಕ್ಸಿಡೆಂಟ್ ಕೂಡ ಮಾಡಿಲ್ಲ. 차가 시동이 안 걸리지. ಯಾಕೆ ಆನ್ ಆಗ್ತಿಲ್ಲ? 제가 아무리 시동을 걸어보려고 해도 안 되는 거예요. ಎಷ್ಟೇ ಪ್ರಯತ್ನ ಪಟ್ಟರು ಆನ್ ಮಾಡಿದರೂ ಕೂಡ ಕೆಲಸ ಆಗ್ತಾ ಇಲ್ಲ. 그럼 어떻게 해야 되냐? ಆಗ ಏನ್ ಮಾಡ್ಬೇಕು ನಾನು? 예, 내 차에 문제가 생기면 ನನ್ನ ಕಾರಿಗೆ ಸಮಸ್ಯೆ ಇದ್ದರೆ 이 차를 만든 회사에서 책임을 져야 돼. Then the ಆ ಕಾರ್ ಮಾಡಿದ ಕಂಪನಿ ಅದನ್ನು ಜವಾಬ್ದಾರಿ ಹೊತ್ತುಕೊಳ್ಳಬೇಕಾಗುತ್ತದೆ. 예, 내가 산 현대 차를 가장 잘 고칠 수 있는 데는 ನನ್ನ ಒಂದು ಕಾರನ್ನು ಸರಿಪಡಿಸುವುದು ಎಂಡ ಕಾರನ್ನು ಉತ್ತಮ ಯಾರು? 내 차를 만든 회사입니다. ಯಾವ ಕಂಪನಿ ಕಾರ್ ಮಾಡುತ್ತದೆ ಕಂಪನಿ ಮಾತ್ರ ಸರಿಪಡಿಸುತ್ತದೆ. 전화를 합니다. ನಾನು ಕಂಪನಿಗೆ ಫೋನ್ ಮಾಡಿದೆ, 아, 현대 자동차 그 AS죠? ಇದು ಕೂಡ ಹಿಂಡೈ ಕಂಪನಿನಾ? 아, 제가 현대차를 구입했는데 ನಾನು ಹಿಂಡೈ ಕಾರ್ ಕೊಂಡುಕೊಂಡಿದ್ದೇನೆ, 차 시동이 안 걸립니다. ಇಗ್ನಿಷನ್ ಆನ್ ಆಗ್ತಾ ಇಲ್ಲ. 빨리 AS 기사를 보내서 ದಯವಿಟ್ಟು ಮೆಕ್ಯಾನಿಕ್ ಕಳಿಸಿಕೊಡಿ, 내 차 이거 좀 수리해 주십시오. ದಯವಿಟ್ಟು ನನ್ನ ಕಾರ್ ರಿಪೇರ್ ಮಾಡಿರಿ. 그러면 이제 현대 자동차에서는 ಆಗ ಹಿಂಡೈ ಮೋಟಾರ್ ಕಂಪನಿಯವರು 차의 모든 문제를 알고 ನನ್ನ ಕಾರಿನ ಸಮಸ್ಯೆ ಎಲ್ಲ ಕೂಡ ಗೊತ್ತಿರುತ್ತೆ ಅವರಿಗೆ. 모든 문제를 해결할 만한 지혜와 능력과 장비를 가진 기사를 보냅니다. they'll say, ಅವ್ರ ಮೆಕ್ಯಾನಿಕ್ಗಳು ಕಳಿಸುತ್ತಾರೆ, ಜ್ಞಾನ ಬುದ್ಧಿ ಮತ್ತು ಸಾಮರ್ಥ್ಯ ಇರುತ್ತೋ ಅವನಿಗೆ. AS 기사가 우리 집에 오기 전까지 내가 차로 인한 염려하지만 ಮೆಕ್ಯಾನಿಕ್ ಬರೋದಕ್ಕಿಂತ ಮುಂಚೆ ನನ್ನ ಮನೆಯಲ್ಲಿ ನಾನ್ ಚಿಂತೆ ಮಾಡ್ತಿರ್ತೇನೆ ಕಾರ್ ಬಗ್ಗೆ. AS 기사가 우리 집에 딱 도착하면 ಹೋದ್ಸರಿ ಮೆಕ್ಯಾನಿಕ್ ಬಂದಾದ ನನ್ನ ಮನೆಯಲ್ಲಿ 이제 나는 차에 대해 손을 떼고 ನಾನು ಪ್ರತಿ ಸಾರಿ ಕೂಡ ಕಾರ್ ಮಾಡ್ತಿರ್ತೇನೆ. AS 기사가 차를 테스트하고 ಮೆಕ್ಯಾನಿಕ್ ಎಲ್ಲ ಕಾರ್ ಮಾಡ್ತಾನೆ, 기사가 다 수리를 합니다. and the ಮೆಕ್ಯಾನಿಕ್ ಎಲ್ಲ ರಿಪೇರ್ ಮಾಡ್ತಾನೆ. 기사가 내 차를 완벽하게 수리하기 전에 우리 집을 떠날 수 없죠. ಮೆಕ್ಯಾನಿಕ್ ನನ್ನ ಕಾರನ್ನು ಸರಿಯಾಗಿ ಸಿದ್ಧಪಡಿಸುವವರೆಗೂ ಅದ ಮೇಲೆ ಬಿಟ್ಟು ಹೋಗಲ್ಲ. AS 기사가 와서 ಮೆಕ್ಯಾನಿಕ್ ಬರ್ತಾನೆ, ಆಮೇಲೆ 이제 수리를 한 뒤에 ರಿಪೇರ್ ಮಾಡಿದ ಕಾರನ್ನು, 손님 수리가 다 됐습니다. ಸರ್ ನಿಮ್ ಕಾರ್ ಸರಿಯಾಗಿದೆ ಈಗ. 가끔 우리 차에 이런 문제가 한 대씩 생기는데 ಹಾಗಾಗಿ ನಮ್ಗೆಲ್ಲ ಕೂಡ ಇದು ಪ್ರತಿ ಸಮಸ್ಯೆ ಇರುತ್ತೆ ನಮಗೆಲ್ಲರಿಗೂ. 이거 뭐 큰 문제 아니고 ಇದು ದೊಡ್ಡ ಸಮಸ್ಯೆ ಅಲ್ಲ ಇದು. 이거 수리를 깨끗하게 했습니다. ಆಗ ಕಂಪನಿ ಸಂಪೂರ್ಣವಾಗಿ ಸರಿಪಡಿಸಿತು. 타 보시죠. ಹೋಗಿ ಈಗ ಓಡಿಸಿರಿ. 예, 그러면 이제 AS 기사는 할 일이 ಆಗ ಮೆಕ್ಯಾನಿಕ್ ಕೆಲಸ ಮುಗಿಯಿತು. 제가 한 번은 아마 이 뉴욕에 옛날에 유학했던 학생 같은데 ನಾನು ಕೊಡ್ತೇನೆ, ಆತನು ಕೂಡ ವಿದೇಶದಲ್ಲಿ ಓದುತ್ತಾ ಇದ್ದಾನೆ, ನ್ಯೂಯಾರ್ಕ್ ವಿದ್ಯಾರ್ಥಿ. New York. 한국 수양회를 왔어요. ಆ ವಿದ್ಯಾರ್ಥಿ ರಿಟ್ರೀಟ್ ಕೊರಕ್ಕೆ ಬಂದನು. 아버지가 의사였는데 ತಂದೆ ಡಾಕ್ಟರ್ ಆಗಿದ್ದರು. 수양회 때 저하고 교제를 한번 했어요. ರಿಟ್ರೀಟ್ ಅಲ್ಲಿ ನನಗೆ ಫೆಲೋಶಿಪ್ ಮಾಡಿದರು. 제가 복음을 전했는데 ಅವರಿಗೆ ಸುವಾರ್ತೆ ಸಾರಿದೆ. 복음을 듣고 나더니 ಸುವಾರ್ತೆ ಕೇಳಿದಾದ ಮೇಲೆ ನಾನು, 목사님 He said, ಪಾಸ್ಟರ್, 죄는 내가 지었는데 ನಾನು ಪಾಪ ಮಾಡಿದವನು, 왜 외국인인 예수님이 죽어야 됩니까? ಯಾಕೆ ಒಬ್ಬ ವಿದೇಶ ಯೇಸು ಸ್ವಾಮಿನಿಗೂ ಸತ್ತಿದ್ದಾನೆ? 아, 그 똑똑한 대학생이 나 그런 이야기하면 처음 you know, 들었어요. he ಆದ್ರೆ ಈತನು ಸಣ್ಣ ಹುಡುಗ, ವಿಚಿತ್ರ ಪ್ರಶ್ನೆ. question. 아니 죄는 내가 지었 ಆದ್ರೆ ನಾನು ಪಾಪ ಮಾಡಿದ್ದೇನೆ, 나 한국 사람인데 ನಾನು 왜 외국인인 예수님이 죽어야 돼? ಯಾಕೆ ಯೇಸು ಸ್ವಾಮಿ ಬೇರೆ ದೇಶ ಬಂದು ನನಗೂ ಸತ್ತಿದ್ದಾನೆ? 예수님은 외국인이 아니고 ಯೇಸು ಸ್ವಾಮಿ ಬೇರೆ ದೇಶನಲ್ಲ, 하늘과 땅과 우리 모든 사람을 지으신 창조주입니다. ಆತನು ಕರ್ತನು ಭೂಮಿಯನ್ನು ಆಕಾಶ ಉಂಟು ಮಾಡಿದವನು. 그러면 우리를 지으신 분일 뿐만 아니라 ಆತನ ಮನಷ್ಟೇ ಉಂಟು ಮಾಡಲಿಲ್ಲ, 우리 인간들이 죄에 빠졌을 때 그 ಮತ್ತೆ ನಾವು ಒಂದು ಮನುಷ್ಯರು ಪಾಪದ ಬಿದ್ದು ಹೋಗುವಾಗ 모든 죄의 문제를 친히 해결해 주심으로써 ಪಾಪದ ಸಮಸ್ಯೆ ಆತನ ಹೊತ್ತುಕೊಂಡು Sin. 지금도 참 살아계신 우리의 주시라는 거예요. ಈಗಲೂ ಕೂಡ ನಮ್ಮ ಜೀವಿತದಲ್ಲಿ ಜೀವಂತವಾಗಿದ್ದಾನೆ ಕರ್ತನು. 여러분 그냥 입으로만 주여 주여 하는 게 아니고 ಸ್ವಾಮಿ ಸ್ವಾಮಿ ಅಂತ ನೀವು ಬಾಯೇಳೋದಲ್ಲ, 예수님이 정말 우리의 주인이신 걸 마음으로 인정해야 돼요. ಯೇಸು ಸ್ವಾಮಿ ಹೇಳ್ಬೇಕಾದ್ರೆ ನಿಜವಾಗಿ ಅಂಗೀಕರಿಸಬೇಕು ಆತನೇ ಕರ್ತನ ಅಂತ. 예수님이 우리를 지으셨기 때문에 ಯಾಕಂದ್ರೆ ಯೇಸು ಸ್ವಾಮಿ ನಮ್ಮನ್ನು ಉಂಟು ಮಾಡಿದ್ದಾನಲ್ವಾ. 우리의 모든 문제는 예수님이 해결합니다. ಯೇಸು ಸ್ವಾಮಿ ನಮ್ಮ ಎಲ್ಲಾ ಸಮಸ್ಯೆ ಆತ ತೆಗೆದುಕೊಳ್ಳುತ್ತಾನೆ. 예수를 주로 시인하고 ಮತ್ತೆ ನಾವು ಅರಿಕೆ ಮಾಡಬೇಕು ಯೇಸುವೇ ಕರ್ತನೆ ಅಂತ. 구원을 받기 위한 또 한 가지 조건이 ಇನ್ನೊಂದು ಷರತ್ತಿದೆ ರಕ್ಷಣೆ ಹೊಂದಿಕೊಳ್ಳಲಿಕ್ಕೆ. 중간에 In 보시면 the mid, 9ನೇ ವಚನದಲ್ಲಿ
또 하나님께서 그를 죽은 자 가운데서 살리신 것을 내 마음에 믿으면 구원을 얻으리니. ದೇವರ ಆತನನ್ನು ಸತ್ತೊಳಗೆ ಎಬ್ಬಿಸಿದ ಹೃದಯ ನಂಬಿದ ರಕ್ಷಣೆ ಆಗುತ್ತದೆ. Be saved. 자, 예수님의 죽음과 부활을 마음에 믿으면 구원을 받는다. ಯೇಸು ಸ್ವಾಮಿ ಸತ್ಯದ ಮತ್ತೆ ಪುನರುತ್ಥಾನವಾಗಿದ್ದು ನಂಬಿದರೆ ಏನು ರಕ್ಷಣೆ ಕೊಡ್ತಾರೆ ಎಂಬುದಾಗಿ ಹೇಳುತ್ತದೆ. 그럼 여러분 하나님을 믿는다는 사람들 중에 ನಿಮ್ಮ ಜನರ ಮಧ್ಯದಲ್ಲಿ ದೇವರು ನಂಬುವವರು 교회를 다니는 사람들 중에 ಮತ್ತೆ ಶಾಲೆಗಳ ಸಭೆ ಹೋಗ್ತಾರೆ ಜನರ ಮಧ್ಯದಲ್ಲಿ 예수님의 죽음과 부활을 믿지 않는다는 사람은 거의 없습니다. ಯಾರು ಕೂಡ ಯೇಸು ಸ್ವಾಮಿ ಸರಣ ಮತ್ತೆ ಪುನರುತ್ಥಾನ ಬಗ್ಗೆ ಮಾತಾಡೋಂತಿಲ್ಲ, ಎಲ್ಲರೂ ಮಾತಾಡ್ತಾರೆ. 죽었다가 부활하신 건 명확한 사실입니다. ಇದು ಬಹಳ ಸ್ಪಷ್ಟವಾದ ಸಂಗತಿ. ಯೇಸು ಸ್ವಾಮಿ ಸತ್ಯದ ಮತ್ತೆ ಪುನರುತ್ಥಾನ ಆಗಿದ್ದು. 이스라엘에 한번 가봤어요. ಅವನು ಇಸ್ರಾಯೇಲ್ ಹೋದನು. 골고다 언덕이 있고 There's the ಗೋಲ್ಗೊತ್ತ ಬೆಟ್ಟ ಇದೆ. 그 골고다 언덕에서 한 100m쯤 떨어진 왼쪽에 ಗೋಲ್ಗೊತ್ತದಿಂದ 100 ಮೀಟರ್ ದೂರದಲ್ಲಿ 지금도 실제 예수님 무덤이 있어요. there's the ಅಲ್ಲಿ ಯೇಸು ಸ್ವಾಮಿ ಒಂದು ಸಮಾಧಿ ಇದೆ. 자, 중국에 가면 유교의 창시자인 공자의 무덤이 있습니다. ಚೈನಾದಲ್ಲಿ ಕೂಡ ಹೋದರೆ ಕನ್ಫ್ಯೂಷನ್ ಸಮಾಧಿ ಕೂಡ ಇದೆ. ಕನ್ಫ್ಯೂಷನ್ ಸಂಸ್ಥಾಪಕರು. 사우디아라비아에 가면 이 마호메트의 무덤이 있어요. ಸೌದಿ ಅರೇಬಿಯಾಗೆ ಹೋದರೆ ಕೂಡ ಮೊಹಮ್ಮದನ ಸಮಾಧಿ ಇದೆ. Muhammad. 아마 미국에도 뭐 링컨 대통령이나 워싱턴 대통령 이런 사람 무덤들이 있겠죠. ಅದಾದ್ಮೇಲೆ ಕೂಡ ಅಮೆರಿಕ ಹೋದರೆ ಪ್ರೆಸಿಡೆಂಟ್ ವಾಷಿಂಗ್ಟನ್ ಮತ್ತೆ ಲಿಂಕನ್ ಅವರು ಕೂಡ ಸಮಾಧಿ ಇದೆ. 여러분 모든 사람 무덤이 있는데 ಎಲ್ಲರೂ ಕೂಡ ಸಮಾಧಿ ಇದೆ ಅಲ್ವಾ? 예수님의 무덤은 비어 있습니다. ಯೇಸು ಸ್ವಾಮಿ ಸಮಾಧಿ ಮಾತ್ರ ಖಾಲಿ ಇದೆ. 예수님의 무덤만 비어 있습니다. ಯೇಸು ಸ್ವಾಮಿ ಸಮಾಧಿ ಮಾತ್ರ ಖಾಲಿ ಇದೆ. 예수님 부활하셨기 때문에. ಯಾಕಂದ್ರೆ ಯೇಸು ಸ್ವಾಮಿ ಪುನರುತ್ಥಾನ ಆಗಿದ್ದಾರೆ, ಅದಕ್ಕೋಸ್ಕರ. 이제 예수님의 죽음과 부활을 마음에 믿으면 구원을 받는데 ನೀವು ಯೇಸು ಸ್ವಾಮಿ ಮರಣ ಮತ್ತೆ ಪುನರುತ್ಥಾನ ನಂಬಿದರೆ ನೀವು ರಕ್ಷಣೆ ಕೊಳ್ಳುತ್ತೀರಾ? 자, 수많은 사람이 예수님의 죽음과 부활을 믿고 있습니다. ಅನೇಕ ಜನರು ಕೂಡ ಯೇಸು ಸ್ವಾಮಿ ಮರಣ ಮತ್ತೆ ಪುನರುತ್ಥಾನ ನಂಬುತ್ತಾರೆ. 자, 그럼 지금 교회 다니는 대부분의 사람들이 ಅನೇಕ ಜನರು ಯಾರು ಕೂಡ ಸಭೆಗೆ ಹೋಗುತ್ತಾರೋ, 기도할 때마다 예수님을 주여라고 부르고 ಅವರ ಪ್ರಾರ್ಥನೆ ಮಾಡುತ್ತಾರೋ ಸ್ವಾಮಿ ಮತ್ತೆ ಯೇಸು ಸ್ವಾಮಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾರೆ. 예수님의 죽음과 부활을 믿는데 ಮತ್ತೆ ಯೇಸು ಸ್ವಾಮಿ ಮರಣ ಮತ್ತೆ ಪುನರುತ್ಥಾನ ನಂಬುತ್ತಾರೆ ಅವರು. 그러면 다 구원받은 거냐? ಅದಾದ್ಮೇಲೆ ಅವರು ರಕ್ಷಣೆ ಕೊಡೋದು ಅಂತ ಅರ್ಥನಾ? 그렇지 않습니다. ಹಾಗಲ್ಲ ಅದು. 마태복음 28장에 보면 ಮತ್ತಾಯ 28ನೇ ಅಧ್ಯಾಯದಲ್ಲಿ 예수님의 부활을 현장에서 목격하고 They ಯೇಸು ಸ್ವಾಮಿ ಪುನರುತ್ಥಾನ ಸಾಕ್ಷೀಕರಿಸುತ್ತೇನೆ. Jesus 확실히 믿었는데도 불구하고 ಅವರು ನಿಜವಾಗಿ ಕೂಡ ಅದನ್ನು ನಂಬಿದ್ದಾರೆ. 구원을 받지 못한 사람들이 ಮತ್ತೆ ಜನರು ಕೂಡ ಕೆಲವು ರಕ್ಷಣೆ ಹೊಂದಿಕೊಳ್ಳಲಿಲ್ಲ ಅಲ್ಲಿ. 그들은 예수님의 무덤을 지키던 로마의 군병들. ಈ ಒಂದು ಜನರು ರೋಮನ್ ಸೈನಿಕರು ಯೇಸುವನ್ನು ನೋಡಿಕೊಂಡವರು. 지금도 수많은 사람이 예수님의 죽음과 부활을 믿는다고 하는 ಅನೇಕ ಜನರು ಕೂಡ ಯೇಸು ಸ್ವಾಮಿ ಸತ್ತಿದ್ದು ಮತ್ತೆ ಪುನರುತ್ಥಾನ ಆಗಿದ್ದು ನಂಬುತ್ತೆ ಅಂತ ಹೇಳ್ತಾರೆ ಕೂಡ. 부활한 사실은 잘 알고 믿는데 ಅವ್ರಿಗೆ ಗೊತ್ತು ಅಷ್ಟೇ ಸ್ವಾಮಿ ಸತ್ತಿದ್ದಾರೆ ಮತ್ತೆ ಪುನರುತ್ಥಾನ ಆಗಿದ್ದಾರೆ ಅಷ್ಟೇ. 자, 예수님의 죽음과 부활을 마음에 믿으면 구원을 받는다 그래요. ಅಲ್ಲಿ ನಂಬಿದರೆ ಯೇಸು ಸ್ವಾಮಿ ಸತ್ತು ಪುನರುತ್ಥಾನ ಆಗಿದೆ ಅಂತ ಆಗ ರಕ್ಷಣೆ ಹೊಂದಿಕೊಳ್ಳುತ್ತೀಯಾ? 예수님의 죽음과 부활을 마음에 믿으면 ಹೃದಯದಲ್ಲಿ ನಂಬಿದರೆ ಯೇಸು ಸ್ವಾಮಿ ಸತ್ತಿದ್ದು ಮತ್ತೆ ಪುನರುತ್ಥಾನ ಆಗಿದ್ದಾನೆ ಅಂತ 마음에 어떤 일이 일어나느냐? ಆಗ ಹೃದಯದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ 1절에 기록되어 있습니다. it tells us 10ನೇ ವಚನ ಹೇಳುತ್ತದೆ, 사람이 마음으로 믿어 의에 이르고. ಹೃದಯದಿಂದ ನಂಬುವುದರ ಮೂಲಕ ನೀತಿ ದೊರಕುತ್ತದೆ. righteousness. 자, 예수님의 죽음과 부활을 마음으로 믿으면 ಹೃದಯ ನಂಬಿದರೆ ಯೇಸು ಸ್ವಾಮಿ ಸತ್ತಿದ್ದು ಮತ್ತೆ ಪುನರುತ್ಥಾನ ಆಗಿದ್ದಾನೆ ಅಂತ Jesus 마음으로 믿어서 마음이 의에 도달한다는. is ಇಲ್ಲಿ ನೋಡುತ್ತೆ, ಹೃದಯ ನಂಬುವುದರ ಮೂಲಕ ನೀತಿ ದೊರಕುತ್ತದೆ. ನೀತಿ ದೊರಕುತ್ತದೆ. that righteousness. 마음이 죄와 율법에서 벗어나서 ನಿನ್ನ ಹೃದಯ ಪಾಪದ ಬಿಡುಕೊಂಡುಕೊಳ್ಳುತ್ತದೆ, ಧರ್ಮಶಾಸ್ತ್ರ ಬಿಡುಕೊಂಡುಕೊಳ್ಳುತ್ತದೆ. 의에 이르게 된다는 거예요. ಮತ್ತೆ ನೀತಿಯು ಉಂಟಾಗುತ್ತದೆ. 예수님의 죽음과 부활을 믿는다고 하는데 ನಾನು ಹೇಳ್ತೀನಿ ಯೇಸು ಸ್ವಾಮಿ ಸತ್ತಿದ್ದು ಮತ್ತೆ ಪುನರುತ್ಥಾನ ಆಗಿದೆ ನಂಬುತ್ತೇನೆ ಅಂತ. 마음이 죄에서 벗어나 의에 이르지 못했다. ಆದ್ರೆ ನನ್ನ ಹೃದಯದಲ್ಲಿ ನಿಜವಾಗಿ ಕೂಡ ಪಾಪದ ಬಿಡುಕೊಂಡುಕೊಳ್ಳಿ ಅಂತ ಹೇಳಿದರೆ, ನೀತಿಯನ್ನು ಹೊಂದಿಕೊಳ್ಳಿ ಅಂತ ಹೇಳಿದರೆ, ನಾನು 예수님의 죽음과 부활을 제대로 믿는 게 아니라 ಆ ಒಂದು ಸಂಗತಿ ನಿಜವಾಗಿ ಕೂಡ ಯೇಸು ಸ್ವಾಮಿ ಸತ್ತಿದ್ದು ಮತ್ತೆ ಪುನರುತ್ಥಾನ ನಂಬುತ್ತಿಲ್ಲ ಅಂತ ಅರ್ಥ ಅದ. ನಾನು 부활의 사실을 믿는 사람들은 굉장히 많지만 ಅನೇಕ ಜನರು ಯೇಸು ಸ್ವಾಮಿ ಸತ್ತಿದ್ದು ಮತ್ತೆ ಪುನರುತ್ಥಾನ ಆಗಿದೆ ನಂಬುತ್ತಾರೆ. Resurrection of Jesus. 예수님이 죽으셨다가 부활한 사실을 알고 믿는데 ಅವ್ರಿಗೆ ಗೊತ್ತು ಯೇಸು ಸ್ವಾಮಿ ಸತ್ತಿದ್ದಾನೆ ಮತ್ತೆ ಪುನರುತ್ಥಾನ ಆಗಿದ್ದಾನೆ ಅಂತ. 왜 마음이 의에 이르지는 못하는? ಮತ್ತೆ ಯಾಕೆ ಅವರದಲ್ಲಿ ಕೂಡ ನೀತಿಯನ್ನು ಹೊಂದಿಕೊಳ್ಳಕ್ ಆಗುತ್ತಿಲ್ಲ? ಅವರು 왜 마음이 죄에서 벗어나 의에 도달하지 못하는? ಯಾಕೆ ಅವ್ರ ಹೃದಯ ಪಾಪ ಹೊಂದಿಕೊಳ್ಳಿಲ್ಲ ಮತ್ತೆ ನೀತಿ ಹೊಂದಿಕೊಳ್ಳಕ್ ಆಗುತ್ತಾ ಇಲ್ಲ? 왜 내가 의롭게 되었다는 믿음에 이르지 못하는? ಯಾಕೆ ಅವ್ರಿಗೆ ನಂಬಿಕೆ ಇಲ್ಲ ಯೇಸು ಸ್ವಾಮಿ ನೀತಿವಂತರ ಮಾಡಿದ್ದಾನೆ ಅಂತ? 예수님의 죽음과 부활의 의미를 모르기. ಯಾಕೆ ಅವ್ರಿಗೆ ಅರ್ಥ ಗೊತ್ತಿಲ್ಲ. ಯೇಸು ಸ್ವಾಮಿ ಸತ್ತಿದ್ದು ಮತ್ತೆ ಪುನರುತ್ಥಾನ ಕುರಿತಾಗಿ ಅರ್ಥ ಗೊತ್ತಿಲ್ಲ ಅವರಿಗೆ. 죽었다가 부활한 사실을 믿어도 ಅವರೆಲ್ಲರೂ ಕೂಡ ಯೇಸು ಸ್ವಾಮಿ ಸತ್ತಿದ್ದು ಒಂದು ಸಂಗತಿ ನಂಬುತ್ತಾ ಇದ್ದರು ಕೂಡ 예수님의 죽음과 부활의 진정한 의미를 모르면 ಯೇಸು ಸ್ವಾಮಿ ಸತ್ತಿದ್ದು ಮತ್ತೆ ಪುನರುತ್ಥಾನದ ನಿಜವಾದ ಅರ್ಥ ನಿಂಗೆ ಗೊತ್ತಿಲ್ಲ ಅಂತ ಹೇಳಿದರೆ, 때로 마음이 의에 이르지를 Then 못합니다. there are ಅವರ ಹೃದಯ ಯಾವತ್ತೂ ಕೂಡ ನೀತಿಗೆ ಬರುವುದಿಲ್ಲ. 그러나
예수님의 죽음과 부활의 진정한 의미를 깨닫게 됩니다. ನಿಜವಾಗಿಯೂ ಕೂಡ ನಾವು ಅರ್ಥ ಮಾಡ್ಕೊಳ್ಳುವ ಯೇಸು ಸ್ವಾಮಿ ಸತ್ಯದ ಮತ್ತೆ ಪುನರುತ್ಥಾನದ ಅರ್ಥ The resurrection of Jesus, 저절로 마음이 의에 이르게 됩니다. ತಕ್ಷಣವೇ ಕೂಡ ನಿಮ್ಮ ಹೃದಯ ಕೂಡ ನೀತಿಯನ್ನು ಹೊಂದಿಕೊಳ್ಳುತ್ತದೆ. 예수님의 죽음과 부활의 의미가 뭐냐? ಯೇಸು ಸ್ವಾಮಿ ಸತ್ಯದ ಮತ್ತೆ ಪುನರುತ್ಥಾನ ಅರ್ಥವೇನು? of Jesus. 저는 이제 CLF를 할 때마다 ಯಾವಾಗ ನಾನು CLF ಮಾಡ್ತಿರ್ತೀನೋ 목사님들에게 가끔 물어봅니다. ನಾನು ಪಾಸ್ಟರ್ ಕೇಳ್ತಾ ಇರ್ತೀನಿ, 목사님들 예수님의 부활의 의미가 뭔지 정확히 아십니까? ನಾನು ಪಾಸ್ಟರ್ ಕೇಳ್ತಾ ಇರ್ತೀನಿ, ಪಾಸ್ಟರ್ ಖಚಿತವಾಗಿ ಗೊತ್ತಾ ನಿಮಗೆ ಯೇಸು ಸ್ವಾಮಿ ಪುನರುತ್ಥಾನ ಅರ್ಥ? 제가 이번에도 한번 물어봤어요. ಇತ್ತೀಚೆಗೆ ನಾನು ಕೇಳಿದೆ, ನಾನು 그래서 이제 제가 두 가지를 물었습니다. ಎರಡು ಸಂಗತಿ ಕೇಳಿದೆ. 예수님이 육체를 입고 이 땅에 오셨는데, ಯೇಸು ಸ್ವಾಮಿ ಭೂಮಿಗೆ ಬರುವಾಗ ಶರೀರ ಧರಿಸಿಕೊಂಡು ಬಂದನು. ಆತನು ಪಾಪ ಇಲ್ಲದ ದೇಹದಾಗಿ ಬಂದನು. 예수님이 왜 육체를 입고 오셔야 했습니까? ಯಾಕೆ ಶರೀರವನ್ನು ಧರಿಸಿಕೊಂಡು ಬರಬೇಕಾಗಿತ್ತು? 예수님이 원래 몸이 없으셨는데 ಯೇಸು ಸ್ವಾಮಿ ಮೂಲವಾಗಿ ಆತನ ದೇಹವಿಲ್ಲ. 이 땅에 오실 때 인간의 몸을 입고 오셨는데 ಆತನು ಮನುಷ್ಯರ ದೇಹವನ್ನು ಧರಿಸಿಕೊಂಡು ಭೂಮಿಗೆ ಬಂದನು. 예수님이 왜 육체를 입으셨습니까? ಯಾಕೆ ಯೇಸು ಸ್ವಾಮಿ ಶರೀರ ಧರಿಸಬೇಕಾಗಿತ್ತು? 입으면 목마르기도 하고 ಶರೀರ ಹಾಕಿಕೊಂಡರೆ ನೀರಡಿಕೆ ಆಗುತ್ತದೆ. 요한복음 4장 행로에 고나여 그 우물가에 앉으시기도 하셨는데 ಯೋಹಾನ 4ನೇದ ನೋಡುವಾಗ ಯೋಹಾನನು ದಾರಿಯಿಂದ ದಣಿದು ಆತ ಕೂತುಕೊಂಡಿದ್ದನು ಬಾವಿ ಎತ್ತರ. 여러분 많은 사람들이 예수님의 부활을 믿고 있지만 ಅನೇಕ ಜನರು ಕೂಡ ಯೇಸು ಸ್ವಾಮಿ ಪುನರುತ್ಥಾನ ನಂಬುತ್ತಾ ಇದ್ದರು ಕೂಡ 부활의 의미를 정확하게 알고 믿는 사람은 거의 ಆದ್ರೆ ಅನೇಕ ಜನರು ಕೂಡ ಯೇಸು ಸ್ವಾಮಿ ಸತ್ಯದ ಮತ್ತೆ ಪುನರುತ್ಥಾನ ಕುರಿತಾಗ ಅರ್ಥ ಗೊತ್ತಿಲ್ಲ, ಅದು ಸರಿ ನಂಬುತ್ತಾ ಇಲ್ಲ. 우리 목사님들이 부활의 의미가 뭐냐고 ನಾ ಪಾಸ ಕೇಳ್ತಾ ಇದ್ದೆ, ಪುನರುತ್ಥಾನ ಅರ್ಥವೇನು? 안 가르쳐 준다고 ನಾನು ನಿಮ್ಗೆ ಹೇಳಲ್ಲ, 집회에 계속 참석해야 가르쳐. ನೀವೆಲ್ಲರೂ ಕೂಡ ಸಮ್ಮೇಳನ ಬರ್ತಾನೆ ಇರ್ಬೇಕಾಗಿ ಹೇಳ್ತೀನಿ. 오늘 다 가르쳐 주면 ನೀವು ಇವತ್ತೆಲ್ಲ ಹೇಳ್ಬಿಟ್ರೆ 집회 안 오실 거니까 ನಾನು ಮತ್ತೆ ಬರದೇ ಇಲ್ಲ. ನೀವೆಲ್ಲರೂ 하시면 오시라. ನೀವು ಕೂಡ ಕುತೂಹಲ ಹೊಂದಿಕೊಂಡು ಬರ್ತಾನೆ ಇರಬೇಕು. 굉장히 중요한 ಇದು 거예요. ನಿಜವೂ ಕೂಡ ಬಹಳ ಮುಖ್ಯ. 이 천국 가느냐 지옥 가느냐 결정되기. ಅದು ತೀರ್ಮಾನ ಮಾಡುತ್ತೆ ಪರಲೋಕಕ್ಕ ಇಲ್ಲ ನರಕಕ್ಕ ಅಂತ. 저녁에는 여러분들에게 공짜로 가르쳐 드려요. ಆದ್ರೆ ಇವತ್ತು ರಾತ್ರಿ ನಿಮ್ಗೆಲ್ಲ ಕೂಡ ಉಚಿತ ಹೇಳ್ತೇನೆ. 자, 예수님의 죽음과 부활의 의미가 로마서 4장 25절에 기록되어 있습니다. ನವೆಂಬರ್ 4ನೇ 25ನೇ ವಚನ ಹೇಳುತ್ತದೆ ಯೇಸು ಸ್ವಾಮಿ ಸತ್ಯದ ಮತ್ತೆ ಪುನರುತ್ಥಾನ ಕುರಿತಾಗ ಅರ್ಥ. 자, 로마 4장 25절. ರೋಮ 4ನೇ 25ನೇ ವಚನ. 예수는 우리 범죄함을 위하여 내어줌이 되고 ದೇವರು ಆತ ನಮ್ಮ ಅಪರಾಧ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು 우리를 의롭다 하심을 위하여 살아나셨느니라. ನಮಗೆ ನೀತಿವಂತರ ಮರಣ ಉಂಟಾಗುವುದಕ್ಕೆ ಜೀವನದ ಎಬ್ಬಿಸಿದನು. 예수님은 왜 자신을 죽음에 내어주셨습니까? ಯಾಕೆ ಸ್ವಾಮಿ ತಾನು ಮರಣಕ್ಕೆ ಒಪ್ಪಿಸಿಕೊಂಡನು? 우리가 범한 죄의 벌을 받기 위하여, ಯಾಕಂದ್ರೆ ನಾವು ಮಾಡಿದ ಪಾಪಕ್ಕೋಸ್ಕರ ಆತ ಶಿಕ್ಷೆ ಹೊಂದಿಕೊಳ್ಳಲಿಕ್ಕೆ, 우리가 저지른 모든 죄의 값을 지불하기 위하여, ನಾವು ಮಾಡಿದ ಪಾಪದಾದ ಎಲ್ಲಾ ಒಂದು ಕ್ರಯವನ್ನು ಕಟ್ಟೋದಕ್ಕಾಗಿ 예수는 우리 범죄함을 위하여 내어줌이 되. ಯೇಸು ನಮ್ಮ ಅಪರಾಧ ನಿಮಿತ್ತ ಆತನ ಮರಣಕ್ಕೆ ಒಪ್ಪಿಸಿಪಟ್ಟು 모든 인간들은 죄를 범했습니다. ನಾವು ಮನುಷ್ಯರು ಎಲ್ಲಾ ಪಾಪ ಮಾಡಿದ್ದೇವೆ. 로마서 5장 12절에 보면 ರೋಮಾಪುರ 5ನೇ 12ನೇ ವಚನ, 한 사람으로 말미암아 죄가 세상에 들어 ಒಬ್ಬ ಮನುಷ್ಯನಿಂದ ಪಾಪವು ಲೋಕದಲ್ಲಿ ಪ್ರವೇಶ ಮಾಡಿತು, 말미암아 사망이 왔나니 ಪಾಪದ ಮರಣವು ಲೋಕದೊಳಗೆ ಸೇರಿದವು. 같이 모든 사람이 죄를 지었으므로 ಎಲ್ಲರೂ ಪಾಪ ಮಾಡಿದ್ದರಿಂದ 사망이 모든 사람에게 이르렀는데 ಮರಣವು ಹೀಗೆ ಎಲ್ಲರಲ್ಲಿ ವ್ಯಾಪಿಸಿತು. 성경은 모든 사람이 죄를 지었다고 했습니다. ಬೈಬಲ್ ಹೇಳುತ್ತೆ ಎಲ್ಲರೂ ಕೂಡ ಪಾಪ ಮಾಡಿದ್ದಾರೆ ಅಂತ. 예수는 우리 범죄함을 위하여 ಯೇಸು ಸ್ವಾಮಿ ನಮ್ಮ ಅಪರಾಧ ನಿಮಿತ್ತ ಆತ ಸತ್ತು, 모든 사람이 죄를 지었기 때문에 ಯಾಕಂದ್ರೆ ಎಲ್ಲಾ ಜನರು ಪಾಪ ಮಾಡಿದ್ರಲ್ಲ, ಅದಕ್ಕೋಸ್ಕರ 모든 사람의 죄값을 치르기 위해 ಯೇಸು ನಮ್ಮ ಪಾಪದ ಒಂದು ಕ್ರಯವನ್ನು ಕಟ್ಟಲಿಕ್ಕೆ ಬಂದನು. 십자가에 못 박히셨습니다. ಅದು ಶಿಲುಬೆಯಲ್ಲಿ ಸತ್ತನು. 죄의 삭은 사망입니다. ಪಾಪ ಕೊಡುವಂತ ಸಂಬಳ ಮರಣ. 원래 예수님 죄가 없으셨지만 Actually, Jesus, ಯೇಸು ಸ್ವಾಮಿ ನೋಡ್ಬೇಕಾದ್ರೆ ಮೂಲವಾಗಿ ಪಾಪ ಇರಲಿಲ್ಲ. ಯಾವ ಭೂಮಿಗೆ ಬಂದನು, 온 세상 모든 사람의 죄를 그 몸으로 담당하셨습니다. ಎಲ್ಲಾ ಲೋಕದ ಜನರ ಪಾಪವನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡನು. 사람이 교회를 다니고 ಅನೇಕ ಜನ ಸಭೆಗೆ ಹೋಗುತ್ತಾರೆ, 성경을 읽고 있습니다. ಬೈಬಲ್ ಓದುತ್ತಾರೆ. 예수님 왜 십자가에 못 박혀 죽으셨죠? ಯಾಕೆ ಸ್ವಾಮಿ ಶಿಲುಬೆಯಲ್ಲಿ ಸತ್ತ? 예, 우리 죄를 씻기 위해서요. ನಮ್ಮ ಪಾಪವನ್ನು ತೊಳಿಲಿಕ್ಕೆ, 우리 죄 때문에 ನಮ್ಮ ಪಾಪವನ್ನು ತೊಳಿಲಿಕ್ಕೆ. 예수님이 우리 죄를 위하여 돌아가셨다고 할 때 ಯೇಸು ಸ್ವಾಮಿ ನಮ್ಮ ಪಾಪಗಳಿಗೂ ಸತ್ತಿದ್ದಾನೆ. 그 우리 죄가 구체적으로 어떤 죄를 이야기하느냐? ನಿರ್ದಿಷ್ಟವಾಗಿ ಯಾವುದು ಪಾಪ, ಯಾವ ಪಾಪದ ಅರ್ಥ ಅದು? 예수님 막연하게 그냥 우리 죄를 위하여 죽으셨다가 ಅರ್ಥವಿಲ್ಲದೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸಾಯಲಿಲ್ಲ ನಮಗೋಸ್ಕರ. 우리 죄라는 게 어떤 죄를 이야기하는지 성경적으로 여러분 정확하게 아시는. ನಿಮ್ಮ ಬೈಬಲ್ ಅನುಸಾರ ಗೊತ್ತಿರಬೇಕು ಯಾವ ಪಾಪಗಳು ಅಂತ. our sins. 요한 1서 2장 2절에 보면 ಮೊದಲೇ ಯೋಹಾನ 2ನೇ 2ನೇ ವಚನದಲ್ಲಿ 저는 우리 죄를 위한 화목
제물이니. ಅಲ್ಲಿ ಹೇಳುತ್ತೆ ಆತನು ನಮ್ಮ ಪಾಪವನ್ನು ನಿವಾರಣೆ ಮಾಡಿ ಯಜ್ಞವಾಗಿದ್ದಾನೆ ಅಂತ. 뿐 아니요. Not only ನಮಗಷ್ಟೇ ಅಲ್ಲ, 온 세상의 죄를 위한. ಮತ್ತೆ ಸಮಸ್ತ ಲೋಕದ ಪಾಪಗೋಸ್ಕರ ಅಂತ. 자, 예수님은 우리 죄를 위한 화목 제물인데 ಎಲ್ಲರೂ ಕೂಡ ಯೇಸು ಸ್ವಾಮಿ ನಮಗೋಸ್ಕರ ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. 2절은 ಮೊದಲೇ ಯೋಹಾನ 2ನೇ ವಚನ 이 죄라는 게 뭘 의미하느냐? ನಮ್ಮ ಪಾಪ ಏನ್ ಪ್ರತಿನಿಧಿಸುತ್ತದೆ? 내가 태어나서 죽을 때까지 범한 죄만 말하는 게 아니고 ನಾವು ಹುಟ್ಟಿದಿಂದ ಸಾಯೋದ ಪಾಪ ಅಷ್ಟೇ ಅಲ್ಲ, ಅಲ್ಲಿ 온 세상의 죄를 의미. ಇಡೀ ಲೋಕದ ಪಾಪ ಅಂತ ಮಾತಾಡುತ್ತದೆ. 예, 영어 성경에도 보면 for the sins of the whole world. ಇಂಗ್ಲಿಷ್ ಬೈಬಲ್ ಹೇಳುತ್ತದೆ ಸಿನ್ಸ್ ಆಫ್ ದ ಹೋಲ್ ವರ್ಲ್ಡ್ ಅಂತ. 예, 스페니시 성경이나 프렌치 성경에 똑같이 돼 있습니다. ಸ್ಪ್ಯಾನಿಷ್ ಬೈಬಲ್, ಫ್ರೆಂಚ್ ಬೈಬಲ್ ಅದೇ ರೀತಿಯಾಗಿ ಹೇಳುತ್ತದೆ. thing. 제가 중국어 성경에는 뭐라고 돼 있는가 보니까 ಚೈನೀಸ್ ಬೈಬಲ್ ಏನ್ ಹೇಳ್ತದೆ? Does it say? 혹시 중국 분들 계시는지 ಇಲ್ಲಿ ಚೈನೀಸ್ ಜನರಿಲ್ಲ ಇಲ್ಲಿ ಯಾರು ಕೂಡ. 한자어로는 보천하 인적 죄 그래가 온 하늘 아래에 있는 인간의 죄라고 돼 있어요. ಇಲ್ಲಿ ಹೇಳಿದೆ ಆಕಾಶ ಕೆಳಗಿರುವಂತ ಎಲ್ಲಾ ಮನುಷ್ಯರ ಪಾಪ ಅಂತ. 자, 예수님 무슨 죄를 담당하셨는지 ಯಾವ ಪಾಪವನ್ನು ಯೇಸು ಹೊಂದಿಕೊಂಡನು? 온 세상의 죄. ಇಡೀ ಲೋಕದ ಪಾಪ. 온 세상은 바로 로마서 5장 12절에서 이야기하는 모든 사람을 의미합니다. So ಇಡೀ ಲೋಕ ಪ್ರತಿನಿಧಿಸಿದ ಹೇಳಿದ್ರೆ ಮನುಷ್ಯರ ಎಲ್ಲಾ ಮನುಷ್ಯರ ಪಾಪ. mankind. 모든 사람이 죄를 범했는데 ಎಲ್ಲರೂ ಪಾಪ ಮಾಡಿ 예수님은 로마서 4장 25절에서 우리 범죄함을 위하여 내어주셨다. ರೋಮ 4:25 ವಚನ ದೇವರು ಆತನನ್ನು ಮರಣ ಅಪರಾಧಗಳ ನಿಮಿತ್ತ ಒಪ್ಪಿಸಲ್ಪಟ್ಟು 만 죄를 위하여 당신을 No, he 내어주셨는데 was ನಾವು ಮಾಡಿದ ಪಾಪಕ್ಕೋಸ್ಕರ ಆತನ ಸಮರ್ಪಣೆ ಮಾಡಿದನು. 로마서 5장 12절은 모든 사람이 죄를 범했다. ರೋಮ 5:12 ವಚನ ಎಲ್ಲರೂ ಕೂಡ ಪಾಪ ಮಾಡಿದ್ದಾರೆ ಅಂತ. 모든 사람이 범한 죄를 위하여 당신을 내어주셨다. Jesus. ಯೇಸು ಸ್ವಾಮಿ ಎಲ್ಲಾ ಜನರ ಪಾಪಕ್ಕೋಸ್ಕರ ತಾನು ಸಮರ್ಪಣೆ ಮಾಡಿಕೊಂಡನು. 그리고 요한 1서 2장 2절에는 ಮೊದಲನೇ ಯೋಹಾನ 2:2 ವಚನ 예수님이 우리만 위할 뿐 아니요 ಯೇಸು ಸ್ವಾಮಿ ನಮ್ಮ ಪಾಪಗಳಿಗೋಸ್ಕರವಲ್ಲದೆ 온 세상의 죄를 위하십니다. ಸಮಸ್ತ ಲೋಕದ ಪಾಪಗಳು ಸಹ ನಿವಾರಣೆ ಮಾಡಿದನು. 자, 중국 사람들 온 하늘 아래에 있는 인간의 죄를 위하십니다. ಚೈನೀಸ್ ಬೈಬಲ್ ಏನ್ ಹೇಳ್ತೇವೆ? ಪಾರಲೋಕದ ಕೆಳಗಿರುವಂತ ಎಲ್ಲಾ ಜನರ ಪಾಪ. Under the heavens. 자, 여러분도 하늘 아래에 있죠? ನೀವೆಲ್ಲರೂ ಕೂಡ ಪರಲೋಕದ ಕೆಳಗಿದ್ದೀರಲ್ವಾ? 여러분 세상 안에 있습니까? 세상 밖에 있습니까? ನೀವು ಲೋಕದ ಒಳಗಿದ್ದೀರಾ, ಲೋಕದ ಹೊರಗಿದ್ದೀರಾ? 자, 우리 모두는 세상 안에 있고 ನಾವೆಲ್ಲ ಲೋಕದ ಒಳಗಿದ್ದೇವೆ, 우리 모두는 하늘 아래에 있습니다. And all ನಾವು ಪರಲೋಕದ ಕೆಳಗಿದ್ದೇವೆ. 예수님은 세상 안에 있는 인간의 죄라는 죄는 모두 담당하시고 ಮನುಷ್ಯರ ಎಲ್ಲಾ ಪಾಪವನ್ನು ಕೂಡ ಯೇಸು ಹೊತ್ತುಕೊಂಡನು. 이 하늘 아래에 있는 인간의 모든 죄를 짊어지셨다. ಪರಲೋಕದ ಕೆಳಗಿರುವಂತ ಎಲ್ಲಾ ಮನುಷ್ಯ ಪಾಪ ಹೊತ್ತುಕೊಂಡನು. under the heaven. 이사야 53장 6절에 보면 ಯೆಶಾಯ 53:6 ವಚನ 우리는 다 양 같아서 그릇 행하여 각기 제 길로 갔거늘 ನಾವೆಲ್ಲ ಕುರಿಗಳಂತೆ ದಾರಿ ತಪ್ಪಿ ತೊಳುತ್ತಾ ಇದ್ದೆವು, ನಮ್ಮ ದಾರಿಗಳನ್ನು ಹಿಡಿದಿದ್ದೆವು. 여호와께서는 우리 무리의 죄악을 그에게 담당시키시고 ಯೆಹೋವನು ನಮ್ಮೆಲ್ಲರ ದೋಷ ಫಲವನ್ನು ಆತನ ಮೇಲೆ ಹಾಕಿದನು. 자, 이사야 53장 6절에 보면 ಯೆಶಾಯ 53:6 ವಚನದಲ್ಲಿ 우리는 다 양 같아서 ನಾವೆಲ್ಲರೂ ಕೂಡ ಕುರಿಗಳಂತಿದ್ದೆವು ಅಂತ ಹೇಳುತ್ತದೆ. 우리는 다 ನಾವೆಲ್ಲರೂ 이게 로마서 5장 12절에서 모든 사람하고 같은 의미. ರೋಮ 5:12 ವಚನ ಹೇಳುತ್ತದೆ ಎಲ್ಲಾ ಜನರು. People. 자, 우리는 다 양 같아서 ನಾವೆಲ್ಲರೂ ಕುರಿಗಳಂತಿದ್ದೆವು. 여러분 이제 한국 사람들은 개나 이 돼지는 별로 안 좋아하는데 ಕೋರಿಯನ್ ಜನರು ಕೂಡ ಹಂದಿ ಆಗಲಿ ನಾಯಲ್ಲಾಗಲಿ ಹೆಚ್ಚು ಇಷ್ಟಪಡಲ್ಲ. ಅವರು 되게 온순하고 착한 동물로 알고 있어요. ಅವರೆಲ್ಲರೂ ಕೂಡ ಕುರಿಯನ್ನ ಬಹಳಷ್ಟು ಕೂಡ Animals. 욕을 할 때 저 ಶಾಂತ ಪ್ರಾಣಿ ಅಂತ ಭಾವಿಸುತ್ತಾರೆ. ಅವರು ಶಪಿಸುತ್ತೀರೋ ನೀನು ಹಂದಿಗಿಂತ ಬೆಲೆ ಇಲ್ಲ ನಿನಗೆ, 개 같은 놈 No, you're ನೀನ್ ನಾಯಿ 이런 욕은 있는데 ಈ ರೀತಿಯಾಗಿ ಬೈತಾರಲ್ವಾ? 저 양 같은 놈 ನೀನು ಕುರಿ ಆಗಿದ್ಯಾ, 양만 또 못한 ನೀನ್ ಕುರಿ ಹಾಗೆ ಬೆಳೆಯೋಣಲ್ಲ ನೀನು, 이런 욕은 없어요. ಯಾವ ರೀತಿಯಾಗಿ ಬೈಯಲ್ಲಲ್ವಾ? 여러분 팔레스타인 지역에는 ಆದ್ರೆ ಪ್ಯಾಲೆಸ್ಟೈನ್ ಸ್ಥಳದಲ್ಲಿ ನೋಡುವಾಗ 이 양이 별로 안 좋은 이미지로 쓰일 때 ಕುರಿಗಳಿಗೆ ಬೇರೆ ಕೆಟ್ಟದಾದ ಒಂದು ಭಾವನೆ. 양은 자기 중심적이고 ಕುರಿಗಳು ಸ್ವಾಭಾವಿಕ ಇರ್ತವೆ, 이 세고 ಬಹಳ ಮೊಂಡು, 연약하고 ಬಹಳ ಬಲಹೀನವಾಗಿರ್ತದೆ, 이 보는 눈도 ಅವರ ತಲೆ ಎತ್ತಿ ನೋಡಕ್ಕಾಗಲ್ಲ, 아주 이기적이고 ಬಹಳಷ್ಟು ಸ್ವಾರ್ಥಿಗಳವು. 그래서 이스라엘은 욕을 할 때 저 ಇಸ್ರಾಯೇಲರು ಶಪಿಸುವಾಗ 양 같은 놈 ನೀನು ಕುರಿ ಆಗಿದ್ಯಾ, 아주 큰 욕이에요. that's a ಅದು ಬಹಳ ಕೆಟ್ಟ ಮಾತು. 이스라엘에 가서 저 양 같은 놈 하면 ನೀನ್ ಇಸ್ರಾಯೇಲ್ ಹೋಗಿ ಕುರಿ ಅಂತ ಹೇಳಿದ್ರೆ ಸಾಕು, ದೊಡ್ಡ ಸಮಸ್ಯೆ ಒಳಗಾಗ್ತೇನೆ ನೀನು. 자, 여러분 우리는 다 양 같아서 ನಾವೆಲ್ಲರೂ ಕೂಡ ಕುರಿಗಳಂತಿದ್ದೇವೆ. 그릇 행하여 have ನಾವೆಲ್ಲರೂ ಕೂಡ ನಮ್ಮ ದಾರಿ ಹಿಡಿದಿದ್ದೇವೆ, 각기 제 길로 갔는데 ನಮ್ಮ ಸ್ವಂತ ಮಾರ್ಗ ಹಿಡಿದಿದ್ದೇವೆ. 여호와께서는 우리 무리의 죄악을 그에게 and the 담당시키시고 Lord ಆದ್ರೆ ನಮ್ಮೆಲ್ಲ ದೋಷ ಫಲವನ್ನು ಅವನ ಮೇಲೆ ಹಾಕಿದನು. all. 우리는 다 죄를 짓고 ನಾವೆಲ್ಲರೂ ಪಾಪ ಮಾಡಿದ್ದೇವೆ,
율법을 어기고 ನಾವೆಲ್ಲರೂ ಆಜ್ಞೆಗಳನ್ನು ಮುರಿದಿದ್ದೇವೆ, 악을 행했는데 ನಾವೆಲ್ಲರೂ ಕೆಟ್ಟದನ್ನು ಮಾಡಿದ್ದೇವೆ. 하나님 우리를 사랑하시고 ಆ ದೇವರು ನಮ್ಮನ್ನು ಪ್ರೀತಿಸಿದನು, 구원하시기 위하여 ಆತನ ರಕ್ಷಣೆ ಮಾಡಬೇಕು ಅಂತ 신의 아들을 이 땅에 보내시고 ಆತನ ಮಗನನ್ನು ನಮ್ಮ ಭೂಮಿಗಳಲ್ಲಿ ಕಳಿಸಿಕೊಟ್ಟನು. 그리스도에게 우리 무리의 모든 죄악을 담당시켰다는 And let ನಮ್ಮೆಲ್ಲರ ದೋಷ ಫಲವು ಯೆಹೋವನು ಅವನ ಮೇಲೆ ಹಾಕಿದನು. Jesus Christ. 만일에 예수님께 실제로 우리 죄가 담당되지 않았다면 ಹೇಳಬೇಕು, ನಮ್ಮ ಪಾಪಗಳು ಯೇಸು ಸ್ವಾಮಿ ಮೇಲೆ ಇಡಲ್ಪಟ್ಟಿಲ್ಲ ಅಂತ ಹೇಳಿದಿದ್ದರೆ 예수님에게 사망이 임할 수 없습니다. ಮರಣ ಯೇಸು ಸ್ವಾಮಿ ಮೇಲೆ ಇರ್ತಾ ಇರಲಿಲ್ಲ. 사망은 죄가 있는 곳에 임하고 ಮರಣ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಪಾಪ ಇರುತ್ತೆ, ಅಲ್ಲಿರುತ್ತದೆ. 사실 사망 ಪಾಪ ಕೊಡುವಂತ ಸಂಬಳ ಮರಣ. 사망은 죄를 따라오기 때문에 ಪಾಪ ಮರಣವನ್ನು ಹಿಂಬಾಲಿಸಿಕೊಂಡು ಹೋಗುತ್ತದೆ. 우리의 죄가 예수님께 담당되지 않았다면 ನಮ್ಮ ಪಾಪ ಯೇಸು ಸ್ವಾಮಿ ಮೇಲೆ ಹಿಡದ ಹೊರತು 사망이 예수님에게 올 수 없는 거예요. ಮರಣ ಯೇಸು ಮೇಲೆ ಬರುವುದಿಲ್ಲ. 근데 실제로 온 인류의 모든 죄가 예수님께 담당되었기 때문에 ಎಲ್ಲಾ ಮನುಷ್ಯರ ಪಾಪವೆಲ್ಲ ಕೂಡ ಯೇಸು ಮೇಲೆ ಹಿಡಲ್ಪಟ್ಟವು. On Jesus. 이제 사망이 예수님에게 임해야 한다. ಈಗ ಮರಣ ಯೇಸು ಮೇಲೆ ಬರಲೇಬೇಕು. 자, 예수님은 온 세상의 죄를 위한 화목 제물로 오셨어요. ಯೇಸು ನಮಗೋಸ್ಕರ ಪಾಪ ನಿವಾರಣೆ ಮಾಡುವ ಯಜ್ಞವಾಗಿ ಬಂದನು. Mankind. 하나님께서 예수님께 우리 무리의 죄악을 담당시키셨을 때 ಯಾವಾಗ ದೇವರು ನಮ್ಮ ಪಾಪವನ್ನು ಯೆಹೋವ ಮೇಲೆ ಹಾಕಿದನು, Jesus. 여러분이 과거에 지은 모든 죄, All ನೀವು ಮಾಡಿದ ಎಲ್ಲಾ ಪಾಪಗಳು, 오늘 지은 죄, ಇವತ್ತು ಮಾಡಿದಂತ ಪಾಪಗಳು 그 죄들뿐만 아니라 ಅದಷ್ಟೇ ಪಾಪ ಅಲ್ಲ, 여러분이 남은 인생을 사는 ನಿಮ್ಮ ಇಡೀ ಜೀವಿತ ಜೀವಿಸಿದ ಎಲ್ಲಾ ಪಾಪಗಳು, 앞으로 살면서 지을 죄까지 ಭವಿಷ್ಯದಲ್ಲಿ ಮಾಡುತ್ತ ಎಲ್ಲಾ ಪಾಪಗಳು ಕೂಡ, 여러분이 마음으로 지은 죄나 ನೀವು ಹೃದಯದಲ್ಲಿ ಮಾಡಿದ ಪಾಪಗಳು, 여러분이 행동으로 지은 죄, ನಿಮ್ಮ ಕೃತ್ಯಗಳನ್ನು ಮಾಡಿದ ಪಾಪಗಳು, 기억나는 죄나 기억나지 않는 ನಿಮಗೆ ನೆನಪದ ಪಾಪಗಳು, ನೆನಪಿಲ್ಲದೆ ಇರೋದ ಪಾಪಗಳು ಕೂಡ, 볼 때 너무 크고 부끄러운 죄여서 ನೀನ್ ದೊಡ್ಡ ಒಂದು ಬಾಳ ಎಂತದೇ ನಾಚಿಕೆರದ ಪಾಪ ಆಗಿದ್ದರು ಕೂಡ, 말하지 못하고 ನೀನ್ ಯಾರಿಗೂ ಹೇಳದಂತ ಪಾಪವಾಗಿದ್ದರು ಕೂಡ, 마음에 담고 있다가 ನಿನ್ನಲ್ಲಿ ಇಟ್ಟುಕೊಂಡಿದ್ದರು, 무덤까지 가지고 갈 그런 죄라 할지라 ನೀನು ಸಮಾಧಿ ತೆಗೆದುಕೊಂಡ ಪಾಪವೂ ಕೂಡ 하나님은 그 모든 죄를 예수님께 담당시키셨어요. ದೇವರವೆಲ್ಲವನ್ನು ತೆಗೆದುಕೊಂಡು ಹೋಗಿ ಯೇಸು ಮೇಲೆ ಇಟ್ಟನು. 히브리서 6장 18절에 보면 ಇಬ್ರಿಯ 10ನೇ ಅಧ್ಯಾಯ 18 ಹೇಳುತ್ತೆ, 하나님이 할 수 없는 게 하나 있어요. There's one. ಒಂದು ಸಂಗತಿ ದೇವರು ಮಾಡಲ್ಲ. 하나님은 전능하시기 때문에 ದೇವರು ಸರ್ವಶಕ್ತನು, 죽은 자를 살리고 ಆ ಸತ್ತನ್ನು ಬೆರೆಸುತ್ತಾನೆ, 치고 ರೋಗಗಳು ಗುಣಪಡಿಸುತ್ತಾನೆ, 신도 쫓아내고 ದೇವಗಳನ್ನು ಬಿಡಿಸುತ್ತಾನೆ, 낭도 잠잠 ಆತನು ಶಾಂತನ ಮಾಡುತ್ತಾನೆ, ಸಮುದ್ರವನ್ನು ಕೂಡ, 수 있지만 ಇವರೆಲ್ಲವೂ ಕೂಡ ಮಾಡುತ್ತಾನೆ. ಆದರೆ 하나님이 절대로 하실 수 없는 게 하나 있어요. There's one. ದೇವರು ಒಂದು ಸಂಗತಿ ಮಾಡಕ್ಕೆ ಆಗಲ್ಲ. 우리 인간은 할 수 있는데 ನಾವು ಮನುಷ್ಯರು ಮಾಡ್ತೇವೆ ಅದನ್ನ, 하나님 못 하시는 일이 ದೇವರು ಒಂದು ಸಂಗತಿ ಮಾಡಲ್ಲ. ಯಾವ್ದದು 뭔지 아십니까? ನಿಮ್ಗೆ ಗೊತ್ತಾ ಯಾವ್ದಂತ? ಅದು 히브리서 6장 18절에 기록되어 있는 ಅದು ಹೇಳ್ತು ಇಬ್ರಿಯ 6ನೇ ಅಧ್ಯಾಯ 18 ವಚನದಲ್ಲಿ, 하나님은 절대로 거짓말을 하지 못하십니다. God. ದೇವರು ಸುಳ್ಳು ಹೇಳುವುದು ಅಸಾಧ್ಯ. Lie. 자, 거짓말하지 않는 하나님께 ದೇವರು ಸುಳ್ಳು ಹೇಳುವುದಿಲ್ಲ. Lie. 우리 온 인류의 모든 죄를 예수님께 담당시키셨다라고 하시면 If he says ಆತನು ಹೇಳಿದರೆ ಮನುಷ್ಯರ ಎಲ್ಲಾ ಪಾಪವನ್ನು ಕೂಡ ಯೇಸು ಮೇಲೆ ಇಟ್ಟಿದ್ದೇನೆ ಅಂತ, 우리의 모든 죄는 예수님께 넘어간 겁니다. ಆಗ ನಮ್ಮೆಲ್ಲಾ ಪಾಪವು ಕೂಡ ಯೇಸು ಮೇಲೆ ಹೋಗಿದೆ ಅಂತ ಅರ್ಥ. 실제로 우리의 모든 죄가 예수님께 담당되었기 때문에 ನಮ್ಮೆಲ್ಲಾ ಪಾಪಗಳಲ್ಲೂ ಕೂಡ ಯೇಸು ಮೇಲೆ ಇಡಲ್ಪಟ್ಟಿದೆ. Jesus. 예수님이 십자가에 못 박혀 죽을 수가 있는 거예요. Jesus ಅದಕ್ಕೂ ಯೇಸು ಹೊತ್ತುಕೊಂಡು ಅದಕ್ಕೋಸ್ಕರ ಶಿಲುಬೆಯಲ್ಲಿ ಸಾಯಬೇಕಾಗಿತ್ತು. died. 우리의 모든 죄를 예수님께 담당시키고 난 뒤에 ನಮ್ಮ ಪಾಪ ಎಲ್ಲ ಕೂಡ ಯೇಸು ಮೇಲೆ ಇಡಲ್ಪಟ್ಟಾದ ಮೇಲೆ 요한복음 1장 29절에 보면 John. ಯೋಹಾನ 1ನೇ ಅಧ್ಯಾಯ 20 ಹೇಳುತ್ತೆ, 요한이 예수님을 소개합니다. ತನಕ ಯೋಹಾನನು ಯೇಸುವನ್ನು ಪರಿಚಯ ಮಾಡಿಕೊಡುತ್ತಾನೆ. 보라, 세상 죄를 지고 가는 하나님의 어린 양. ಅಗೋ ದೇವರ ಕುರಿಮರಿ, ಲೋಕದ ಪಾಪವನ್ನು ತೆಗೆದುಹಾಕುವವನು. 이제 예수님이 세상의 죄를 한 몸에 짊어지고 ಯೇಸು ಸ್ವಾಮಿ ಲೋಕದ ಪಾಪವನ್ನು ತಗೊಂಡು ಹೋಗುತ್ತಾ ಇದ್ದಾನೆ. 그 죄값을 치르기 위하여 ಆ ಒಂದು ಪಾಪದ ಕ್ರಯವನ್ನು ಕಟ್ಟುವುದಕ್ಕಾಗಿ 십자가를 향하여 가고 계셨다. ಆತನು ಶಿಲುಬೆ ಕಡೆ ಹೋಗುತ್ತಿದ್ದಾನೆ. 이제 죄의 삭시 사망이니까 ಪಾಪ ಕೊಡೋ ಸಂಬಳ ಮರಣ. 예수님이 십자가에 못 박혀 죽어야 합니다. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸಾಯಲೇಬೇಕಾಗಿತ್ತು. 근데 우리 죄를 씻을 때 ಯಾವ ನಾವು ಪಾಪವನ್ನು ತೊಳೆಯುತ್ತಾನೋ 예수님이 그냥 죽으시면 안 되고 ಯೇಸು ಸ್ವಾಮಿ ಸುಮ್ಮನೆ ಸಾಯಕ್ಕೆ ಆಗುದಿಲ್ಲ. 반드시 피를 흘리고 죽으셔야 해요. ನಿಜವಾಗಿ ಕೂಡ ಅದರ ರಕ್ತ ಸುರಿಸಲೇಬೇಕು, ಮತ್ತೆ ಸಾಯಲೇಬೇಕು ಅಲ್ವಾ? 구약에서나 신약에서나 ದೇವರು ಹಳೆ ಒಡಂಬಡಿಕೆಯಾಗಿದ್ರು ಕೂಡ ಹೊಸ ಒಡಂಬಡಿಕೆ ಆದ್ರೂ ಕೂಡ 제물이 흘린 피가 우리 죄를 씻는다고 He 말씀하셨어요. says that the ಯಜ್ಞವೇದಿಗೆ ಸೂಸಲ್ಪಡುವಂತ ರಕ್ತ ನಮ್ಮ ಪಾಪವನ್ನು ತೊಳಿತದೆ ಅಂತ. our sins. 레위기 17장 11절에 보면 In Leviticus ಯಾಜಕಾಂಡ 17ನೇ ಅಧ್ಯಾಯ 12ನೇ ವಚನ, 피가 죄를 속하느니라. ರಕ್ತವು ಪಾಪ ವಿಮೋಚನೆ ಮಾಡುತ್ತದೆ.
예, 구약에도 그렇게 돼 있고 That's true. ಅದು ಒಳ್ಳೆ ಮಾಡಿ ಕೇಳ್ತದೆ. 신약 성경 히브리서 9장 22절 ಇಬ್ರಿ 9ನೇ ಅಧ್ಯಾಯ 22 ವಚನ ಹೇಳುತ್ತೆ ಹೊಸ ಮಡಿಕೆಯಲ್ಲಿ. 피 흘림이 없은즉 사함이 없느니라. Without ರಕ್ತಧಾರೆ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲ. 요한일서 1장 7절에 보면 ಮೊದಲ ಯೋಹಾನ 1ನೇ ಅಧ್ಯಾಯ 7ನೇ ವಚನ. 그 아들 예수의 피가 우리를 모든 죄에서 깨끗하게 하시고 ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮ ಎಲ್ಲಾ ಪಾಪಗಳನ್ನು ಕೂಡ ಶುದ್ಧಿ ಮಾಡುತ್ತದೆ. 모든 죄를 깨끗하게 하는 능력은 예수님의 피에 있습니다. ನಮ್ಮ ಪಾಪವನ್ನು ಕೂಡ ಶುದ್ಧೀಕರಿಸುವ ಬಲ ಇರೋದು ಯೇಸುವಿನ ರಕ್ತದಲ್ಲಿ ಮಾತ್ರ. 모든 죄를 깨끗게 한 증거는 예수님의 피입니다. ಆದ್ರೆ ಎಲ್ಲಿದೆ ಅಂತ ಹೇಳಿ ನಮ್ಮ ಪಾಪವನ್ನು ತೊಳೆಯುವುದು ಯೇಸು ಸ್ವಾಮಿ ಹತ್ರ ಇದೆ. 여러분 분명히 아셔야 될 것. ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. 기도하는 거 좋지만 ಪ್ರಾರ್ಥನೆ ಮಾಡುವಾಗಲೂ ಕೂಡ 기도가 죄를 씻는 건 ಪ್ರಾರ್ಥನೆ ಮಾಡಿ ನಮ್ಮ ಪಾಪ ತೊಳೆಯುವುದಿಲ್ಲ. 회개가 필요하지만 ನೀವು ಪಶ್ಚಾತ್ತಾಪ ಪಡಬೇಕು, ಹೌದು. 회개가 죄를 씻는 거 아니에요. ಆದ್ರೆ ಪಶ್ಚಾತ್ತಾಪ ನಮ್ಮ ಪಾಪ ತೊಳೆಯುವುದಿಲ್ಲ. 신약성에 헬라어로 기록이 되어 있는데 ಹೊಸ ಮಡಿಕೆಯಲ್ಲಿ ಕೂಡ ಗ್ರೀಕಲ್ಲಿ ಬರೆಯಲ್ಪಟ್ಟಿದೆ. 헬라어로 회개라는 단어, 회개하다라는 말은 메타노에오라고 합니다. and ಗ್ರೀಕಲ್ಲಿ ಕರೀತೆ ಮೆಟಾ ವರೆಯೋ, ಅದು ಪಶ್ಚಾತ್ತಾಪದ ಪದ. repentance. 오늘날 많은 사람들이 회개에 대해서 잘못된 개념을 ಅನೇಕ ಜನರು ಕೂಡ ಪಶ್ಚಾತ್ತಾಪದ ಕುರಿತಾಗಿ ಬಹಳ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. 여러분 많은 사람이 죄를 짓고 그 죄를 용서해 달라고 비는 걸 회개인 줄 알아. ಅನೇಕ ಜನರು ಕೂಡ ಪಾಪ ಮಾಡಿಬಿಟ್ಟು ಮತ್ತೆ ನೀನ್ ಪಾಪ ಕ್ಷಮಾಪಣೆ ಬೇಡಿಕೊಂಡ್ರೆ ಸಾಕು ಅದೇ ಅಂತ ಅಂದ್ಕೊಳ್ತಾರೆ. 빈다는 의미가 아닙니다. ಪಶ್ಚಾತ್ತಾಪ ಅಂತ ಹೇಳಿದ್ರೆ ಬೇಡುವುದಲ್ಲ ಇಲ್ಲಿ. 이거는 마음이나 생각을 바꾼다. ಪಶ್ಚಾತ್ತಾಪ ಅಂತ ಹೇಳಿದ್ರೆ ಹೃದಯದ ಆಲೋಚನೆ ಬದಲಾಯಿಸಿಕೊಳ್ಳಬೇಕು ಅಂತ. 메타노에오라는 말은 ಮೆಟಾ ಮೋಯ್ರೋ ಅಂತ ಹೇಳಿದರೆ 마음이나 생각을 바꾼다, 돌이킨다는 의미. ನಿಮ್ಮ ಹೃದಯದಲ್ಲಿ ಆಲೋಚನೆ ಬದಲಾಯಿಸಿಕೋ, 내 생각을 버리고 ನಿಮ್ಮ ಆಲೋಚನೆ ಬಿಸಾಕು, 하나님의 말씀 앞으로 마음을 돌이키는 걸 회개. ದೇವರ ವಾಕ್ಯ ಕಡೆಗೆ ನಿನ್ನ ಹೃದಯ ತಿರುಗಿಸಿಕೋ ಅಂತ ಅರ್ಥ. 자, 이제 우리 죄가 예수님께 담당이 되었고 Our sin. ನಮ್ಮ ಪಾಪ ಎಲ್ಲ ಕೂಡ ಯೇಸು ನೀಡಲ್ಪಟ್ಟಿದೆ. 그 죄를 씻기 위하여 십자가에 못 박혀 피를 흘려야 했어요. ಯೇಸು ಅಮ್ಮಿ ಶಿಲುಬೆ ರಕ್ತವನ್ನು ಸುರಿಸಿದ್ದಾನೆ ಮತ್ತೆ ನಾವೆಲ್ಲ ಪಾಪ ತೊಳೆದಿದ್ದಾನೆ. 고백이 죄를 씻는 게 아니고 ನಾವು ಪಾಪ ಅರಿಕೆ ಮಾಡುವುದು ನಮ್ಮ ಪಾಪ ತೊಳೆಯುವುದಿಲ್ಲ. 회개가 죄를 씻는 게 아니고 ಪಶ್ಚಾತ್ತಾಪ ನಮ್ಮ ಪಾಪ ತೊಳೆಯುವುದಿಲ್ಲ. 기도가 죄를 씻는 게 아닙니다. ಪ್ರಾರ್ಥನೆ ನಮ್ಮ ಪಾಪ ತೊಳೆಯುವುದಿಲ್ಲ. 여러분 죄를 짓고 ಯಾವ ಪಾಪ ಮಾಡುತ್ತೀರೋ 때문에 여러분 자신을 자책한다고 해서 And ನಿಮ್ಮನ್ನು ಹೊಡೆದುಕೊಂಡರೂ ಕೂಡ, 여러분이 괴로워한다고 해서 ನೀವು ಅದನ್ನು ಕೂಡ ಯಾತನೆ ಪಟ್ಟರು, 여러분의 괴로움이 죄를 씻는 거. ನಿಮ್ಮ ಬಾಧೆ ಪಾಪವನ್ನು ತೊಳೆಯುವುದಿಲ್ಲ ಯಾವತ್ತಿಗೂ. 예수님의 피가 흘려져야 됩니다. ಯೇಸುವಿನ ರಕ್ತ ಸುರಿಸಲ್ಪಡಲೇಬೇಕು. 우리의 모든 죄를 짊어지고 ಅದಕ್ಕೋಸ್ಕರ ಯೇಸುವಿನ ನಮ್ಮೆಲ್ಲಾ ಪಾಪ ಹೊತ್ತುಕೊಂಡನು 십자가에 못 박혀 했어요. ಮತ್ತೆ ಶಿಲುಬೆಯಲ್ಲಿ ಸತ್ತನು. 요한복음 19장에 보면 ಯೋಹಾನ 19ನೇ ಅಧ್ಯಾಯದಲ್ಲಿ, 예수님이 이제 요한복음 19장 23절에서 ಯೋಹಾನ 19ನೇ ಅಧ್ಯಾಯ 23ನೇ ವಚನದಲ್ಲಿ 예수님을 십자가에 못 박았습니다. ಸೈನಿಕರು ಯೇಸು ಸ್ವಾಮಿನ ಶಿಲುಬೆಯಲ್ಲಿ ಸಾಯಿಸಿದರು. 머리에 가시관을 쓰시고 ತಲೆಯಲ್ಲಿ ಕೂಡ ಮುಳ್ಳಿನ ಕಿರೀಟವನ್ನು ಹಾಕಿದರು. 두 손과 두 발에서 피를 흘리셨어요. ಎರಡು ಕೈಯಲ್ಲಿ ಮತ್ತೆ ಎರಡು ಕಾಲಲ್ಲಿ ಕೂಡ ರಕ್ತ ಸುರಿತಾ ಇತ್ತು. 예수님은 온 인류의 모든 죄를 짊어지고 ಯೇಸು ಸ್ವಾಮಿ ಎಲ್ಲಾ ಮನುಷ್ಯರ ಪಾಪವನ್ನು ಹೊತ್ತುಕೊಂಡು ಹೋದನು. 함께 십자가에 달려서 and together ಹೌದು, ಶಿಲುಬೆಯೊಂದಿಗೂ ಶಿಲುಬೆ ಸತ್ತರೂ ಕೂಡ on the cross. 6시간 동안 십자가에 매달려 있어요. 6 ಗಂಟೆಗಳ ಕಾಲ ಆದ ಶಿಲುಬೆಯಲ್ಲಿ ಇರಬೇಕಾಗಿತ್ತು. 새로운 십자가에 달려서 ಆತನು ಅವನು ಬಾಧೆ ಉಳ್ಳ ಶಿಲುಬೆಯಲ್ಲಿ ಯಾತನೆ ಪಡಬೇಕಾಗಿತ್ತು. 피를 아낌없이 흘려 ನಮಗೋಸ್ಕರ ಎಲ್ಲಾ ರಕ್ತವನ್ನು ಸುರಿಸಬೇಕಾಗಿತ್ತು. 이제 그 피를 다 쏟으시고 And he ಎಲ್ಲಾ ರಕ್ತವನ್ನು ಸುರಿಸಿ 예수님 마지막으로 말씀하셨어요. ಅದಾದ್ಮೇಲೆ ಕೊನೆಗೆ ಯೇಸು ಹೇಳಿದನು, It's finished. it ಎಲ್ಲಾ ತೀರಿತು. 이제 예수님의 피가 흘려졌기 때문에 ಯೇಸು ಸ್ವಾಮಿ ರಕ್ತಕ್ಕೆ ಸುರಿಸಲ್ಪಟ್ಟಿದೆ. 우리의 모든 죄가 하나님 앞에서 완벽하게 씻어집니다. ಎಲ್ಲಾ ಪಾಪಗಳು ದೇವರ ಮುಂದೆ ಪರಿಪೂರ್ಣ ತೊಳೆಯಲ್ಪಟ್ಟಿದೆ. 그 십자가의 피가 우리의 죄를 영원히 씻은 거예요. ಶಿಲುಬೆ ರಕ್ತ ನಮ್ಮ ಎಲ್ಲಾ ಪಾಪ ನಿರಂತರ ತೊಳೆದಿದೆ. 그 십자가의 피는 우리를 깨끗게 한 확실한 영수증이라는 the 거예요. blood ಶಿಲುಬೆ ರಕ್ತವು ನಮ್ಮ ಎಲ್ಲಾ ಪಾಪಗಳನ್ನು ತೊಳೆದಿದೆ. 예, 영어로는 it is finished라고 돼 있는데 ಇಂಗ್ಲಿಷ್ ಹೇಳುತ್ತೆ ಇಟ್ ಈಸ್ ಫಿನಿಶ್ಡ್. finished. 헬라어에는 테텔레스타이라고 돼 있습니다. ಗ್ರೀಸಲ್ಲಿ ಟೆಟೆಲಸ್ಟೈಡ್ ಅಂತ. 테텔레스타이라는 말이 무슨 뜻인가? ಟೆಟೆಲಸ್ಟೈಡ್ ಅಂತ ಹೇಳಿದರೆ 예수님 당시의 문서들을 조사해 보니까 ಯಾವ ಯೇಸು ಸ್ವಾಮಿಯಲ್ಲೂ ಕೂಡ ಒಂದು ಪತ್ರಗಳನ್ನು ಹುಡುಕಿದರು. 세금을 납부하는 사람이 ಜನರು ಯಾರೆಲ್ಲರೂ ಕೂಡ ಕಂದಾಯ ಕಟ್ಟುತ್ತಾ ಇದ್ದಾರೋ, ಟ್ಯಾಕ್ಸ್ ಗಳು ಕಟ್ಟುತ್ತಾ ಇದ್ದಾರೋ, 완납했을 때 ಯಾಗ ಅವರ ಟ್ಯಾಕ್ಸ್ ಎಲ್ಲ ಕೂಡ ಮುಗಿಸಿದಾದ್ಮೇಲೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು 완납한 사람에게 테텔레스타이라는 도장을 빵빵 찍어줬습니다. The person ಯಾವ ಮನುಷ್ಯನು ಕೂಡ ಕಂದಾಯ ಕಟ್ಟಿ ಮುಗಿಸ್ತಿತ್ತು ನಾವು ಟೆಟೆಲಸ್ಟೈಡ್ ಅಂತ ಹೇಳ್ತಿದ್ರು. 테텔레스타이라는 말은 ಟೆಟೆಲಸ್ಟೈಡ್ ಅಂತ ಹೇಳಿದರೆ
완벽하게 지불했다. ಸಂಪೂರ್ಣವಾಗಿ ಕಟ್ಟಲ್ಪಟ್ಟಿದೆ ಅಂತ ಅರ್ಥ. 값을 지불했다. ಸಂಪೂರ್ಣವಾಗಿ ಕಟ್ಟಲ್ಪಟ್ಟಿದೆ. 예수님의 죽음은 ಯೇಸು ಸ್ವಾಮಿ ಮರಣ 모든 죄값을 완벽하게 지불했다. ಪರಿಪೂರ್ಣವಾಗಿ ನಮ್ಮ ಪಾಪದ ಒಂದು ಕ್ರಯವನ್ನು ಕಟ್ಟಿದೆ. 십자가에서 죄가 끝이 났습니다. ಈಗ ಶಿಲುಬೆಯಲ್ಲಿ ನಮ್ಮ ಪಾಪ ಎಲ್ಲ ಕೂಡ ಮುಗ್ದೋಗಿದಾಗಲೇ 십자가에서 흘리신 피가 우리를 의롭게 했습니다. ಯೇಸು ಸ್ವಾಮಿ ಶಿಲುಬೆ ರಕ್ತ ನಮ್ಮ ನೀತಿವಂತರಾಗಿ ಮಾಡಿದೆ. 십자가 이후로는 우리가 더 이상 죄인이 아닌 것. ಶಿಲುಬೆ ಉದ್ದಾದ ಮೇಲೆ ನಾವೇನು ಪಾಪಿಗಳಲ್ಲ. 십자가 이전까지 우리는 죄인이었습니다. ಶಿಲುಬೆಗಿನ ಮುಂಚೆ ನಾವೆಲ್ಲರೂ ಪಾಪಿಗಳಾಗಿದ್ದೆವು. 십자가의 보혈을 바라보고 ಯಾವಾಗ ಶಿಲುಬೆ ರಕ್ತವನ್ನು ನೋಡುತ್ತೇವೋ ನಾವೆಲ್ಲರೂ 그래서 우리를 위해 못 박히신 예수님을 바라보며 ಶಿಲುಬೆ ಸತತ ಯೇಸುವನ್ನು ನೋಡುವಾಗ ನಮಗಾಗಿ Us 이제 우리는 ಈಗ ನಾವೆಲ್ಲರೂ ನೀತಿವಂತರು. righteous. 십자가 이후로는 이제 우리가 의인입니다. ಶಿಲುಬೆ ರಕ್ತ ಆದ್ಮೇಲೆ ನಾವು ನೀತಿವಂತರು. 주님은 머리에 가시관 쓰시 ಯೇಸು ಮುಳ್ಳಿನ ಕಿರೀಟ ಧರಿಸಿಕೊಂಡನು. 두 손과 두 발에 피를 흘리시. ಎರಡು ಕೈಗಳಲ್ಲಿ ಎರಡು ಕಾಲುಗಳಲ್ಲಿ ಕೂಡ ರಕ್ತ ಸುರಿಸಿದನು. 그리고 이제 예수님이 돌아가셨는지 안 돌아가시고 확인하느라고 ಅವರೆಲ್ಲೂ ಕೂಡ ಪರೀಕ್ಷೆ ಮಾಡಿದ್ರೆ ಯೇಸು ಸತ್ತಿದ್ದಾನೋ ಇಲ್ಲವೋ ಅಂತ. 로마 군병이 예수님 허리를 창으로 찔러 ರೋಮನ್ ಸೈನಿಕರೆಲ್ಲರೂ ಕೂಡ ಯೇಸುನ ಪಕ್ಕೆಗೆ ತಿವಿತಾರೆ. 예수님은 가슴에서 그 피를 쏟으셨어요. ಯೇಸು ಸ್ವಾಮಿ ತನ್ನ ಪಕ್ಕೆಯಿಂದ ರಕ್ತವನ್ನು ಸುರಿಸಿದನು. 왜 예수님은 머리에 두 손에 두 발에 ಯಾಕೆ ಯೇಸು ಸ್ವಾಮಿ ತನ್ನ ತಲೆಯಿಂದ ಕೈಯಿಂದ ಕಾಲಿಂದ ರಕ್ತ ಸುರಿಸಬೇಕಾಗಿತ್ತು? The blood. 예수님이 머리에서 흘리신 그 피는 ಯೇಸು ಸ್ವಾಮಿ ತನ್ನ ತಲೆಯಿಂದ ಸುರಿಸಿದ ರಕ್ತವು 여러분이 한평생 살면서 ಇಡೀ ಜೀವಿತ ಜೀವಿಸುವಾಗೆಲ್ಲ 여러분 머릿속으로 ನಿನ್ ತಲೆಯಲ್ಲಿ 여러분 생각으로 범한 모든 죄값을 지불하게 ಏನೆಲ್ಲ ಕೂಡ ಆಲೋಚನೆ ಮಾಡಿದ ಪಾಪಗಳೆಲ್ಲವೂ ಕೂಡ ಯೇಸು ಸ್ವಾಮಿ ಕಟ್ಟಿದ್ದಾನೆ ರಕ್ತದಿಂದ. 온갖 더럽고 추하고 악한 생각을 했을지라 ನಿನ್ನಲ್ಲೂ ಕೂಡ ಬಹಳಷ್ಟು ಹೊಲಸು ಕೆಟ್ಟ ಆಲೋಚನೆ ಇದ್ದರೂ ಕೂಡ ನಿನ್ನೊಳಗೆ 여러분 생각 속에서 어떤 죄를 지었을지 ಎಂತದೇ ಆಲೋಚನೆ ಎಂತದೇ ಪಾಪ ಮಾಡಿದ್ರು ಕೂಡ ನಿಮ್ಮ ಆಲೋಚನೆಗಳಲ್ಲಿ 예수님이 그 죄를 지고 ಯೇಸು ಸ್ವಾಮಿ ಆ ಪಾಪವನ್ನು ಹೊತ್ತುಕೊಂಡನು. 위하여 십자가에 못 박혔어 ಆ ಪಾಪಗಳಿಗೋಸ್ಕರ ಅದು ಶಿಲುಬೆ ಸತ್ತನು. 피를 흘렸기 때문에 ಅದ ಮಾತ್ರ ರಕ್ತ ಸುರಿಸಿದನು. 여러분이 생각으로 범한 모든 죄의 심판이 끝이 난 거죠. ನಿಮ್ಮ ಆಲೋಚನೆ ಎಲ್ಲಾ ನ್ಯಾಯ ತೀರ್ಪು ಎಲ್ಲ ಮುಗಿಸಿದನು. Have been finished. 예수님 두 손에 못이 박혔어 ಎರಡು ಕೈಗಳು ಕೂಡ ಮಾಡಿ ಹೊಳೆದರು. 두 손에서 피를 흘렸어 ಆತನ ಕೈಯಿಂದ ರಕ್ತ ಸುರಿಸಿದನು. 두 손에서 또 피를 흘려야 해. ಯಾಕೆ ಕೈಯಿಂದ ರಕ್ತ ಸುರಿಸಬೇಕಾಗಿತ್ತು? 여러분 사람의 몸에 있는 이 신체 기관 중에 일을 제일 많이 하는 기관이 손입니다. Everyone ದೇಹದಲ್ಲಿ ಹೆಚ್ಚು ಕೆಲಸ ಮಾಡುವುದು ಕೈ. the hands that do most work. 예, 화장도 손으로 하고 You put ನಿಮ್ ಕೈ ಉಪಯೋಗಿಸಿ ಮೇಕಪ್ ಹಾಕೊಂತೀರಾ. 도 손으로 하고 ನಿಮ್ ಕೈಯಿಂದ ಡ್ರೈ ಮಾಡ್ತೀರಾ. 그림도 손으로 ನಿಮ್ ಕೈಯಿಂದ ಬಿಡಿಸ್ತೀರಾ ಚಿತ್ರಗಳನ್ನು. 연주도 손 ನಿಮ್ ಕೈಯಿಂದ ಉಪಕರಣ ಆಡಿಸ್ತೀರಾ. 물건도 손으로 나르고 ನಿಮ್ ಕೈಯಿಂದ ಎಲ್ಲ ಎತ್ಕೊಂಡು ಹೋಗ್ತೀರಾ. 또 손으로 하고 ನಿಮ್ ಕೈಯಿಂದ ಬಟ್ಟೆ ಒಗಿತೀರಾ. 대부분의 일은 손으로 합니다. ಬಹಳಷ್ಟು ಕೆಲಸಗಳು ಕೈಯಿಂದಾನೇ ಆಗುತ್ತದೆ ಅಲ್ವಾ? 손은 우리의 행위를 의미합니다. ಕೈ ಏನ್ ತೋರಿಸುತ್ತೆ ಹೇಳಿದ್ರೆ ನಮ್ಮ ಕೆಲಸಗಳನ್ನು ತೋರಿಸುತ್ತದೆ. 예수님의 손에 못이 ಯೇಸು ಸ್ವಾಮಿ ಶಿಲುಬೆಯಲ್ಲಿ ತನ್ನ ಕೈಗಳು ಕೂಡ ಹೊಡೆದರು. 박혀서 피를 흘리신 것은 ಆತನ ಕೈಯಿಂದ ಸುರಿಸಲ್ಪಟ್ಟ ರಕ್ತವು 우리가 한평생 사는 동안 ನಮ್ಮ ಇಡೀ ಜೀವಿತ ನಾವು ಜೀವಿಸುವಾಗ 어떤 죄를 저질렀다 ನೀನೆಂತದೇ ಪಾಪ ಮಾಡಿದರೂ ಕೂಡ 어떤 추하고 악한 행위를 했다 ನೀನ್ ಎಷ್ಟೇ ಕೆಟ್ಟ ಆಲೋಚನೆಗಳು ಎಷ್ಟೇ ದುಷ್ಟ ಆಲೋಚನೆಗಳು ಇದ್ರು ನಿನ್ನೊಳಗೆ 흘리신 그 피로 ಯೇಸು ಸ್ವಾಮಿ ಸುರಿಸಿದ ರಕ್ತದ ಮೂಲಕ ಕೈಯಿಂದ 행위로 범한 모든 죄의 벌을 받았다는 거. ನಮ್ಮ ಕೃತ್ಯದ ಎಲ್ಲಾ ಪಾಪಗಳಿಗೋಸ್ಕರ ಕ್ರಯವಾಗಿ ಕಟ್ಟಿದ್ದಾನೆ. 예수님의 두 발에 못이 박혀서 ಮತ್ತೆ ಯೇಸು ಸ್ವಾಮಿ ಕಾಲಿಗೂ ಕೂಡ ಮಳೆ ಹೊಡೆದರು. 발에서 피를 흘리신 ಆತರ ಕಾಲಿಂದ ಕೂಡ ರಕ್ತವು ಸುರಿಯಿತು. 여러분 이 발은 인생의 자취를 의미합니다. ಕಾಲ ಅಂತ ಹೇಳಿದ್ರೆ ನಮ್ಮ ಜೀವಿತದ ಮಾರ್ಗಗಳನ್ನು ತೋರಿಸುತ್ತದೆ. 인생의 발자국이 닿는 곳마다 ನೀವೆಲ್ಲರೂ ಕೂಡ ಎಲ್ಲ ಹೆಜ್ಜೆ ಇಡುತ್ತೀರೋ ನೀವೆಲ್ಲರೂ 여러분의 발길이 닿는 곳마다 ನೀವೆಲ್ಲೆಲ್ಲ ಹೆಜ್ಜೆ ಇಡ್ತಿರೋ ಅಲ್ಲೆಲ್ಲವೂ ಕೂಡ 그래서 죄를 지었더니 ನೀವೆಲ್ಲೇ ಪಾಪ ಮಾಡಿದರೂ ಕೂಡ 예배당에서 죄를 지었더니 ನೀವು ಸಭೆಯಲ್ಲಿ ಪಾಪ ಮಾಡಿದರು 여러분이 길바닥에 죄를 지었 ನೀವು ಬೀದಿಯಲ್ಲಿ ಪಾಪ ಮಾಡಿದರೂ ಕೂಡ 술집에서 죄를 지었 ನೀವು ಬಾರ್ಲಿ ಪಾಪ ಮಾಡಿದರೂ ಕೂಡ 여러분이 어디서 죄를 지었더니 ನೀವೆಲ್ಲೇ ಪಾಪ ಮಾಡಿದ್ದರು 예수님의 발이 못 박힐 때 ಯಾವ ಸ್ವಾಮಿ ಕಾಲಿಗೆ ಮೊಳೆ ಹೊಡೆದರೋ 그 발에서 흘리신 피로 ಅದರ ಕೈಯಿಂದ ಕಾಲಿಂದ ಸುರಿಸಲ್ಪಟ್ಟ ರಕ್ತವು 모든 죄를 씻었다. ಎಲ್ಲಾ ಪಾಪವನ್ನು ಕೂಡ ತೊಳೆದಿದೆ. 예수님 허리에 창이 있지. ಮತ್ತೆ ಪಕ್ಕೆಗೆ ಬರ್ಚಿತ್ತಿದ್ದರು. 그 가슴에서 피를 쏟으시. ಮತ್ತೆ ಎದೆಯಿಂದ ರಕ್ತ ಸುರಿಯಿತು. 예수님의 가슴에서 흘리신 피는 ಆತನ ಎದೆಯಿಂದ ಸುರಿಸಿದ ರಕ್ತವು 가슴은 우리의 마음을 ಆ ಎದೆಯನ್ನು ತೋರಿಸುತ್ತೆ ಹೇಳಿದ್ರೆ ಮೂರ್ತಿಯನ್ನು ತೋರಿಸುತ್ತದೆ. 우리가 마음으로 어떤 죄를 지었든 ನಮ್ಮ ಹೃದಯದಿಂದ ಪಾಪ ಮಾಡಿದರೂ ಕೂಡ 우리 마음에 어떤 부끄럽고 악한 것을 품었든 ನಮ್ಮ ಹೃದಯದಲ್ಲಿ ಎಂತದೇ ನಾಚಿಕೆ ಉಳ್ಳ ಸಂಗತಿಗಳಿದ್ದರೂ ಕೂಡ 예수님이 허리에 창을 찔리시고 ಯೇಸು ಸ್ವಾಮಿ ಪಕ್ಕೆಗೆ ತಿವಿದರು. 피를 흘려 주셨어요. ಆತನ ರಕ್ತವನ್ನು ಸುರಿಸಿದನು. 예수님이 흘리신 그 피로 ಯೇಸು ಸ್ವಾಮಿ ರಕ್ತ ಸುರಿಸಿದ ಮೂಲಕ 모든 죄를 ನಮ್ಮೆಲ್ಲರ ಪಾಪಗಳು 하나님 앞에서 완벽하게 씻었다. ಪರಿಪೂರ್ಣವಾಗಿ ದೇವರ ಮುಂದೆ ತೊಳೆಯಲ್ಪಟ್ಟಿದೆ. 아멘 한번 하십시오. ಎಲ್ಲರೂ ಆಮೇನ್ ಅಂತ ಹೇಳಿರಿ. 아멘 안 하시면 오늘 12시까지 가는 수. ನಾನು ಆಮೇಲೆ ನೀವೆಲ್ಲ ಆಮೇಲೆ ಅಂತ ಹೇಳಿದ್ರೆ ಮಧ್ಯರಾತ್ರಿ ಒಳಗೆ ಹೇಳ್ತೇನೆ ವಾಕ್ಯ ಇವತ್ತು. 9장 12절을 보겠습니다. ಇಬ್ರಿ 9ನೇ ಅಧ್ಯಾಯ 12 ವಚನ ನೋಡಿಕೊಳ್ಳೋಣ.
염소와 송아지의 피로 아니하고 ಹೋರಿಕಳಗಳ ರಕ್ತವನ್ನು ತೆಗೆದುಕೊಳ್ಳದೆ 오직 자기 피로 영원한 속죄를 이루사 단번에 성소에 들어가셨다. ಆದ್ರೆ ತನ್ನ ಸ್ವಂತ ರಕ್ತ ತೆಗೆದುಕೊಂಡು ಒಂದೇ ಸಾರಿ ನಿತ್ಯ ವಿಮೋಚನೆ ಪಡೆದುಕೊಂಡು ನಮಗೋಸ್ಕರ ದೇವರ ಸನ್ನಿಧಿಗೆ ಪ್ರವೇಶ ಮಾಡಿದನು. Us. 어떤 성경학자 이야기하기로 ಕೆಲವು ವಿದ್ವಾಂಸರು ಹೇಳುತ್ತಾರೆ, 이 히브리서 9장 12절에서 ಇಬ್ರಿ 9ನೇ ಅಧ್ಯಾಯ 12ನೇ ವಚನದಲ್ಲಿ 단번에라는 이 말씀, ಒಂದೇ ಸಾರಿ ಅಂತ ಪದ Once. 영원이라는 이 두 말씀의 위력은 엄청난 거다. ಒಂದೇ ಮತ್ತೆ ನಿತ್ಯ ಅಂತ ಹೇಳುವಂತ ಪದ ಬಹಳಷ್ಟು ಕೂಡ ಅಪಾರವಾಗಿದೆ ಅಂತ. Is tremendous, he said. 예수님이 흘리신 피로 ಯೇಸುವಿನ ರಕ್ತ ಸುರಿಸಿದನು 한 번만에, ಒಂದೇ ಸಾರಿ. 단번은 두 번이 필요 없다는 거예요. ಒಂದೇ ಸಾರಿ ಅಂತ ಹೇಳಿದ್ರೆ ಅದರ ಅರ್ಥ 2 ಸಾರಿ ಅಲ್ಲ ಅಲ್ಲಿ. 만에 우리 모든 죄를 완벽하게 해결해야 전능한 하나님의 아들이죠. ಅದು ಸರ್ವಶಕ್ತನ ದೇವರು ಅದರ ಪಾಪವನ್ನು ಕೂಡ ಒಂದೇ ಸಾರಿ ಹೊತ್ತುಕೊಂಡನು. 예, 그 정도 능력이 있어야 That's how ಅದಕ್ಕೆ ಹೇಬಲು ಕೂಡ 또 일을 해야 ಅಷ್ಟು ಸಾಧ್ಯತೆವಾಗಿದೆ, ಅದು ಅಷ್ಟು ಬಲವಾಗಿದೆ. 받기에 합당하신 하나님의 아들이시고 ಹೌದು, ಆತ ದೇವರ ಮನುಷ್ಯನ ಮಹಿಮೆಗೆ ಘನತೆ ಉಳ್ಳವನು. 만에 ಒಂದೇ ಸಾರಿ 영원한 속죄를 이루사 ನಮಗೆ ನಿತ್ಯ ವಿಮೋಚನೆ ಸಂಪಾದಿಸಿಕೊಂಡು ಬಂದನು. 예수님의 피로 ಯೇಸುವಿನ ರಕ್ತದ ಮೂಲಕ 모든 죄를 영원히 씻었습니다. ನಮ್ಮ ಎಲ್ಲಾ ಪಾಪಗಳು ನಿರಂತರವಾಗಿ ಕ್ಷಮಿಸಿದ್ದಾನೆ. 십자가에서 우리의 죄가 영원히 씻어졌기 때문에 ಶಿಲುಬೆ ರಕ್ತದ ನಿಮಿತ್ತ ನಮ್ಮ ಪಾಪಗಳೆಲ್ಲೂ ಕೂಡ ನಿರಂತರವಾಗಿ ತೊಳೆಯಲ್ಪಟ್ಟಿದೆ. 사망이 영원히 떠난 것입니다. ಮರಣ ನಮ್ಮಿಂದ ದೂರವಾಗಿದೆ. 사망은 죄를 따라옵니다. ಮರಣ ಪಾಪ ಹಿಂಬಾಲಿಸಿಕೊಂಡು ಹೋಗುತ್ತದೆ. 고린도전서 15장 55절 56절 ಮೊದಲೇ ಕೊರಿಂಥ 15ನೇ ಅಧ್ಯಾಯ 55-56 ವಚನ. 사망아 너의 쏘는 것이 어디 있느냐? ಮರಣವೇ ನಿನ್ನ ಕೊಂಡಿಯಲ್ಲಿ, 사망의 쏘는 것은 죄요. for ಮರಣ ಕೊಂಡಿಯೇ ಪಾಪ. 사망이 활을 가지고 and so ಮರಣ ಬಿಲ್ಲು ಬಾಣವನ್ನು ತೆಗೆದುಕೊಂಡು 찼습니다. ಅದು ಟಾರ್ಗೆಟ್ ಮಾಡುತ್ತದೆ. 누구를 쏠까? ಯಾರಿಗೆ ಹೊಡೆಯಲಿ? 가난한 사람, ಬಡವರಿಗ, 무식한 사람, ಏನು ಗೊತ್ತಿಲ್ದವ್ರಗ, 졸고 있는 사람, ಜನರು ಕೂಟ ವಾಕ್ಯ ಹೇಳುವಾಗ ಮಲಿಕೊಂಡಿರೋರ್ಗ, 말라고 ಮುಖ್ಯ ಸದಸ್ಯರಿಗೆ ನರಕಕ್ಕೆ ಹೋಗಬಾರ್ದಂತ ಜನರು 복음을 전하고 있는 ಸುವಾರ್ತೆ ಸಾರ್ತಿದ್ದಾರೆ ಇಲ್ಲಿ. 세상에 꾸벅꾸벅 졸고 있다니 ಮತ್ತೆ ಈ ಜನರು ಹೇಗೆ ನಿದ್ರೆ ಮಾಡ್ತಿದ್ದಾರೆ? 저런 정신으로 구원받겠나? ಮತ್ತೆ ಯಾವ ರಕ್ಷಣೆ ಹೊಂದ್ಕೊತಾರ ಅವರು? 사망이 퓨 ಮರಣ ಶೂಟ್ ಮಾಡ್ತಾನೆ. 않습니다. ಮರಣ ಆ ರೀತಿ ಮಾಡಲ್ಲ. 졸아도 괜찮습니다. ನಿದ್ರೆ ಮಾಡಿದ್ರು ಕೂಡ ಪರವಾಗಿಲ್ಲ. 졸리면 푹 주무세요. ನೀವು ನಿದ್ದೆ ಬಂದ್ರೆ ಹೋಗಿ ಮಲಿಕೊಳ್ಳಿರಿ. 여러분 사망의 타깃은 죄입니다. ಮರಣದ ಒಂದು ಟಾರ್ಗೆಟ್ ಆಯ್ತು ಅಂತ ಹೇಳಿದ್ರೆ ಪಾಪ. 사망에 쏘는 것은 죄요. ಮರಣದ ಕೊಂಡಿ ಪಾಪವೇ. 여러분 그 사람 목사라도 ಪಾಸ್ಟರ್ ಆಗಿರ್ಲಿ, ಆತ 신학 박사라도 ಆತನು ವಿದ್ವಾಂಸನಾಗಿದ್ದರು, 총회장이라도 ಆತನ ಒಂದು ಡ್ಯಾಂಬಿಷನ್ ಪ್ರೆಸಿಡೆಂಟ್ ಆಗಿದ್ರು ಕೂಡ 죄가 있으면 ಆತನದಲ್ಲಿ ಪಾಪ ಬಿದ್ದರೆ 하나님의 말씀은 그 죄가 있는 사람을 쏜다는 거예요. the word of God ದೇವರ ವಾಕ್ಯ ಹೇಳುತ್ತದೆ ಮರಣದ ಕೊಂಡಿ ಆತನ ಕಡೆ ಹೋಗುತ್ತದೆ ಅಂತ. is hard. 아, 넌 목사니까 예외. ನಾನು ಪಾಸ್ಟರ್ ಹೊರಗಿಂತನಲ್ಲ, 신학 박사니까 예외. ನಾ ವಿದ್ವಾಂಸನು ಆ ರೀತಿಯಾಗಿದ್ದೇನೆ, 않습니다. ಅದು ಆ ರೀತಿ ಆಗಲ್ಲ. 사망은 죄를 쏜다고 하나님 말씀하셨습니다. God ದೇವರು ಹೇಳಿದನು ಮರಣದ ಕೊಂಡಿಯೇ ಪಾಪ. sin. 사망을 쏘는 것은 죄요. ಮರಣದ ಕೊಂಡಿಯೇ ಪಾಪ. 자, 예수님 우리 죄를 짊어졌기 때문에 ಯಾಕಂದ್ರೆ ಯೇಸು ನಮ್ಮ ಪಾಪ ಹೊತ್ತುಕೊಂಡನು. 사망은 예수님을 쏘았고 ಮರಣವು ಯೇಸುವನ್ನು ಕೊಚ್ಚಿತು. 그래서 예수님이 십자가에 못 박혀 죽으십니다. ಆದ್ರೆ ಯೇಸು ಅಭಿಷೇಕ ಸಾಯಬೇಕಾಗಿತ್ತು. 예수님이 죽으심으로 ಯೇಸು ಅಭಿಷೇಕ ಮೂಲಕ 모든 죄값은 집을 되었고 ನಾವು ಮಾಡಿದಂತ ಎಲ್ಲಾ ಪಾಪದ ಕ್ರಯವನ್ನು ಕಟ್ಟಿದನು. 끝이 났습니다. ನ್ಯಾಯ ತೀರ್ಪು ಮುಗಿಯಿತು. 그리고 예수님은 그 피를 흘리시고 ಯೇಸು ಅದರ ರಕ್ತವನ್ನು ಸುರಿಸಿದನು. 죄를 영원히 씻었다고 약속. ನಮ್ಮೆಲ್ಲಾ ಪಾಪಗಳನ್ನು ಕೂಡ ನಿರಂತರವಾಗಿ ತೊಳೆದಿದ್ದೇನೆ ಅಂತ ಬೈಬಲ್ ವಾಗ್ದಾನ ಮಾಡುತ್ತದೆ. 9장 12절 ಇಬ್ರಿ 9ನೇ ಅಧ್ಯಾಯ 12 ವಚನ 외우십시오. ಇವೆಲ್ಲ ಕಂಠಪಾಠ ಮಾಡಬೇಕು. 하나님 앞에 가가지고 ದೇವರ ಮುಂದೆ ಹೋಗುವಾಗ 하나님이 딴소리 할까봐 걱정되시면 ಏನು ಕೂಡ ದೇವರು ಏನಾರು ಹೇಳಿದ್ರೆ ಚಿಂತೆ ಮಾಡಿದ್ರೆ 이거 외워가요. ನೀವೆಲ್ಲ ವಾಕ್ಯ ಕಂಠಪಾಠ ಮಾಡಿರ್ಬೇಕು. 제가 다른 건 모르는데 ದೇವ್ರ ಅಷ್ಟು ಗೊತ್ತಿಲ್ಲ ನನಗೆ. 하나님 거짓말 못 하신다고 제가 ಅದನ್ನ ಕೇಳಲ್ಪಟ್ಟಿದ್ದೇನೆ, ದೇವರೇ ನೀವು ಸುಳ್ಳು ಹೇಳಲ್ಲ ಅಂತ. 저는 머리가 나빠서 ಅಷ್ಟು ಬುದ್ಧಿವಂತನಲ್ಲ. 하나님 저를 지을 때 머리를 좀 좋게 만들었어요. ದೇವರೇ ನಾನು ಉಂಟು ಮಾಡುವಾಗ ನೀವು ಬುದ್ಧಿವಂತ ಮಾಡಬೇಕಾಗಿತ್ತು. 성경을 다 외우고 왔을 거예요. ನಾನು ಇಡೀ ಬೈಬಲ್ ಕೂಡ ಕಂಠಪಾಠ ಮಾಡ್ತಿದ್ದೆ ಆಗ. 하나님 저리를 아주 두 자릿수로 만들어가지고 ಆದ್ರೆ ದೇವರೇ ನನಗೆ ಅಷ್ಟು ಬುದ್ಧಿವಂತನ ಮಾಡಿಲ್ಲ ನೀನು. 제가 부지런히 외운 ಅದ್ರ ಬಹಳ ಕಷ್ಟಪಟ್ಟಿದ್ದೇನೆ ಕಂಠಪಾಠ ಮಾಡ್ಲಿಕ್ಕೆ ವಾಕ್ಯವನ್ನು. 12절밖에 못 외워. ನಾನು ಕಂಠಪಾಠ ಮಾಡುವ ವಾಕ್ಯ ಇಬ್ರಿ 9ನೇ ಅಧ್ಯಾಯ 12 ವಚನ. 그래서 9장 12절에 보니까 ಇಬ್ರಿ 9ನೇ ಅಧ್ಯಾಯ 12 ವಚನ 하나님 예수님의 피로 우리 죄를 영원히 씻었다고 약속하셨대요. ನೀವು ವಾಗ್ದಾನ ಮಾಡಿದ್ಯಾ ಯೇಸು ರಕ್ತದ ಮೂಲಕ ನಾವು ಪಾಪವನ್ನು ಕೂಡ ನಿರಂತರವಾಗಿ ತೊಳೆದಿದ್ಯಾ ಅಂತ. 영원히 씻었다며요. ಒಂದೇ ಸಲ ನಿತ್ಯ ವಿಮೋಚನೆ ಸಂಪಾದಿಸಿಕೊಂಡು ಬಂದಿ ಅಂತ ಹೇಳಿದ್ದಿ. 그런데 하자 있습니까? ನನ್ನ ಪರ ಹೋಗ್ಲಿಕ್ಕೆ ಏನು ಸಮಸ್ಯೆ ಇದೆಯಾ ಈಗ? 그럼 하나님이 Thank God. ದೇವ್ರು ಹೇಳ್ತಾನೆ, 천사들아 ದೂತರೇ 머리는 나쁘다만 ಆತ ಅಷ್ಟು ಬುದ್ಧಿವಂತನಲ್ಲ, 그러면 확실한 사람 하나 와라. ಆತನ ನಂಬಿಕೆ ಖಚಿತವಾಗಿದೆ, 모셔라. ಆತನ ಒಳಗೆ ಕರೆದುಕೊಳ್ಳಿರಿ. ಅದನ್ನು ಹೇಳುತ್ತಾನೆ.
단번에 우리의 모든 죄를 영원히 씻었습니다. ಒಂದೇ ಸಾರಿ ನಿತ್ಯ ವಿಮೋಚನೆ ಪಡೆದುಕೊಂಡು ಹಾಗೆ ಬಂದನು ನಮಗೋಸ್ಕರ. 그리고 예수님은 이제 3일 동안 무덤에 들어가셨고 ಯೇಸುಸ್ವಾಮಿ ಸಮಾಧಿಯಲ್ಲಿ 3 ದಿನಗಳ ಕಾಲ ಇದ್ದನು. 사흘 만에 부활하셨습니다. ಮತ್ತೆ 3 ದಿನ ಆಮೇಲೆ ಪುನರುತ್ಥಾನದನು. 부활의 의미는 ಪುನರುತ್ಥಾನದ ಅರ್ಥ 로마서 4장 25. ರೋಮಪುರ 4ನೇ ಅಧ್ಯಾಯ 25ನೇ ವಚನ. 예수는 우리 범죄함을 위하여 내어줌이 되고 ದೇವರು ಆತನ ನಮ್ಮನ್ನ ಅಪರಾಧ ನಿಮಿತ್ತ ಮರಣಕ್ಕೆ ಒಪ್ಪಿಸಿ 내 자신을 죽음에 내어 ಯಾಕೆ ಯೇಸುಸ್ವಾಮಿ ತನ್ನ ಮರಣಕ್ಕೆ ಒಪ್ಪಿಸಿಕೊಂಡನು? 무엇 때문에 당신을 십자가에 내어주 ಯಾಕೆ ಯೇಸುಸ್ವಾಮಿ ಶಿಲುಬೆಯಲ್ಲಿ ಆತನ ತನ್ನ ಸಮರ್ಪಣೆ ಮಾಡಿಕೊಂಡನು? 범죄함을 위하여 ನಮ್ಮ ಪಾಪಡಿಗೋಸ್ಕರ, 뻔한 죄의 벌을 받고 ನಾವು ಮಾಡಿದ ಪಾಪದಕ್ಕೋಸ್ಕರ ಶಿಕ್ಷೆ ಹೊಂದಿಕೊಳ್ಳೋದಕ್ಕಾಗಿ, 모든 죄의 심판을 대신 받고 ನಾವು ಮಾಡಿದಂತೆಲ್ಲ ಪಾಪಗಳಿಗೆ ನ್ಯಾಯ ತೀರ್ಪು ಹೊಂದಿಕೊಳ್ಳೋದಕ್ಕಾಗಿ 예수님 왜 부활하셨습니까? Why? ಯಾಕೆ ಸ್ವಾಮಿ ಪುನರುತ್ಥಾನದನು? 또한 우리를 의롭다 하심을 위하여 살아나시 ಆತನು ನಮ್ಮ ನೀತಿವಂತರಣೆ ಮಾಡೋದಕ್ಕಾಗಿ ಜೀವನದಿಂದ ಎದ್ದನು. 부활하신 의미가 세 가지가 있습니다. ಯೇಸುಸ್ವಾಮಿ ಪುನರುತ್ಥಾನದ ಕುರಿತು 3 ಅರ್ಥಗಳಿದೆ. 자, 예수님 부활하셨다는 거죠. ಯೇಸುಸ್ವಾಮಿ ಪುನರುತ್ಥಾನಾಗಿದ್ದು 부활은 사망을 이겼다는 거예요. ಪುನರುತ್ಥಾನ ಅಂತ ಹೇಳಿದ್ರೆ ಮರಣವನ್ನು ಜಯಿಸಿಕೊಂಡು ಬಂದನು. 사망을 이기지 못하면 절대 부활이 안 돼요. ಮರಣವನ್ನು ಜಯಿಸದೆ ನೀವು ಪುನರುತ್ಥಾನಕ್ಕಾಗಲ್ಲ. 예수님 부활하셨다는 것은 ಯೇಸುಸ್ವಾಮಿ ಪುನರುತ್ಥಾನ ಆದನು, 사망을 이기고 ಅಥವಾ ಮರಣವನ್ನು ಜಯಿಸಿದನು, 사망의 권세를 깨뜨리고 ಮತ್ತೆ ಮರಣವನ್ನು ಕೂಡ ಜಯಿಸಿದನು, 문을 여시고 ಸಮಾಧಿ ಅಂತ ತೆರೆದು 승리하셨다는 거예요. ಮತ್ತೆ ಅದು ಜಯಶೀಲನಾಗಿ ಬಂದನು. 자, 이게 부활의 첫 번째 의미입니다. ಅದು ಪುನರುತ್ಥಾನದ ನಿಜವಾದ ಅರ್ಥ. 어떤 사람이 쓴 글을 보니까 ಜನರು ಹೇಳ್ತಿರ್ತಾರೆ ಕೆಲವರು, 이 지상 최대의 정복자가 있다는 거예요. ಭೂಮಿಯಲ್ಲಿ ದೊಡ್ಡ ಒಂದು ಜಯಶಾಲಿ ಇದ್ದಾನೆ. 자, 인류 역사 속에 많은 정복자들이 있습니다. ಲೋಕದಲ್ಲಿ ಅನೇಕ ಕೂಡ ಇತಿಹಾಸ ನೋಡುವ ಜಯಶಾಲಿಗಳಿದ್ದಾರೆ. 우리 알렉산더, ಗ್ರೀಸ್ ಅಲೆಕ್ಸಾಂಡರ್, 로마의 시저, ರೋಮಾನಿದ ಸೀಸರ್, 프랑스 나폴레옹, ಫ್ರಾನ್ಸಿದ ಅಪೋಲಿಯನ್, 몽골의 징기스칸, ಕಿಂಗಿಸ್ ಖಾನ್ ಮಂಗೋಲಿಯಾದಿಂದ 많은 정복자들이 있었는데 ಇವರೆಲ್ಲರೂ ಕೂಡ ಜಯಶಾಲಿಗಳು. 지상 최대의 정복자는 ಇಡೀ ವಿಶ್ವಕ್ಕೆ ದೊಡ್ಡ ಜಯಶಾಲಿ ಯಾನೆಂದರೆ, 보다 훨씬 더 강력한 정복자는 ಇವೆಲ್ಲರಿಗಿಂತ ಹೆಚ್ಚಾಗಿ ಜಯಶೀಲನಾಗಿರುವವನು 사망이란 정복자. ಅದು ಮರಣ ಅಂತ ಜಯಶಾಲಿ. 징기스칸이 인류 역사상 가장 넓은 영토를 정복했지. ಕಿಂಗಿಸ್ ಖಾನ್ ಆತನು ಭೂಮಿ ಇತಿಹಾಸದಲ್ಲಿ ದೊಡ್ಡ ಒಂದು ಜಾಗ ಪಡೆದುಕೊಂಡನು. 사망은 그 징기스칸도 정복. ಆದ್ರೆ ಮರಣವು ವಶಪಡಿಸಿಕೊಂಡಿದ್ದು ಕಿಂಗಿಸ್ ಖಾನ್ ಅನ್ನು. 도 ಮರಣವು ಅಲೆಕ್ಸಾಂಡರ್ ವಶಪಡಿಸಿಕೊಂಡಿತ್ತು, ಮತ್ತೆ ಸೀಸರ್ ಕೂಡ ವಶಪಡಿಸಿಕೊಂಡಿತ್ತು. 정복한 사람, ಬುದ್ಧಿವಂತ ಜನರನ್ನು, 예쁜 사람, ಸುಂದರ ಜನರನ್ನು ಕೂಡ, 능력 있는 사람, ಬಲವುಳ್ಳ ಜನರನ್ನು ಕೂಡ, 한 사람 ಒಳ್ಳೆ ಜನರನ್ನು ಕೂಡ 다 정복했어요. ಎಲ್ಲರನ್ನು ಕೂಡ ವಶಪಡಿಸಿಕೊಂಡಿತ್ತು. 사망이 지상 최대의 정복자. And ಭೂಮಿಯಲ್ಲಿರುವಂತ ದೊಡ್ಡ ಜಯಶಾಲಿ ಅಂತ ಹೇಳಿದ ಮರಣ. 저는 그 글을 읽으면서 ಅದನ್ನು ಓದುವಾಗ 아니야. ನಾನು ಹೇಳಿದೆ, ಅಲ್ಲ, 지상 최대의 정복자는 사망이 아니고 ಭೂಮಿಯಲ್ಲಿರುವಂತ ದೊಡ್ಡ ಜಯಶಾಲಿ ಅಂತ ಹೇಳಿದ ಮರಣವಲ್ಲ. 사망을 이기고 ಮರಣವನ್ನು ಜಯಿಸಿದವನು, 사망의 권세를 깨뜨리고 ಮರಣವನ್ನು ಕೂಡ ಬಲವನ್ನು ಹೊಡೆದಾಕುವವನು 예수 그리스도. ಪುನರುತ್ಥಾನದ ಯೇಸು ಕ್ರಿಸ್ತನೇ. 예, 사망을 이기신 분이 지상 최대의 정복자. ಯಾರು ಮರಣವನ್ನು ಸೋಲಿಸಿದ್ದಾನೋ ಆತನೇ ಭೂಮಿಯಲ್ಲಿ ದೊಡ್ಡ ಒಂದು ಜಯಶಾಲಿ. 예수님이 부활하셨다는 거. ಯೇಸು ಪುನರುತ್ಥಾನ ಇರುವಂತ ಸಂಗತಿಯು 사망을 이겼다는 거. ಆತನು ಮರಣವನ್ನು ಜಯಿಸಿಕೊಂಡು ಬಂದನು. 이게 부활의 첫 번째 의미입니다. ಅದು ಮೊದಲೇ ಒಂದು ಅರ್ಥ ಪುನರುತ್ಥಾನ ಆಗಿದ್ದು. 부활의 두 번째 의미. ಎರಡನೇ ಅರ್ಥ ಪುನರುತ್ಥಾನ ಆಗಿದ್ದೇನೆ ಅಂತ ಹೇಳಿದರೆ, 사망을 이겼다는 것은 ಆತನು ಮರಣವನ್ನು ಜಯಿಸಿದನು, 죄를 이겼다는 ಅದರ್ಥ ಪಾಪವನ್ನು ಕೂಡ ಸೋಲಿಸಿದ ಅಂತ ಅರ್ಥ. ಎಲ್ಲಾ ಪಾಪವನ್ನು ಕೂಡ ಸೋಲಿಸಿದನು. 것은 죄를 따라오겠다. ಯಾಕಂದ್ರೆ ಮರಣ ಪಾಪವನ್ನು ಹಿಂಬಾಲಿಸಿಕೊಂಡು ಹೋಗುತ್ತದೆ. ಅದಕ್ಕೋಸ್ಕರ 모든 죄를 해결하지 못했다면 ಯೇಸುವಿನ ಪಾಪ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದರೆ 절대로 부활할 수 없습니다. ಆಗ ಯಾವತ್ತೂ ಕೂಡ ಪುನರುತ್ಥಾನಾಗ್ತಿರಲಿಲ್ಲ ಆತನು. 예수님이 부활하셨다는 ಯೇಸುವಿನ ಪುನರುತ್ಥಾನ ಆಗಿದ್ದ ಸಂಗತಿ ಏನಂದ್ರೆ, 사망을 이기시고 ಆತನು ಮರಣವನ್ನು ಜಯಿಸಿದನು, 죄를 이겼다는 거. ಪಾಪವನ್ನು ಕೂಡ ಜಯಿಸಿಕೊಂಡು ಬಂದನು. 부활의 세 번째 의미는 ಪುನರುತ್ಥಾನ ಮೂರನೇ ಸಂಗತಿ ಏನಂದರೆ, 로마서 4장 25절. ರೋಮಪುರ 4ನೇ ಅಧ್ಯಾಯ 25ನೇ ವಚನ. 의롭다 하심을 위하여 살아나. ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುವುದಕ್ಕೆ ಜೀವದಿಂದ ಇದ್ದನು. 죄를 씻었으니까 ಆತನು ನಮ್ಮೆಲ್ಲಾ ಪಾಪ ತೊಳೆದಿದ್ದಾನೆ. 이제 우리가 의롭게 된 거예요. ಈಗ ನಾವು ನಿರ್ಣಯ ಹೊಂದಿಕೊಂಡಿದ್ದೇವೆ. 예수님의 부활은 우리를 의롭게 한 거예요. ಯೇಸು ಸ್ವಾಮಿಯ ಪುನರುತ್ಥಾನ ನಮ್ಮ ನಿರ್ಣಯ ಮಾಡಿದೆ. 예수님의 부활 이후로는 우리가 죄인이 될 수 없는 거예요. ಯೇಸು ಸ್ವಾಮಿ ಪುನರುತ್ಥಾನದ ಮೇಲೆ ಮತ್ತೆ ಪಾಪಿಗಳಾಗಲ್ಲ ನಾವು. 예수님이 부활하신 지 2000년이 지났는데 2000 ವರ್ಷಗಳಾಯ್ತು ಯೇಸು ಸ್ವಾಮಿ ಪುನರುತ್ಥಾನ ಆಗಿ. 예수를 믿는다고 하면서 ಹೇಳಿದ್ರು ಜನರು ನಾನು ಯೇಸು ನಂಬ್ತಾ ಇದ್ದೇನೆ ಅಂತ. 주여 죄인입니다. ಇನ್ನು ಹೇಳ್ತಾರೆ, ದೇವರೇ ನಾನು ಪಾಪಿಯು, 이 죄를 용서해 주옵소서. ದೇವರೇ ನನ್ನ ಪಾಪಗಳನ್ನು ಕ್ಷಮಿಸು 그 사람 부활의 의미를 모르는 거예요. ಅಂತ ಒಂದು ಮನುಷ್ಯನಿಗೆ ಪುನರುತ್ಥಾನದ ಅರ್ಥ ಗೊತ್ತಿಲ್ಲ. 예수님의 부활은 우리를 의롭게 했다는 거예요. ಯೇಸು ಸ್ವಾಮಿಯ ಪುನರುತ್ಥಾನ ನಮ್ಮ ನೀತಿವಂತರಾಗಿ ಮಾಡಿದೆ. 자, 로마서 5장 1절. ರೋಮಪುರ 5ನೇ ಅಧ್ಯಾಯ. 그러므로 우리가 믿음으로 의롭다 하심을 얻었은즉. 1ನೇ ವಚನ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ, 말씀은 ಆದದರಿಂದ
로마서 4장 25절에서 설명한 예수님의 죽음과 부활의 능력에 근거해서 In ರೋಪರ 4ನೇ 25 ವಚನ ಅದರ ಮೇಲೆ ಯೇಸು ಸ್ವಾಮಿ ಪುನರುತ್ಥಾನದ ಅದರ ಮೇಲೆ resurrection, 우리가 믿음으로 의롭다 하심을 얻었은 ರೋಪರ 5ನೇ ಅಧ್ಯಾಯ 1ನೇ ವಚನ ನಾವೆಲ್ಲ ನೀತಿ ಹೊಂದಿಕೊಂಡಿದ್ದು ನಂಬಿಕೆಯಿಂದ ಆಮೆನ್. 우리 주 예수 그리스도로 말미암아 하나님으로 더불어 화평을 누리. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಂದ ಉಂಟಾದ ಸಮಾಧಾನದಲ್ಲಿ ಇರೋಣ. 이제 우리가 의롭게 됐기 때문에 ನಾವು ನೀತಿವಂತರಾಗಿ ಮಾಡಲ್ಪಟ್ಟಿದ್ದು 하나님과 하나가 되었고 ನಾವು ದೇವರೊಂದಿಗೆ ಒಂದಾಗಿದ್ದೇವೆ. ಈಗ 우리가 화목되었고 ನಾವು ದೇವರೊಂದಿಗೆ ಸಮಾಧಾನವಾಗಿದ್ದೇವೆ. 이제 우리에게 남아있는 삶은 ಈಗ ನಮಗಿರುವಂತ ಜೀವವು 하나님과 우리 사이에 가로막힌 모든 죄의 담이 무너졌기 때문에 ಯಾಕಂದ್ರೆ ಪಾಪದ ಗೋಡೆಯಲ್ಲಿ ಕೂಡ ಬಿದ್ದೋಗಿದೆ ನಮ್ಮ ಮಧ್ಯೆ ದೇವರ ಮಧ್ಯೆ ಇದ್ದಂತದ್ದು. 화평을 누리며 ಈಗ ದೇವರೊಂದಿಗೆ ಸಮಾಧಾನವಿದೆ ನಮಗೆ. 동행하고 ನಾವು ದೇವರೊಂದಿಗೆ ನಡೆಯುತ್ತೇವೆ. 우리가 사귐을 갖는 ನಮ್ಮ ಜೀವಿತ ಸಂಬಂಧ ಯೇಸು ಸ್ವಾಮಿ ಜೊತೆ ಇದೆ. 자 고린도전서 15장 17절 한번 보겠습니다. ನಾವು ಮೊದಲೇ ಕೊರಿಂಥ 15ನೇ ಅಧ್ಯಾಯ 17 ವಚನ ನೋಡೋಣ. 만일에 예수님이 부활하지 않았다면 어떻게 되느냐? ಯೇಸು ಸ್ವಾಮಿ ಪುನರುತ್ಥಾನ ಅಂತ ಹೇಳಿದ್ರೆ ಏನಾಗ್ತಿತ್ತು ಅಂತ ನೋಡೋಣ. 그리스도께서 다시 사신 것이 없으면 너희의 믿음도 헛되고 너희가 여전히 죄 가운데 있을 것이다. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿದೆ, ನೀವು ಇನ್ನು ನಿಮ್ಮ ಪಾಪಗಳಲ್ಲಿಯೇ ಇದ್ದೀರಿ. ಯೇಸು ಸ್ವಾಮಿ ಪುನರುತ್ಥಾನ ಆಗಿರಲಿಲ್ಲ ಅಂತ ಹೇಳಿದರೆ 부활을 믿는 우리 믿음 자체가 헛믿음. ಯೇಸು ಸ್ವಾಮಿ ನಮ್ಮಿಂದ ಪುನರುತ್ಥಾನವು ಕೂಡ ಅರ್ಥವಾಗುತ್ತೇ ಇರಲಿಲ್ಲ. 예수님이 부활하지 않았다면 ಯೇಸು ಸ್ವಾಮಿ ಪುನರುತ್ಥಾನ ಆಗಿಲ್ಲ ಅಂತ ಹೇಳಿದ್ದರೆ 또 우리 죄를 다 해결하지 못했다는 거죠. it means ನಾವು ಪಾಪವನ್ನು ತೆಗೆದುಕೊಳ್ತಾ ಇರಲಿಲ್ಲ ಆತ. sins. 자 예수님 부활했다는 것은 ಆದ್ರೆ ಪುನರುತ್ಥಾನ ಸಂಗತಿ ಏನೆಂದರೆ 이 모든 죄를 해결하고 ನಮ್ಮ ಪಾಪವನ್ನು ಹೊತ್ತುಕೊಂಡನು 이제 우리를 의롭다고 하기 위함입니다. ಮತ್ತೆ ನಮ್ಮ ನೀತಿ ಹೊಂದರತ ಕರೆಸಿದ್ದಾನೆ. ಈಗ 자 그러면 그리스도께서 다시 사신 것이 없으면 ಕ್ರಿಸ್ತನು ಪುನರುತ್ಥಾನ ಆಗಿಲ್ಲ ಅಂತ ಹೇಳಿದ್ದಾರೆ 너희가 여전히 죄 가운데 있을 것이요. ನೀವು ನಿಮ್ಮ ಪಾಪಗಳಲ್ಲೇ ಇರುತ್ತಿದ್ರಿ. ಇನ್ನು 이 말을 바꾸어 말하면 ಇನ್ನೊಂದು ಮಾತಿನಲ್ಲಿ 그리스도께서 다시 사신 것이 사실이면 ಕ್ರಿಸ್ತ ನಿಜವಾಗಿಯೂ ಕೂಡ ಸತ್ಯವಾಗಿದೆ ಅಂತ ಪುನರುತ್ಥಾನ ಆಗಿದ್ದು 너희는 더 이상 죄 가운데 있을 수 없을 것이요. ನೀವು ನಿಮ್ಮ ಪಾಪದಲ್ಲಿ ಇಲ್ಲ. Or sins. 아멘. ಆಮೆನ್. 자 이제 처음에 읽었던 로마서 10장 9절을 보겠습니다. ರೋಮಾಪುರ 10ನೇ ಅಧ್ಯಾಯ 10ನೇ ವಚನ ಓದೋಣ. ಮುಂಚೆ ಓದಿದಂತ ವಾಕ್ಯ. 예수님 우리를 구원하셨는가 안 하셨는가? ಯೇಸು ನಮ್ಮ ರಕ್ಷಣೆ ಮಾಡಿದನೋ ಇಲ್ಲವ ಅಂತ 하나님이 뭐라고 증거하시는가? ದೇವರೇನ್ ಸಾಕ್ಷೀಕರಿಸ್ತಾ ಇದ್ದಾನೆ. 만일 네 입으로 예수를 주로 시인하며 ನೀವು ಯೇಸುವೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು 또 하나님께서 그를 죽은 자 가운데서 살리신 것을 내 마음에 믿으면 구원을 얻습니다. ದೇವರು ಆತನನ್ನು ಸತ್ತೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿಮಗೆ ರಕ್ಷಣೆ ಉಂಟಾಗುವುದು ಎಂಬುದೇ. ಯೇಸು ಸ್ವಾಮಿ ಮರಣವನ್ನು ತಿಳಿದುಕೊಳ್ಳುವಾಗ 의미를 알고 마음에 믿으면 And know ಯೇಸು ಪುನರುತ್ಥಾನ ಅರ್ಥ ಮಾಡಿಕೊಂಡು ಹೃದಯ ನಂಬಿದರೆ 당연히 구원을 받게 돼 있어요. ಹೌದು ನಾವೆಲ್ಲ ರಕ್ಷಣೆ ಹೊಂದಿಕೊಳ್ಳುತ್ತೇವೆ. 구원을 받으면 ನೀವು ರಕ್ಷಣೆ ಹೊಂದಿಕೊಂಡರೆ 10절 사람이 마음으로 믿어 의에 이르고 10ನೇ ವಚನದಲ್ಲಿ ಮನುಷ್ಯನು ಹೃದಯ ನಂಬಿದರೆ ನೀತಿ ಉಂಟಾಗುತ್ತದೆ. 를 영원히 씻으시고 ಯೇಸು ಸ್ವಾಮಿ ನಮ್ಮ ನಿರಂತರವಾಗಿ ತೊಳೆದಿದ್ದಾನೆ. 의롭게 하신 이 사실을 믿으면 ನೀವು ನೀತಿವಂತರ ಮಾಡಿದಂತ ನಿಮ್ಮ ಹೃದಯ ನಂಬಿದರೆ 마음으로 믿어 의에 이르고 ಮನುಷ್ಯರ ಹೃದಯದಿಂದ ನಂಬುದರೆ ನೀತಿ ಉಂಟಾಗುತ್ತದೆ. 마음이 죄에서 ನಮ್ಮ ಹೃದಯ ಪಾಪದಿಂದ ಬಿಡುಗಡೆಕೊಳ್ಳುತ್ತದೆ. 의에 도달하는 ನನ್ನ ಹತ್ರ ನೀತಿವಂತಿಕೆ ಇದೆ, 것이 되는 것입니다. ನಮ್ಮ ಹತ್ರ ನೀತಿವಂತಿಕೆ ಇದೆ ಅಂತ ಹೇಳಿದರೆ 6장을 한번 보겠습니다. ರೋಮಾಪುರ 6ನೇ ಅಧ್ಯಾಯ ನೋಡಿಕೊಳ್ಳೋಣ. ಈಗ 로마서 6장 17절 ರೋಮಾಪುರ 6ನೇ ಅಧ್ಯಾಯ 17ನೇ ವಚನ. 하나님께 감사하리로다. ಆ ದೇವರಿಗೆ ಧನ್ಯವಾದಗಳು. 너희가 본래 죄의 종이더니 ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರು. 너희에게 전하여 준 바 교훈의 본을 마음으로 순종하여 ನಿಮಗೆ ಕಲಿಸಲ್ಪಟ್ಟ ಬೋಧನೆಗೆ ನೀವು ಮನಪೂರ್ವಕವಾಗಿ ಅಧೀನರಾಗಿದ್ದರಿಂದಲೂ 해방되어 의에게 종이 되었느니라. ಪಾಪದ ಬಿಡುಗಡೆ ಹೊಂದಿ ನೀತಿಗೆ ದಾಸರಾಗಿದ್ದೀರಿ. righteousness. 오늘 저녁 여러분들에게 전하여 준 이 교훈의 본을 마음으로 순종하면 ಇವತ್ತು ರಾತ್ರಿ ನೀವೆಲ್ಲರೂ ಕೂಡ ನಿಮ್ಗೆ ಕಲಿಸಲ್ಪಟ್ಟ ಬೋಧನೆಗೆ ನೀವೆಲ್ಲರೂ ಕೂಡ ಕಿವಿಗೊಟ್ಟರೆ 여러분의 마음이 죄에게서 해방되고 ನಿಮ್ಮ ಹೃದಯ ಪಾಪದ ಬಿಡುಗಡೆ ಕೊಡುತ್ತದೆ. 의의 종이 되고 ಮತ್ತೆ ನೀವು ನೀತಿಗೆ ಸೇವಕರಾಗುತ್ತೀರಿ. 으로 믿으면 마음이 의에 이르게 됩니다. ನಿಮ್ಮ ಹೃದಯದಲ್ಲಿ ನಂಬಿದರೆ ಮನುಷ್ಯರಿಗೆ ನೀತಿ ಉಂಟಾಗುತ್ತದೆ. This. 로마서 8장 33절 34절을 읽고 마치겠습니다. ರೋಮಾಪುರ 8ನೇ ಅಧ್ಯಾಯ 33 ಓದುತ್ತೇನೆ, ಅದಾದ್ಮೇಲೆ ಮುಗಿಸುತ್ತೇನೆ. 누가 능히 하나님의 택하신 자들을 송 ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪೊರಿಸಾರು.
의롭다 하신 이는 하나님이시니 ದೇವರೇ ನಮ್ಮ ನೀತಿವಂತನೆಂದು ನಿರ್ಣಯಿಸುವನಾಗಿದ್ದಾನೆ. 정죄하리요. ನಮ್ಮನ್ನು ಖಂಡಿಸುವವರು ಯಾರಿನ್ನು? 예수님을 통해 우리의 모든 죄를 씻으시고 ಕ್ರಿಸ್ತ ಯೇಸುವಿನ ಮರಣವನ್ನು ಹೊಂದಿದಲ್ಲದೆ 우리의 죄를 영원히 씻으시고 ಜೀವಿತನ ಗೆದ್ದು ಬಂದ ದೇವರ ಬಡೆಯಲ್ಲಿ ನಮಗೋಸ್ಕರ ಬಿಡುವನಾಗಿದ್ದಾನೆ. 의롭다고 약속하신 분이 하나님입니다. ದೇವರು ವಾಗ್ದಾನ ಮಾಡಿದ್ದಾನೆ ನೀತಿವಂತರು ಅಂತ. 하나님이 의롭다면 의로운 거예요. ದೇವ್ರ ನೀತಿವಂತ ಕರೆದ ನಾವು ನೀತಿವಂತರೇ. 하나님이 의롭게 하셨기 때문에 의롭다는 거예요. ದೇವರು ನಮ್ಮ ನೀತಿವಂತರ ಮಾಡಿದ್ದಾನೆ, ಅದಕ್ಕೋಸ್ಕರ ನೀತಿವಂತರ ಕರೆತಿದ್ದಾನೆ. 의롭다 하신 이가 하나님인데 ದೇವರು ನಮ್ಮ ನಿರ್ಣಯ ಮಾಡಿದ್ದಾನೆ. 이 말씀에 이의가 있으면 And ಈ ಒಂದು ವಾಕ್ಯದ ಸಮಸ್ಯೆ ಇದ್ರೆ ನಿಮಗೆ, 그건 저한테 따지면 안 되고 ನನ್ನೊಂದಿಗೆ ಅದನ್ನು ವಾದ ಮಾಡಬೇಡಿರಿ, 하나님한테가 따져야 돼. ದೇವರೊಂದಿಗೆ ವಾದ ಮಾಡಿಕೊಳ್ಳಿರಿ. 하나님한테 따지면 ಇದರೊಂದಿಗೆ ವಾದ ಮಾಡಿದರೆ 저주와 멸망이죠. ಶಾಪ ಮತ್ತೆ ನಾಶನ ಬರುತ್ತೆ ನಮಗೆ. 하나님이 의롭다 하시면 그 말씀을 그대로 받아들이는 게 겸손이고 ದೇವರು ನೀತಿವಂತ ಕರೆದರೆ ನೀವು ದೀನರಾಗಿದ್ದು ನೀತಿ ಅಂತ ಒಪ್ಪಿಕೊಳ್ಳಿರಿ. 하나님이 의롭다고 하시면 의롭다는 말씀을 받아들이는 게 믿음이 ದೇವರು ನೀತಿವಂತ ಕರೆದರೆ ನೀವು ನೀತಿವಂತರಂತ ಒಪ್ಪಿಕೊಳ್ಳಿರಿ ನಂಬಿಕೆಯಿಂದ. ಅದೇ ನಿಜವಾದ ನಂಬಿಕೆ. 하나밖에 없는 아들까지 희생시키면서 ದೇವರು ತನ್ನ ಒಬ್ಬನೇ ಮಗನನ್ನು ಕೂಡ ನಮಗೋಸ್ಕರ ಸಮರ್ಪಣೆ ಮಾಡಿದ್ದಾನೆ. 하나님 못 박아 처참하게 희생을 시키 ಮತ್ತೆ ಶಿಲುಬೆ ಸತ್ತು ಅದನ್ನು ಕಹಿಯಾಗಿ ಆತನನ್ನು ಕೂಡ ಶಿಲುಬೆ ಸಾಯಿಸಿದ್ದಾರೆ. 완벽하게 영원히 씻어 놔는 ಮತ್ತೆ ನಮ್ಮ ಪಾಪವನ್ನು ಪರಿಪೂರ್ಣವಾಗಿ ತೊಳೆದಿದ್ದಾನೆ. 또 나는 죄인입니다. ಇನ್ನು ನಿಮ್ಮ ಪಾಪ ಅಂತ ಹೇಳಿದರೆ 하나님이 의롭다는데 ದೇವರು ನೀತಿವಂತ ಕರೆದ್ರು ಕೂಡ ನಿನಗೆ 하나님 저는 죄인입니다. ದೇವರ ಇಲ್ಲ ಇಲ್ಲ ನಾನು ಪಾಪಿ ಇನ್ನು. 그건 하나님의 판결이 틀렸습니다. ಅದ ಅರ್ಥ ನೀವೇನ್ ಹೇಳ್ತೀರಾ? ದೇವರ ತೀರ್ಪು ತಪ್ಪು ಅಂತ ಹೇಳ್ತಿದ್ದೀರಾ? 지금 잘못된 판결을 내렸습니다. ದೇವರ ನಿನ್ನ ತೀರ್ಪು ತಪ್ಪಾಗಿದೆ. 또 내가 죄인이라고 한다. ನೀವು ಪಾಪಿ ಅಂತ ಹೇಳುದಾದ್ರೆ ಇನ್ನು 예수님 내 죄를 씻기 위하여 죽었지만 ಯೇಸುಸ್ವಾಮಿ ನಾವು ಪಾಪದೊಳಗೆ ಸತ್ತಿದ್ದರೂ ಕೂಡ 예수님은 헛죽었습니다. ಯೇಸುಸ್ವಾಮಿ ಸತ್ತಿದ್ದು ವ್ಯರ್ಥ. 예수님의 피는 내 죄를 씻기에 부족했습니다. ಯೇಸುಸ್ವಾಮಿ ರಕ್ತ ನನ್ನ ಪಾಪದೊಳಗೆ ಸಾಕಾಗುತ್ತಾ ಇಲ್ಲ. 예수님이 흘릴 피는 무효입니다. ಯೇಸುಸ್ವಾಮಿ ರಕ್ತ ನಿಷ್ಪ್ರಯೋಜನವಾಗಿದೆ. 당연히 멸망을 당하고 지옥에 가야 한다. ಆ ಒಂದು ಮನುಷ್ಯ ನಾಶ ಹೊಂದಿಕೊಂಡು ನರಕ ಹೋಗಲೇಬೇಕು. 의롭다 하신 이는 하나님. ದೇವರು ನಮ್ಮ ನೀತಿವಂತ ನಿರ್ಣಯಿಸಿದ್ದಾನೆ. 누가 정죄하리요? ಯಾರು ನಮ್ಮ ನಿರಪರಾಧಿ ಅಂತ ಹೇಳುವವರು? 의롭다는데 ದೇವರು ಹೇಳಿದ ನಮ್ಮ ನೀತಿವಂತರಂತ 죄를 인정합니까? ಯಾರು ಅಂಗೀಕರಿಸ್ತಾರೆ ಇನ್ನು ಪಾಪಿಗಳು ಅಂತ ನಮ್ಮನ್ನು? 하시는데 ದೇವರೇ ನಮ್ಮ ನೀತಿವಂತ ಕರೆದಾದ ಮೇಲೆ 하나님 의롭다고 보증을 했는데 ದೇವರು ನಿಮ್ಮನ್ನು ಕೂಡ ನೀತಿಯನ್ನು ಕೊಟ್ಟಿದ್ದಾನೆ. 입니다. 저는 죄인입니다. ಇಲ್ಲ ಇಲ್ಲ ನಾನು ಪಾಪಿ. 그 음성이 사탄의 음성. ಆ ಒಂದು ಸ್ವರವು ಸೈತನ ಸ್ವರವು. 그 생각의 주인이 바로 마귀입니다. and the master of those thoughts is the devil. 여러분 사탄의 음성을 듣지 말고 Everyone- ಸೈತನ ಆಲೋಚನೆ ಕೇಳಿಸಿಕೊಳ್ಳಬೇಡಿರಿ. 하나님의 말씀을 받아들여. ದೇವರ ವಾಕ್ಯ ಒಪ್ಪಿಕೊಳ್ಳಿರಿ. 여러분 모두가 구원의 확신 안에 거하기 ನಾನು ನಂಬ್ತೇನೆ ನೀವೆಲ್ಲರೂ ಕೂಡ ರಕ್ಷಣೆ ಭರವಸೆ ಇರ್ತೀರಿ ಅಂತ 기도하겠습니다. ಪ್ರಾರ್ಥನೆ ಮಾಡಿಕೊಳ್ಳೋಣ. 하나님 아버지 감사합니다. ಪರಲೋಕ ತಂದೆ ದೇವರೇ ಧನ್ಯವಾದಗಳು. 우리를 사랑하셔서 ನಮ್ಮನ್ನು ಪ್ರೀತಿಸಿದ್ದೀಯಾ. 죄악 가운데서 멸망을 당할 우리를 위하여 ನಾವೆಲ್ಲರೂ ಪಾಪದ ಮೇಲೆ ನಾವು ಆಶೆ ಹೊಂದಿಕೊಳ್ಳಬೇಕಾಗಿತ್ತು. 하나밖에 없는 아들을 아끼지 아니하고 보내주시고 ನೀನೊಬ್ಬನೇ ಮಗನ ಕಳಿಸಿಕೊಟ್ಟಿದ್ಯಾ, ಆತನು ಉಳಿಸಿಕೊಳ್ಳಲಿಲ್ಲ. 우리가 달려야 될 그 자리에 사랑하는 주님이 달려서 ದೇವರೇ ನಮ್ಮ ಜಾಗದಲ್ಲಿ ನೀನ್ ಸತ್ತಿದ್ಯಾ. 그 고난을 받으시고 ನಮ್ಮ ಬಾಧೆ ನೀನು ಹೊತ್ತುಕೊಂಡಿದ್ಯಾ. 새로운 피를 흘려서 ಮತ್ತೆ ನಮ್ಮನ್ನು ರಕ್ತವನ್ನು ಸುರಿಸಿದ್ಯಾ. 우리가 하나님 앞에 서기에 부족함이 없게 하시고 ದೇವರೇ ನಿಮ್ಮ ಮುಂದೆ ಏನು ಕೂಡ ಇಲ್ಲ ನಮ್ಮ ನಿಂತುಕೊಳ್ಳಲಿಕ್ಕೆ. 죄인인 우리를 의인으로 거듭나게 하시고 ನಮ್ಮನ್ನು ಪಾಪಿಯಿಂದ ಹೊಸದಾಗಿ ಹುಟ್ಟುವಂತೆ ನಿಂತೊಂದರಾಗಿ ಮಾಡಿದ್ದಿ. 영원한 생명을 주시고 ನಿತ್ಯ ಜೀವನ ಕೊಟ್ಟಿದ್ದಿ. 천국의 소망을 주시며 ಪರಲೋಕದಲ್ಲಿ ನಮಗೆ ನಿರೀಕ್ಷೆ ಕೊಟ್ಟಿದ್ದು ಹೋಗಲಿಕ್ಕೆ. 자녀가 되게 하신 걸 감사합니다. ದೇವರೇ ನಿಮ್ಮ ಮಹಿಮೆಯುಳ್ಳ ಮಕ್ಕಳ ಮಾಡಿದಕ್ಕಾಗಿ ಧನ್ಯವಾದಗಳು. 복음이 더 많은 사람들의 증거되게 하시고 Let ಈ ಸುವಾರ್ತೆ ಅನೇಕರಿಗೆ ಸಾರಲ್ಪಡಲಿ. 이번 집회에 오신 모든 분들에게 주의 은혜를 더해 주시기를 ಈ ನಿನ್ನ ಕೃಪೆ ಎಲ್ಲರ ಜನರ ಮೇಲೆ, ಕಾನ್ಫರೆನ್ಸ್ ಬಂದಂತ ಎಲ್ಲರ ಮೇಲೆ ಸಹಿಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸಿದ್ದಾರೆ. ದೇವರೇ ಉಳಿದಂತ ಕಾನ್ಫರೆನ್ಸ್ ಅನ್ನು ಆಶೀರ್ವದಿಸಿರಿ. 예수님의 이름으로 기도드렸습니다. ಯೇಸು ನಾ ಪ್ರಾರ್ಥಿಸುತ್ತೇನೆ. 아멘. ಆಮೇನ್. 감사합니다. ಎಲ್ಲರಿಗೂ ಕೂಡ ಧನ್ಯವಾದಗಳು.